ಸೊ ವೆರಿ ಡೀಟೇಲ್ ಸ್ಟೋರಿ ಆನ್ ಇಸ್ರೇಲ್. ಜಗತ್ತಿನ ಭೂಪಟದಲ್ಲಿ ನೀವು ಇಸ್ರೇಲ್ ಕಾಣಿಸದೇ ಇಲ್ಲ. ಫಸ್ಟ್ ಆಫ್ ಆಲ್ ಯು ಕೆನಾಟ್ ಸಿ. ಅಷ್ಟು ಚಿಕ್ಕ ರಾಷ್ಟ್ರ ಅದು. ದ ಸ್ಟೋರಿ ಆಫ್ ಇಸ್ರೇಲ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆಯ್ತಾ, ನೀವು ಎಂಜಾಯ್ ಮಾಡ್ತೀರಿ. ಪ್ಲೀಸ್ ಗಮನ ಕೊಟ್ಟು ಕೇಳಿ. ಜಗತ್ತಿನ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಫ್ ಯು ಸಿ ಹಿಯರ್, ನೀವು ಇಸ್ರೇಲ್ ಮ್ಯಾಪ್ ನೋಡಿದ್ರೆ, ನೀವು ಜಗತ್ತಿನ ಭೂಪಟವನ್ನು ತೆಗೆದ್ರೆ ಇಸ್ರೇಲ್ ಮ್ಯಾಪು ಕೂಡ ಕಾಣಿಸುತ್ತೆ. ಕೆನಾಟ್ ಫೈಂಡ್. ತುಂಬ ಅಷ್ಟು ಚಿಕ್ಕ ರಾಷ್ಟ್ರ ಅದು ನೋಡಿ. ಅಷ್ಟು ಚಿಕ್ಕ ರಾಷ್ಟ್ರ ಇಸ್ರೇಲ್. ನೀವು ಝೂಮ್ ಮಾಡ್ಬೇಕದ. ಒಂದು ಚಿಕ್ಕ ರಾಷ್ಟ್ರ ಎಷ್ಟು ದೊಡ್ಡ ಸದ್ದು ಮಾಡ್ತಿದೆ ಅಂತಂದ್ರೆ ಇಮ್ಯಾಜಿನ್ ದ ಪವರ್ ಆಫ್ ದ ಕಂಟ್ರಿ. ಆಯ್ತಾ, ಪ್ರಾಬ್ಲಮ್ ಏನು ಗೊತ್ತಾ, ಈ ಪೋರ್ಷನ್ ಇದೆಯಲ್ಲ ನಿಮ್ಗೆ ಇಲ್ಲೇ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಪ್ಲೀಸ್ ಅಬ್ಸರ್ವ್ ಮಾಡಿ. ಆಯ್ತಾ, ಸೊ ಈ ಪೋರ್ಷನ್ ಏನಿದೆಯಲ್ಲ, ಈ ಪೋರ್ಷನ್ ದಿಸ್ ಇಸ್ ಕಾಲ್ಡ್ ಮಿಡಲ್ ಈಸ್ಟ್ ಅಂತ ಕರೀತಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂತ. ಮಿಡಲ್ ಈಸ್ಟ್ ಅಂದ್ರೂ ಒಂದೇ, ಗಲ್ಫ್ ಕಂಟ್ರೀಸ್ ಅಂದ್ರೂ ಒಂದೇ, ಅರಬ್ ನೇಷನ್ಸ್ ಅಂದ್ರೂ ಒಂದೇ. ಪೇಪರಲ್ಲಿ ಏನಾಗುತ್ತೆ, ಒಂದೊಂದು ಪದ ಒಂದೊಂದ್ಸತಿ ಯೂಸ್ ಮಾಡ್ತಿರ್ತಾನೆ. ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತಾನೆ, ಕೆಲವು ಸತಿ ಅರಬ್ ನೇಷನ್ಸ್ ಅಂತಾನೆ, ಅಥವಾ ಕೆಲವು ಸತಿ ಇಸ್ಲಾಮಿಕ್ ಸ್ಟೇಟ್ಸ್ ಅಂತಾರೆ. ಎಸರ್ ನೋ, ಮಿಡಲ್ ಈಸ್ಟ್ ಅಂದ್ರೂ ಒಂದೇ, ಅರಬ್ ನೇಷನ್ ಅಂದ್ರೂ ಒಂದೇ, ಗಲ್ಫ್ ಕಂಟ್ರೀಸ್ ಅಂದ್ರೂ ಒಂದೇ, ಅಥವಾ ಜಗತ್ತಿಗೆ ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವಂತ, ತೈಲವನ್ನ ರಫ್ತು ಮಾಡುವಂತ ರಾಷ್ಟ್ರಗಳು ಇಲ್ಲೇ ಇರುತ್ತೆ. ಓಕೆ, ಈ ಮಿಡಲ್ ಈಸ್ಟ್ ಇದರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಒಂದು 56, ನಾಟ್ ರಾಂಗ್ ನಂಬರ್ಸ್ ಆಚೆ ಈಚೆ ಆಗ್ಬೋದು ಒಂದು ಸ್ವಲ್ಪ. ಓಕೆ, 56 ಇಸ್ಲಾಮಿಕ್ ಸ್ಟೇಟ್ಸ್ ಇದಾವೆ. ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನು ಲೆಕ್ಕ ಹಾಕೊಂಡ್ರೆ 56 ಇಸ್ಲಾಮಿಕ್ ಸ್ಟೇಟ್ಸ್ ಇದಾವೆ. ಬಟ್ 56 ಇಸ್ಲಾಮಿಕ್ ಸ್ಟೇಟ್ಸ್ಗಳ ನಡುವೆ ಒಂದು ಯಹೂದಿ ರಾಷ್ಟ್ರ ಇಸ್ರೇಲ್. ಓಕೆ, ಸೊ ಇಸ್ರೇಲ್ ಇಸ್ ಎ ಸ್ಟೇಟ್ ಆಫ್ ಜೀವ್ಸ್ ಅಂತ ಕರೀತಾರೆ. ಜೀವ್ಸ್. ಸರ್, ಜೀವ್ಸ್ ಅಂದ್ರೆ ಯಾರು? ಜುದಾಯಿಸಮ್ ಅಂತ ಒಂದು ರಿಲಿಜನ್ ಇದೆ, ಹೇಳ್ತೀನಿ ಅದ್ರ ಬಗ್ಗೆ. ಈಗ ಹಿಂದೂ ಧರ್ಮ ಹೆಂಗಿದೆಯೋ, ಕ್ರಿಶ್ಚಿಯನ್ ಧರ್ಮ ಹೆಂಗಿದೆಯೋ, ಇಸ್ಲಾಂ ಧರ್ಮ ಹೆಂಗಿದೆಯೋ, ಜುದಾಯಿಸಮ್ ಅಂತಿದೆ. ಯಾರು ಜುದಾಯಿಸಮ್ ಅನ್ನು ಫಾಲೋ ಮಾಡ್ತಾರೋ ಅವ್ರನ್ನ ಜೀವ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಕನ್ನಡದಲ್ಲಿ ಯಹೂದಿ ಧರ್ಮ ಅಂತ ಕರಿತೀವಿ. ಯಾರು ಯಹೂದಿ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೋ ಅವ್ರನ್ನ ಯಹೂದಿಗಳು ಅಂತ ಕರಿತೀವಿ. ಜಗತ್ತಲ್ಲಿ ಯಹೂದಿಗಳ ಏಕೈಕ ರಾಷ್ಟ್ರ ಇಸ್ರೇಲ್. ಓಕೆ, ಜಗತ್ತಲ್ಲಿ ಯಹೂದಿಗಳ ಏಕೈಕ ರಾಷ್ಟ್ರ ಇಸ್ರೇಲ್. ಅವ್ರು ಯಹೂದಿಗಳು ಬದುಕಿರ್ತಕ್ಕಂಥದ್ದು ಒಂದೇ ದೇಶದಲ್ಲಿ, ಅದು ಇಸ್ರೇಲ್ ಅಲ್ಲಿ ಮಾತ್ರ. ಓಕೆ, 56 ಇಸ್ಲಾಮಿಕ್ ಸ್ಟೇಟ್ಸ್ಗಳ ನಡುವೆ ಒಂದು ಯಹೂದಿ ರಾಷ್ಟ್ರ ಇರೋದ್ರಿಂದ ಧಾರ್ಮಿಕ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈಗ ಅರ್ಥ ಆಗ್ತಿದ್ಯಾ? ಈಗ ಫಾರ್ ಎಕ್ಸಾಂಪಲ್ ಇರಾನ್ ತಗೊಳ್ಳಿ, ಇಟ್ಸ್ ಎ ಇಸ್ಲಾಮಿಕ್ ಸ್ಟೇಟ್. ಪ್ಯಾಲೆಸ್ಟೈನ್ ತಗೊಳ್ಳಿ, ಇಸ್ಲಾಮಿಕ್ ಸ್ಟೇಟ್. ಹೇಳ್ತೀನಿ, ಕಮ್ ಟು ದ ನೇಬರಿಂಗ್ ಸ್ಟೇಟ್ಸ್ ಆಫ್ ಇಸ್ರೇಲ್, ಡೋಂಟ್ ವರಿ. ಬಟ್ ಇಟ್ಸ್ ವಾರ್ ಬಿಟ್ವೀನ್ ಜುದಾಯಿಸಮ್ ವರ್ಸಸ್ ಇಸ್ಲಾಂ. ಇಟ್ಸ್ ಎ ವಾರ್ ಬಿಟ್ವೀನ್ ಜುದಾಯಿಸಮ್ ವರ್ಸಸ್ ಇಸ್ಲಾಂ ಇದೆ ಆಕ್ಚುಲಿ. ಹಂಗಾಗಿ ಇಸ್ರೇಲ್ ಸಂಘರ್ಷದ ಕೇಂದ್ರ ಬಿಂದು. ಆಯ್ತು, ಸೊ ಈಗ ಡೀಟೇಲ್ ಆಗಿ ಹೋಗ್ಬಿಡೋಣ. ಇಫ್ ಯು ಸಿ ದ ಮ್ಯಾಪ್ ಆಫ್ ಇಸ್ರೇಲ್, ಅದೇ ಮ್ಯಾಪ್ ನಾನು ಝೂಮ್ ಮಾಡ್ತೀನಿ ನೋಡಿ. ಓಕೆ, ಎಸ್, ಇಲ್ಲಿ ಕಾಣ ನೋಡಿ. ಮ್ಯಾಪನ್ನ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಬೇಕು. ನಾನು ಲಾಸ್ಟಿಗೆ ಮುಂದಕ್ಕೆ ಕತೆ ಹೇಳ್ಬೇಕಾದ್ರೆ ಮತ್ತೆ ಮ್ಯಾಪ್ ತೋರಿಸಲ್ಲ. ಅದಕ್ಕೆ ಮುಂಚೆ ನೀವೇನು ಮಾಡ್ಕೋಬೇಕು, ಯಾವ ಜಾಗದಲ್ಲಿ ಯಾವ ದೇಶಗಳು ಬರ್ತವೆ ನೋಡ್ಕೋಬೇಕು. ಆಯ್ತಾ? ಸರಿ ಸರ್, ಇಲ್ಲಿ ನಿಮ್ಗೆ ಏನು ಕ್ರೀಮಿಶ್ ಪೋರ್ಷನ್ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಇಸ್ರೇಲ್. ಆಯ್ತಾ? ಕ್ರೀಮಿಶ್ ಪೋರ್ಷನ್ ಏನು ಕಾಣ್ತಾ ಇದೆ, ಇಸ್ರೇಲ್. ಇಸ್ರೇಲ್ ಒಳಭಾಗದಲ್ಲಿ, ಆಯ್ತಾ, ಇದೇನಿದೆಯಲ್ಲ, ಈ ಬ್ರೌನ್ ಪೋರ್ಷನ್ ಏನಿದೆಯಲ್ಲ, ಈ ಬ್ರೌನ್ ಪೋರ್ಷನ್ ಅಂದ್ರೆ ಈ ವೆಸ್ಟ್ ಬ್ಯಾಂಕು ಮತ್ತೆ ಗಾಜಾ. ಓಕೆ, ಇವೆರಡು ಸೇರ್ಕೊಂಡು ಪ್ಯಾಲೆಸ್ಟೈನ್ ಅಂತ ಕರಿತೀವಿ. ಪ್ಯಾಲೆಸ್ಟೈನ್ ತುಂಡಾಗಿದೆ, ಗಮನಿಸ್ಬೇಕಲ್ಲಿ. ಪ್ಯಾಲೆಸ್ಟೈನ್ ಇಸ್ ಡಿವೈಡ್ ಇಂಟು ವೆಸ್ಟ್ ಬ್ಯಾಂಕ್ ಅಂಡ್ ಗಾಜಾ ಸ್ಟ್ರಿಪ್. ಎರಡು ಸೇರ್ಕೊಂಡು ಪ್ಯಾಲೆಸ್ಟೈನ್. ಆಯ್ತಾ? ಈ ಪ್ಯಾಲೆಸ್ಟೈನ್ ಝೂಮ್ ಮಾಡಿದ್ರೆ ಸರ್, ಇಲ್ಲಿ ಡಾಟ್ಸ್ ಡಾಟ್ 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 ಇದೆ. ಇದು ದೀಸ್ ಆರ್ ದ ಪಾರ್ಟ್ಸ್ ಆಫ್ ಪ್ಯಾಲೆಸ್ಟೈನ್ಸ್ ವಿಚ್ ಇಸ್ ಕಾಂಕರ್ಡ್ ಬೈ ಇಸ್ರೇಲ್. ಅಲ್ಲಿನ ಚುಕ್ಕಿ 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 ಕಾಣಿಸ್ತಾ ಇದೆಯಲ್ಲ, ಅದು ಇಸ್ರೇಲು ಪ್ಯಾಲೆಸ್ಟೈನ್ ಅಲ್ಲಿ ವಶಪಡಿಸಿಕೊಂಡಿರುವಂತ ಭೂಮಿ ಅದು. ಆಯ್ತಾ? ಸರಿ, ಇದೆಲ್ಲ ಆದ್ಮೇಲೆ ನೀವೀಗ ನೇಬರಿಂಗ್ ಕಂಟ್ರೀಸ್ ನೋಡ್ಬೇಕು. ನಾರ್ತ್ ವೆಸ್ಟ್ ಅಲ್ಲಿ ಲೆಬನಾನ್ ಇದೆ. ಮುಂದಕ್ಕೆ ಯುದ್ಧಗಳು ಬರ್ತವೆ, ಶಾಂತಿ ಒಪ್ಪಂದಗಳು ಬರ್ತವೆ. ಅವಾಗ ಲೆಬನಾನ್ ಅಲ್ಲಿದೆ, ಈಜಿಪ್ಟ್ ಅಲ್ಲಿದೆ, ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ನಾರ್ತ್ ವೆಸ್ಟ್ ಅಲ್ಲಿ ಇರೋದು ಲೆಬನಾನ್, ಸೌತ್ ವೆಸ್ಟ್ ಅಲ್ಲಿ ಇರೋದು ಈಜಿಪ್ಟ್, ನಾರ್ತ್ ಈಸ್ಟ್ ಅಲ್ಲಿ ಇರೋದು ಸಿರಿಯಾ, ನಾರ್ತ್ ವೆಸ್ಟ್ ಅಲ್ಲಿ ಇರೋದು ಜೋರ್ಡನ್. ಆಯ್ತಾ? ಜೋರ್ಡನ್ ಇಂದ ಆಚೆಗೆ ನಿಮಗೆ ಇರಾನ್ ಬರುತ್ತೆ, ಸೌದಿ ಅರೇಬಿಯಾ ದಾಟ್ಕೊಂಡು ತೋರಿಸ್ತೀನಿ. ಇರಾನ್ ಮ್ಯಾಪ್ ಆಮೇಲೆ ನೋಡೋಣ. ಸದ್ಯಕ್ಕೆ ಇಷ್ಟು ಅಬ್ಸರ್ವ್ ಮಾಡಿ. ಸೊ ವೆಸ್ಟ್ ಅಲ್ಲಿ ಲೆಬನಾನ್ ಇದೆ, ಈಜಿಪ್ಟ್ ಇದೆ.
ಈಸ್ಟ್ ಅಲ್ಲಿ ಸಿರಿಯಾ ಇದೆ, ಜೋರ್ಡನ್ ಇದೆ. ಆಯ್ತಾ? ಸರಿ, ಯಾಕೆ ಕಿತ್ತಾಡ್ತಾ ಇದ್ದಾರೆ ಅಂತ, ಇವೆರಡೂ ಸೇರ್ಕೊಂಡು ಪ್ಯಾಲೆಸ್ಟೈನ್. ಫಸ್ಟ್ ನಾನು ಪ್ಯಾಲೆಸ್ಟೈನ್ ವಾರಿಂದ ಶುರು ಮಾಡಿದೆ. ಬಿಕಾಸ್ ಇರಾನ್ ಈಸ್ ಕನ್ಸರ್ನ್ಡ್ ಅಬೌಟ್ ಪ್ಯಾಲೆಸ್ಟೈನ್. ಸರ್, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಒಂದು ಸಿಟಿ ಇದೆ, ಜೆರುಸಲೇಮ್ ಅಂತ. ಮೊನ್ನೆ ಇರಾನ್ ದಾಳಿ ಮಾಡಿದೆ ಜೆರುಸಲೇಮ್ ಮೇಲೆ. ಸೊ ಜೆರುಸಲೇಮ್ ಇಸ್ ಎ ನ್ಯೂಸ್. ಸೊ ಜೆರುಸಲೇಮ್ ಇಸ್ ಎ ಸಿಟಿ ವಿಚ್ ಇಸ್ ಬಿಟ್ವೀನ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್. ದುರಂತ ಏನು ಅಂತಂದ್ರೆ, ಜೆರುಸಲೇಮು ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಕೂಡ ಹೌದು, ಪ್ಯಾಲೆಸ್ಟೈನ್ನ ಕ್ಯಾಪಿಟಲ್ ಸಿಟಿ ಹೌದು. ಎರಡೂ ದೇಶಗಳಿಗೂ ಒಂದೇ ಕ್ಯಾಪಿಟಲ್ ಸಿಟಿ ಜೆರುಸಲೇಮ್. ಯಾಕೆ ಸರ್ ಜಗಳ ಆಗ್ತಿರೋದು ಜೆರುಸಲೇಮಿಂದ. ವೈ ಸರ್? ಪ್ರಪಂಚದಲ್ಲಿ ನಿಮಗೆ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆಯಾ? ಲಿಸನ್ ಹಿಯರ್. ಪ್ರಪಂಚದಲ್ಲಿ ಜಗತ್ತಿನ ಒಟ್ಟು ಜನಸಂಖ್ಯೆ ಆಸುಪಾಸು 800 ಕೋಟಿ. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 2/3 ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು 3 ರಿಲಿಜನ್ಸ್. 3 ಧರ್ಮಗಳಿಗೆ ಸಂಬಂಧಪಟ್ಟಿತ್ತು. ಒಂದು ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜುದಾಯಿಸಂ. ಆಯ್ತಾ? ಕ್ರಿಶ್ಚಿಯಾನಿಟಿ ನೋಡಿ, ಮತ್ತೆ ಈ 3 ಧರ್ಮಗಳಿಗೂ ಒಂದೇ ಮೂಲ ಕಂಡು ಬರೋದ್ರಿಂದ ದೇ ಆರ್ ಕಾಲ್ಡ್ ಅಸ್ ಅಬ್ರಹಂ ರಿಲಿಜನ್ಸ್. ಜಗತ್ತಿನ ಒಟ್ಟು ನಾನು ಆರಾಮಾಗಿ ನರೇಟ್ ಮಾಡ್ತಾ ಹೋಗ್ತೀನಿ, ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ ತೋರಿಸ್ತಾ ಹೋಗ್ತೀನಿ. ಕ್ಲೀನಾಗಿ ಕತೆ ಕೇಳಿಸ್ಕೊಳ್ಳಿ. ಆಯ್ತಾ? ಸೆಕೆ ಆಗ್ತಿರ್ಬೇಕಾದ್ರೆ ಎಸಿ ಆನ್ ಮಾಡ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸರಿ, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 2/3 ಆಫ್ ದ ಟೋಟಲ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ದಿಸ್ 3 ರಿಲಿಜನ್ಸ್. ಒನ್ ಇಸ್ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಅಂಡ್ ಜುದಾಯಿಸಂ. ಓಕೆ, ಈ 3 ಧರ್ಮಗಳನ್ನ ಅಬ್ರಹಂ ರಿಲಿಜನ್ಸ್ ಅಂತ ಕರಿತೀವಿ. ದುರಂತ ಅಂದ್ರೆ, ಈ 3 ಧರ್ಮಗಳ ತೀರ್ಥಕ್ಷೇತ್ರಗಳು ಒಂದೇ ಸಿಟಿಲಿದೆ. 3 ಧರ್ಮಗಳ ಪವಿತ್ರ ಕ್ಷೇತ್ರಗಳು, ಧಾರ್ಮಿಕ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಒಂದೇ ಸಿಟಿಲಿದ್ದಾವೆ, ದಟ್ ಇಸ್ ಜೆರುಸಲೇಮ್. ಹಾಗಾಗಿ ಇದು ಸಂಘರ್ಷದ ಕೇಂದ್ರ ಬಿಂದು. ಓಕೆ, ಈಗ ಈ ಸಿಟಿನ ಝೂಮ್ ಮಾಡ್ತೀನಿ, ಜೆರುಸಲೇಮ್ ಝೂಮ್ ಮಾಡ್ತೀನಿ. ಓಕೆ, ಇಫ್ ಯು ಝೂಮ್ ಜೆರುಸಲೇಮ್ ಅಲ್ಲ, ಅಲ್ಲಿ ವೆಸ್ಟ್ ಜೆರುಸಲೇಮ್ ಅಂತಿದೆ, ಈಸ್ಟ್ ಜೆರುಸಲೇಮ್ ಅಂತ. ವೆಸ್ಟ್ ಜೆರುಸಲೇಮ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಸ್ರೇಲ್. ಈಸ್ಟ್ ಜೆರುಸಲೇಮ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಪ್ಯಾಲೆಸ್ಟೈನ್. ಆಯ್ತಾ? ಇದು ಇಸ್ರೇಲ್, ಇದು ಪ್ಯಾಲೆಸ್ಟೈನ್. ಈ ಮಧ್ಯದಲ್ಲಿ ಓಲ್ಡ್ ಸಿಟಿ ಅಂತಿದೆ. ಇವೆರಡು ಜೆರುಸಲೇಮ್ ಒಂದು ಓಲ್ಡ್ ಸಿಟಿ ಅಂತ. ಈ ಓಲ್ಡ್ ಸಿಟಿನಲ್ಲಿ 3 ಧರ್ಮಗಳ ಪವಿತ್ರ ಕ್ಷೇತ್ರಗಳು ಕಂಡುಬರ್ತವೆ. ಹಾಗಾಗಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನು ಈ ಸಿಟಿಗೋಸ್ಕರ ಕಿತ್ತಾಡ್ತದೆ. ಓಲ್ಡ್ ಸಿಟಿಗೋಸ್ಕರ ಯುದ್ಧ ನಡೀತದೆ. ಈ ಓಲ್ಡ್ ಸಿಟಿ ಕಿತ್ಕೊಳ್ಳೋದಕ್ಕೋಸ್ಕರ ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಪ್ಯಾಲೆಸ್ಟೈನ್ ಸೋಲಿಸಿ ಈಸ್ಟ್ ಜೆರುಸಲೇಮ್ ಅನ್ನ ಕಿತ್ಕೊಂಡ್ಬಿಟ್ಟು. ಈಗ ಪ್ರೆಸೆಂಟ್ಲಿ ಈಸ್ಟ್ ಜೆರುಸಲೇಮ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಇಸ್ರೇಲ್. ಆಯ್ತಾ ಸರ್? ಈ ಓಲ್ಡ್ ಸಿಟಿ ಝೂಮ್ ಮಾಡೋಣ ಸರ್. ನೋಡಿ, ಈ ಓಲ್ಡ್ ಸಿಟಿನಲ್ಲಿ ಈ ಥರ ನಾನು ಡಿವೈಡ್ ಮಾಡ್ಕೊಂಡು, ನಾನು ಆಗ್ಲೇ ಹೇಳಿದೆ 3 ಧರ್ಮಗಳ ಪವಿತ್ರ ಕ್ಷೇತ್ರಗಳು ಒಂದೇ ಜಾಗದಲ್ಲಿ ಕಂಡು ಬರೋದ್ರಿಂದ ಇದು ಸಂಘರ್ಷದ ಕೇಂದ್ರ ಬಿಂದು. ಓಕೆ, ಕ್ರಿಶ್ಚಿಯನ್ ಕ್ವಾರ್ಟರ್ ಅಂತ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕ್ರಿಶ್ಚಿಯನ್ರ ಪ್ರಾಬಲ್ಯ ಇದೆ. ಇಸ್ಲಾಂ ಕ್ವಾರ್ಟರ್ ಅಂತ ಮಾಡ್ಕೊಂಡಿದ್ದಾರೆ, ಮುಸಲ್ಮಾನರ ಪ್ರಾಬಲ್ಯ ಇದೆ. ಜೀವಿಶ್ ಕ್ವಾರ್ಟರ್ ಅಂತ ಮಾಡ್ಕೊಂಡಿದ್ದಾರೆ, ಯಹೂದಿಗಳ ಪ್ರಾಬಲ್ಯ ಇದೆ. ಅರ್ಮೇನಿಯನ್ ಕ್ವಾರ್ಟರ್, ಅಲ್ಲಿ ಅರ್ಮೇನಿಯಾದ ಜನ ಬದುಕ್ತಾ ಇದ್ರೆ ಅವ್ರ ಪ್ರಾಬಲ್ಯ ಇದೆ. ಬಟ್ ಕ್ರಿಶ್ಚಿಯನ್ ಕ್ವಾರ್ಟರ್ ಕ್ರಿಶ್ಚಿಯನ್ರಿಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕನಾಗಿರುವಂತ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ್ದು ಇದೇ ಜಾಗದಲ್ಲಿ. ಹಾಗಾಗಿ ಅಲ್ಲಿ ಸೈಂಟ್ ಸಪುಲ್ಕರ್ ಚರ್ಚ್ ಇದೆ. ಕ್ರಿಶ್ಚಿಯನ್ನರಿಗೆ ಅತ್ಯಂತ ಪವಿತ್ರವಾಗಿರುವಂತ ಕ್ಷೇತ್ರ. ಓಕೆ, ಈ ಮುಸ್ಲಿಂ ಕ್ವಾರ್ಟರ್ ಮತ್ತು ಕೇಳಿಸ್ಕೊಳ್ಳಿ, ಜೀವಿಶ್ ಕ್ವಾರ್ಟರ್, ಇವೆರಡು ಕ್ವಾರ್ಟರ್ಗೆ ಏನೂ ಸಮಸ್ಯೆ ಇಲ್ಲ. ಕ್ರಿಶ್ಚಿಯನ್ ಕ್ವಾರ್ಟರ್ನಲ್ಲಿ ಕ್ರಿಶ್ಚಿಯನ್ರು ಆರಾಮಾಗಿದ್ದಾರೆ, ಅರ್ಮೇನಿಯನ್ ಕ್ವಾರ್ಟರ್ನಲ್ಲಿ ಅರ್ಮೇನಿಯನ್ ಪೀಪಲ್ ಆರಾಮಾಗಿದ್ದಾರೆ. ಸೊ ಕಾನ್ಫ್ಲಿಕ್ಟ್ ಇರೋದು ಎರಡು ಕ್ವಾರ್ಟರ್, ಒಂದು ಇಸ್ಲಾಮಿಕ್ ಕ್ವಾರ್ಟರ್ ಮತ್ತು ಜೀವಿಶ್ ಕ್ವಾರ್ಟರ್. ಯಾಕೆ ಅಂದ್ರೆ ಈ ಎರಡೂ ಕ್ವಾರ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಕಾಮನ್ ವಾಲ್ ಇದೆ, ಒಂದು ಕಾಮನ್ ಜಾಗ. ಇದನ್ನ ಯಹೂದಿಗಳು, ಈ ಜಾಗವನ್ನ ಯಹೂದಿಗಳು ಟೆಂಪಲ್ ಮೌಂಟ್ ಅಂತ ಕರೀತಾರೆ. ಮುಸಲ್ಮಾನರು ಇದನ್ನ ಅರಂ ಅಲ್ ಶರೀಫ್ ಅಂತ ಕರೀತಾರೆ.
ಯಹೂದಿಗಳು ಟೆಂಪಲ್ ಮೌಂಟ್ ಅಂತ ಕರೀತಾರೆ, ಮುಸಲ್ಮಾನರು ಇದನ್ನ ಅರಮ್ ಅಲ್ ಶರೀಫ್ ಅಂತ ಕರೀತಾರೆ. ಓಕೆ, ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಟೆಂಪಲ್ ಮೌಂಟ್? ಇದೇನಾಗಿದೆ ಅಂತ ಹೇಳ್ತೇನೆ ಸರ್. ನಾನು ಹೇಳ್ತೀನಿ ನೋಡಿ, ಯಹೂದಿಗಳಿಗಿರ್ತಕ್ಕಂಥ ಏಕೈಕ ರಾಷ್ಟ್ರ ಇಸ್ರೇಲ್. 12ನೇ ಶತಮಾನದಲ್ಲಿ ಯಹೂದಿಗಳದೊಂದು ದೇವಸ್ಥಾನ ಇತ್ತು. ಈ ಜಾಗದಲ್ಲಿ 12ನೇ ಶತಮಾನದಲ್ಲಿ ಯಹೂದಿಗಳದೊಂದು ದೇವಸ್ಥಾನ ಇತ್ತು, ಕಿಂಗ್ ಡೇವಿಡ್ ಟೆಂಪಲ್ ಅಂತ ಕರಿತೀವಿ. 12ನೇ ಶತಮಾನದ ಕಥೆ ಹೇಳ್ತಾರೆ. ಈ ಕಿಂಗ್ ಡೇವಿಡ್ ಟೆಂಪಲ್ ಮೇಲೆ ರೋಮನ್ ಸಾಮ್ರಾಜ್ಯದ ದಾಳಿ ಆಗಿತ್ತು. ಪ್ಲೀಸ್ ಯಾರೋ ಮಾತಾಡ್ಬಿಟ್ಟು ಸುಂದರ್ ಬಾಸ್ ಪ್ಲೀಸ್. ರೋಮನ್ ಸಾಮ್ರಾಜ್ಯದವ್ರು ದಾಳಿ ಮಾಡಿಬಿಟ್ಟು ಆ ಕಿಂಗ್ ಡೇವಿಡ್ ಟೆಂಪಲ್ ಅನ್ನು ಸರ್ವನಾಶ ಮಾಡಿದ್ದಾರೆ. ಆಯ್ತಾ, ಸರ್ವನಾಶ ಮಾಡಿದರೆ ಎಲ್ಲ ದೇವಸ್ಥಾನ ಎಲ್ಲ ಪೂರ್ತಿ ಹೊಡೆದಾಕಿ ಕಾಂಪೌಂಡ್ ಮಾತ್ರ ಉಳ್ಕೊಂಡಿದೆ. ಒಂದೇ ಒಂದು ಕಾಂಪೌಂಡ್, ಒಂದು ತುಂಡು ಉಳ್ಕೊಂಡಿದೆ. ಯಾವಾಗ ಕಿಂಗ್ ಡೇವಿಡ್ ಟೆಂಪಲ್ನ ನಾಶ ಮಾಡಿ ಯಹೂದಿಗಳನ್ನ ಅಲ್ಲಿಂದ ಓಡಿಸಿದ್ರು, ಆಮೇಲೆ ನಾಗರಿಕತೆ ಬೆಳೆದು ಮುಸಲ್ಮಾನರು ಒಂದು ಮಸೀದಿ ಕಟ್ಕೊಂಡಿದ್ರು. ಇದು ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ಇಫ್ ಯು ಸಿ ದ ಪ್ಲೇಸ್ ನೋಡಿದ್ರೆ, ಸುತ್ತ ಕಾಂಪೌಂಡ್ ಯಹೂದಿಗಳದ್ದು, ಮಸೀದಿ ಮುಸಲ್ಮಾನರು. ಯಾರಿಗೆ ಕೊಡ್ಬೇಕು? ಮತ್ತೆ ಮುಸಲ್ಮಾನರ ನಂಬಿಕೆ ಹೆಂಗಿದೆ ಅಂತಂದ್ರೆ, ಇಸ್ಲಾಂ ಧರ್ಮದ ಸಂಸ್ಥಾಪಕನಾಗಿರುವಂತ ಮೊಹಮ್ಮದ್ ಪೈಗಂಬರ್ ಮೆಕ್ಕಾ ಮತ್ತು ಮದೀನವನ್ನು ಸ್ಥಾಪಿಸಿ ಈ ಜಾಗಕ್ಕೆ ಬಂದು ತಪಸ್ ಮಾಡಿ ಮೋಕ್ಷವನ್ನ ಪಡ್ಕೊಂಡು ಕುರಾನನ್ನ ಬೋಧಿಸಿದ್ರು ಅಂತಕ್ಕಂಥ ನಂಬಿಕೆ ಅವರು. ಹಾಗಾಗಿ ಒಂದು ಮಸೀದಿ ಕಟ್ಕೊಂಡಿದೆ, ಅಲ್ ಅಕ್ಸಾ ಮಸ್ಜಿದ್ ಅಂತ ಕರಿತೀವಿ ಅದನ್ನು. ಇಸ್ಲಾಂ ಧರ್ಮದ ಫೌಂಡರ್ ಆಗಿರುವಂತ ಮೊಹಮ್ಮದ್ ಪೈಗಂಬರ್ ಮೆಕ್ಕಾ ಮತ್ತು ಮದೀನವನ್ನ ಸ್ಥಾಪನೆ ಮಾಡಿ ಆನಂತರದಲ್ಲಿ ಇಲ್ಲಿ ಬಂದು ತಪಸ್ ಮಾಡಿ ಮೋಕ್ಷವನ್ನ ಪಡ್ಕೊಂಡು ಕುರಾನನ್ನ ಬೋಧಿಸಿದ್ರು ಅಂತಕ್ಕಂಥ ನಂಬಿಕೆ ಮುಸಲ್ಮಾನರದ್ದು. ಜಗತ್ತಲ್ಲಿ ಇಟ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸೇಕ್ರೆಡ್ ಪ್ಲೇಸ್ ಫಾರ್ ಮುಸ್ಲಿಮ್ಸ್ ಆಫ್ಟರ್ ಮೆಕ್ಕಾ ಅಂಡ್ ಮದೀನಾ. 3ನೇ ಅತಿ ದೊಡ್ಡ ಪವಿತ್ರ ಕ್ಷೇತ್ರ ಇದು. ಹಂಗೆ ಅವ್ರು ಬಿಟ್ಕೊಡಕ್ಕೆ ಅವ್ರು ರೆಡಿ ಇಲ್ಲ. ಯಾಕೆ ಈ ಸಂಘರ್ಷಗಳಿಗೆ ಮೂಲ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ಆಯ್ತಾ? ಯಹೂದಿಗಳದ್ದು ಹೆಂಗಿದೆ ಅಂತಂದ್ರೆ, ಅವ್ರು ಪ್ರಪಂಚದ ಇರ್ತಕ್ಕಂಥ ಚಿಕ್ಕ ರಾಷ್ಟ್ರ ಇಸ್ರೇಲ್ ಅವ್ರಿಗಿರೋದು. ಓಕೆ, ಒಂದೇ ಒಂದು ದೇವಸ್ಥಾನ ಇತ್ತು, ಕಿಂಗ್ ಡೇವಿಡ್ ಟೆಂಪಲ್ ಅಂತ. ರೋಮನ್ ಸಾಮ್ರಾಜ್ಯದವ್ರು ಅದನ್ನು ಹಾಳು ಮಾಡಿ ಎಲ್ಲ ಕೆಡವಿದ್ದಾರೆ. ಉಳ್ಕೊಂಡಿರೋದು ಒಂದೇ ಒಂದು ಕಾಂಪೌಂಡ್ ಮಾತ್ರ, ವೆಸ್ಟರ್ನ್ ವಾಲ್ ಅಂತ ಕರೀತಾರೆ ನೋಡಿ. ಇದು ಕಿಂಗ್ ಡೇವಿಡ್ ಟೆಂಪಲ್, 12th ಸೆಂಚುರಿ. ಕಿಂಗ್ ಡೇವಿಡ್ ಟೆಂಪಲ್ನ ನಾಶ ಮಾಡಿ ಈ ಒಂದೇ ಒಂದು ಕಾಂಪೌಂಡ್ ಉಳ್ಕೊಂಡಿದೆ, ವೆಸ್ಟರ್ನ್ ವಾಲ್ ಅಂತ. ಯಹೂದಿಗಳಿಗೆ ಇದೇ ದೇವಸ್ಥಾನ. ಪ್ರಪಂಚದಾದ್ಯಂತ ಅವ್ರಿಗೆ ಯಾವ ದೇವಸ್ಥಾನವೂ ಇಲ್ಲ. ಅವ್ರು ಇದನ್ನೇ ದೇವಸ್ಥಾನ ಅಂತ ಇವತ್ತಿಗೂ ನಂಬ್ತಾರೆ, ಇದಕ್ಕೆ ಪೂಜೆ ಸಲ್ಲಿಸ್ತಾರೆ. ಸೊ ಇಟ್ಸ್ ವೆರಿ ಎಮೋಷನಲ್ ಪ್ಲೇಸ್ ಫಾರ್ ಮುಸ್ಲಿಮ್ಸ್ ಅಂಡ್ ಜ್ಯೂಸ್. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ನೋಡ್ತಾ ಇದ್ದೀನಿ, ನೀವು ಒಂದು ಮ್ಯಾಪ್ ತೋರಿಸ್ತಾ ಇದ್ದೆ. ಓಕೆ, ಸುತ್ತ ಕಾಂಪೌಂಡು ಯಹೂದಿಗಳದ್ದು ನೋಡಿ. ಇಲ್ಲಿ ಪ್ರೇಯರ್ ಮಾಡ್ತಿರೋದೆಲ್ಲ ನಿಮಗೆ ಕಾಣುತ್ತೆ ವೆಸ್ಟರ್ನ್ ವಾಲ್ ಹತ್ರ. ಓಕೆ, ಸುತ್ತ ಕಾಂಪೌಂಡು ಯಹೂದಿಗಳದ್ದು, ಒಳಗಡೆ ಮಸೀದಿ ಮುಸಲ್ಮಾನರದ್ದು. ಡೋಂಟ್ ಮಿಸ್ಟೇಕ್, ಹಂಗಂತ ಮುಸಲ್ಮಾನರು ಬಂದು ಯಹೂದಿಗಳನ್ನ ಓಡಿಸಿ ಮಸೀದಿ ಕಟ್ಟಿಲ್ಲ. ಅಲ್ಲಿ ಕಿಂಗ್ ಡೇವಿಡ್ ಟೆಂಪಲ್ ಇದ್ದಿದ್ದು 12ನೇ ಶತಮಾನದಲ್ಲಿ. ರೋಮನ್ ಸಾಮ್ರಾಜ್ಯ ದಾಳಿ ಮಾಡಿಬಿಟ್ಟು ಅದನ್ನು ಕೊಲಾಪ್ಸ್ ಮಾಡಿದ್ದಾರೆ. ಆ ನಂತರದಲ್ಲಿ ನಾಗರಿಕತೆ ಬೆಳೆದು ಇಸ್ಲಾಂ ಸ್ಥಾಪನೆ ಆಗಿರುತ್ತೆ. ಮುಸಲ್ಮಾನರು ಯಹೂದಿಗಳಿಗೆ ತೊಂದರೆ ಕೊಟ್ಟಿದ್ರಂತ ಯಾವ ಎಕ್ಸಾಂಪಲ್ ಕೂಡ ಉಲ್ಲೇಖದಲ್ಲಿಲ್ಲ. ನಿಮ್ಗೆ ಅಲ್ ಅಕ್ಸಾ ಮಸ್ಜಿದ್ ಬಂದಿತ್ತು ನಿಮ್ಗೆ ಆನಂತರದಲ್ಲಿ 16-17ನೇ ಶತಮಾನದಲ್ಲಿ ಬಂದಿತ್ತು. ಬಟ್ ವೆಸ್ಟರ್ನ್ ವಾಲ್ ಇದ್ದಿತ್ತು ನಿಮಗೆ 12ನೇ ಶತಮಾನದಲ್ಲಿ. ಸರಿ, ಬಟ್ ಯಹೂದಿಗಳ ನಂಬಿಕೆ ಏನು ಅಂತಂದ್ರೆ, ಮುಸಲ್ಮಾನರಿಗೆ ಅನೇಕ ದೇಶಗಳಿದಾವೆ, ಅನೇಕ ತೀರ್ಥ ಕ್ಷೇತ್ರಗಳಿದಾವೆ. ನಮ್ಗೆ ಉಳ್ಕೊಂಡಿರೋದು ಇದು ಒಂದೇ. ಹಾಗಾಗಿ 1967 ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ನಡೆದಿರುತ್ತೆ. ಆಮೇಲೆ ಹೇಳ್ತಿರೋದನ್ನು ಎಲ್ಲ ಯುದ್ಧಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. 1967 ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ನಡೆದಿರುತ್ತೆ. ಅವಾಗ ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಈಸ್ಟ್ ಜೆರುಸಲೇಮ್ ಅನ್ನು ವಶಪಡಿಸ್ಕೊಂಡಿದೆ. ಯಾಕೆ? ಬಿಕಾಸ್ ಆಫ್ ದಿಸ್ ಓಲ್ಡ್ ಸಿಟಿ, ಬಿಕಾಸ್ ಆಫ್ ದಿಸ್ ವೆಸ್ಟರ್ನ್ ವಾಲ್. ಇಸ್ರೇಲ್ ಹ್ಯಾಸ್ ಕಾಂಕರ್ಡ್ ಈಸ್ಟ್ ಜೆರುಸಲೇಮ್ ಫ್ರಮ್ ಪ್ಯಾಲೆಸ್ಟೈನ್. ಆಯ್ತಾ? ಇದು ನಿಮಗೆ ಒಂದು ಬ್ರೀಫ್. ಓಕೆ ಸರಿ. ಈಗ ಆಕ್ಚುಲಿ ಇಷ್ಟು ವರ್ಷ ಯುದ್ಧ ಇರಲಿಲ್ಲ.
ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ 2023 ಶುರುವಾಯಿತು. ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಶುರುವಾಗಿತ್ತು, ಇವತ್ತು ಇಸ್ರೇಲ್ ಇರಾನ್ ವಾರ ಕಂಟಿನ್ಯೂ ಆಗ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧವಾಗಿ ಶುರುವಾಗಿದ್ದು ಯಾವಾಗ ಪ್ಯಾಲೆಸ್ಟೈನು ಇಸ್ರೇಲ್ನ ವಿರುದ್ಧ ಗೆಲ್ಲಕ್ ಆಗಲ್ಲ ಅಂತ ಗೊತ್ತಾಯ್ತು, ನಾವು ಇರಾನ್ ಎಂಟರ್ ಈಗ ಆ ಯುದ್ಧ ನಡೀತಾ. ಈಗ ಕೆಲವೊಂದು ಘಟನೆಗಳಿದೆ. 2023 ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ಯುದ್ಧ ಯಾಕೆ ರೀಸ್ಟಾರ್ಟ್ ಆಯ್ತು? ಫೈನ್, ಒಂದು 4 ಕಾರಣಗಳನ್ನು ಹೇಳ್ತೀನಿ. ಸರ್, ನಿಮ್ಗೆ ಇಲ್ಲಿ ಅಲ್-ಅಕ್ಸಾ ಮಸ್ಜಿದ್ ಫೋಟೋ ತೋರಿಸ್ತಾ ಇತ್ತು. ಈಗ ಟೋಟಲ್ ಸರ್ ಈ ಜಾಗ ಏನಿದೆಯಲ್ಲ, ಈಸ್ಟ್ ಜೆರೂಸಲೇಮ್ ಏನ್ ಜಾಗ ಇದೆಯಲ್ಲ, ಈಸ್ಟ್ ಜೆರೂಸಲೇಮ್ ಯಾರ ಹತ್ರ ಇದೆ? ಇಸ್ರೇಲ್ ಹತ್ರ ಇದೆ, ಪ್ಯಾಲೆಸ್ಟೈನ್ ಹತ್ರ ಇದೆ. ಆಯ್ತಾ? ಪೂರ್ತಿ ಕಿತ್ಕೊಂಡಿದೆ. ಅಂದ್ರೆ ಪ್ಯಾಲೆಸ್ಟೈನ್ ಮುಸಲ್ಮಾನರು ಇಸ್ರೇಲ್ನಲ್ಲಿ ಪ್ರೆಸೆಂಟ್ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ನಮ್ಮ ಜಮೀನ್ ಕಳ್ಕೊಂಡು, ಮನೆ ಕಳ್ಕೊಂಡು, ಹೊಲ ಕಳ್ಕೊಂಡು, ಮಸೀದಿಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಆಯ್ತಾ? ಸರಿ, ಏಕಾಏಕಿ 2023-24 ಏನಾಯ್ತು? 2024 ಇಫ್ ಐ ಆಮ್ ನಾಟ್ ರಾಂಗ್, ಓಕೆ, ಅಲ್-ಅಕ್ಸಾ ಮಸ್ಜಿದ್ದಲ್ಲಿ ರಂಜಾನ್ ಹಬ್ಬ ನಡೀತಾ ಇತ್ತು. ಪ್ಯಾಲೆಸ್ಟೈನ್ ಮುಸಲ್ಮಾನರು ಸೇರ್ಕೊಂಡು ರಂಜಾನ್ ಫೆಸ್ಟಿವಲ್ಸ್, and Ramzan is the biggest festival for Muslims. So ಇಸ್ರೇಲ್ ಪೊಲೀಸರು ಒಂದು ಸರ್ಕ್ಯುಲರ್ ಕೊಟ್ಟು, ನೋಟಿಸ್ ಕೊಟ್ಟು, ಈ ಬಾರಿ 2024 ರಂಜಾನ್ ಹಬ್ಬಕ್ಕೆ 10,000ಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ ಅಲ್-ಅಕ್ಸಾ ಮಸ್ಜಿದ್ದಲ್ಲಿ ಅಂತ ಒಂದು ಸರ್ಕ್ಯುಲರ್ ಕೊಟ್ಟು. ಇದು ಪ್ಯಾಲೆಸ್ಟೈನ್ ಮುಸಲ್ಮಾನರ ಕೆಂಗಣ್ಣಿಗೆ ಗುರಿ ಆಯಿತು. ಅಲ್ಲ, ಫಸ್ಟ್ ಆಫ್ ಆಲ್ ಈಸ್ಟ್ ಜೆರೂಸಲೇಮ್ ನಮ್ದು, ಓಲ್ಡ್ ಸಿಟಿ ನಮ್ದು, ಅಲ್-ಅಕ್ಸಾ ಮಸ್ಜಿದ್ ನಮ್ದು, ಎಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮನ್ನೇ 10,000 ಜನಕ್ಕಿಂತ ಮೇಲೆ ಸೇರಂಗಿಲ್ಲ. ಸೊ ಪ್ರತಿಭಟನೆಯಾಗಿ ಏನ್ ಮಾಡಿದ್ರು, 10,000ಕ್ಕಿಂತ ಹೆಚ್ಚು ಮುಸಲ್ಮಾನರು ಒಳಗೋದ್ರು. ಇಸ್ರೇಲ್ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ, ಸರ್ಕ್ಯುಲರ್ ಮುಂಚೆನೆ ಕೊಟ್ಟಿದ್ರು. ಓಕೆ, ಮುಸಲ್ಮಾನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತೆ ಯೂನಿಫಾರ್ಮ್ ಹಾಕೊಂಡು, ಶೂಸ್ ಹಾಕೊಂಡು ಮಸೀದಿ ಒಳಗೆ ನುಗ್ಗಿದ್ರು. ಅಂದ್ರೆ ಒಂದೊಂದು ಕೃತ್ಯವೂ ಕೂಡ ಯುದ್ಧಗಳಿಗೆ ಹೆಂಗ್ ಕಾರಣ ಆಗ್ತವೆ ಅಂತ ನಾನು ನರೇಟ್ ಮಾಡ್ತಾ ಇದ್ದೆ. ಯಾರೇ ಆಗ್ಲಿ, ಈಗ ಮೋಸ್ಟ್ ಆಫ್ ದ ಮೆಜಾರಿಟಿ ಹಿಂದೂ ರಿಲಿಜನ್ ಇದ್ರೆ ನೀವು ಯಾರಾದ್ರೂ ಚಪ್ಪಲ್ ಹಾಕೊಂಡು ದೇವಸ್ಥಾನದೊಳಗೆ ಕೂಡ ಬಿಟ್ಬಿಡ್ತೀರಾ? ಸೇಮ್ ಥಿಂಗ್. ಒಂದು ಪಾಯಿಂಟ್ ನಂಬರ್ 1. ಎರಡನೇದು, ನಾನು ಆಗ್ಲೇ ಹೇಳಿದೆ, 1967 ಮೇ 9ನೇ ತಾರೀಕು ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ನಡೆದಿತ್ತು. ಅವತ್ತು ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಜೆರೂಸಲೇಮನ್ನ ಕಿತ್ಕೊಳ್ತು ಅಂತ ಹೇಳಿದೆ. ಕರೆಕ್ಟಾ? ಎಸ್. ಆ ದಿನವನ್ನ ಇಸ್ರೇಲ್ನಲ್ಲಿ ಪ್ರತಿ ವರ್ಷ ಮೇ 9ನೇ ತಾರೀಕನ್ನ ಜೆರೂಸಲೇಮ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ಇಸ್ರೇಲ್ ಈ ಜೆರೂಸಲೇಮ್ ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡುತ್ತೆ ಅಂದ್ರೆ ಈ ಮಸೀದಿ ಮುಂದೆನೆ ಮಾಡ್ತಾರೆ. (1967) ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ಅಲ್ಲಿ ಮೇ 9ನೇ ತಾರೀಕು ಇಸ್ರೇಲು ಜೆರೂಸಲೇಮ್ ಅನ್ನ ಕಿತ್ತುಕೊಂಡಂತ ದಿನವನ್ನ ಪ್ರತಿ ವರ್ಷ ಜೆರೂಸಲೇಮ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅದ್ ಮಾಡೋದು ಮಸೀದಿ ಮುಂದೆನೆ ಮಾಡ್ತಾರೆ. ಇಸ್ರೇಲ್ದು ನ್ಯಾಷನಲ್ ಫ್ಲಾಗ್, ರಾಷ್ಟ್ರೀಯ ಧ್ವಜವನ್ನು ಹಾರಾಟ ಮಾಡ್ತಾರೆ, ದೇಶಭಕ್ತಿ ಗೀತೆಗಳನ್ನು ಕೂಗ್ತಾರೆ, ಧ್ಯೇಯ ವಾಕ್ಯಗಳನ್ನು ಮೊಳಗಿಸ್ತಾರೆ. ಅಂದ್ರೆ ಪ್ಯಾಲೆಸ್ಟೈನ್ ಮುಸಲ್ಮಾನರು ಹೆಂಗ್ ಹುರ್ಕೋಬೇಕು ಅಂದ್ರೆ ಹಂಗ್ ಹುರ್ಕೋಬೇಕು, ಅವೆಲ್ಲ ಮಾಡ್ತಾರೆ. ಇದು ಎರಡನೇದು. ಓಕೆ, ಎರಡನೇದು. ಮೂರನೇದು, ಆಲ್ರೆಡಿ ಪ್ಯಾಲೆಸ್ಟೈನ್ ಮುಸಲ್ಮಾನರು ಇಸ್ರೇಲ್ನಲ್ಲಿ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಮನೆ ಕಳ್ಕೊಂಡು, ಜಮೀನ್ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಶೇಖ್ ಜರಾ ಅಂತ ಒಂದು ಸಿಟಿ ಇದೆ, ಅಲ್ಲಿ ಇಲ್ಲಿ ಒಂದು ಟೆಂಟ್ ಹಾಕೊಂಡು ಬದುಕ್ತಾ ಇದ್ದಾರೆ. ಶೇಖ್ ಜರಾ ಎನ್ನುವಂತ ಸಿಟಿನಲ್ಲಿ ಈ ಪ್ಯಾಲೆಸ್ಟೈನ್ ಮುಸಲ್ಮಾನರು ನಿರಾಶ್ರಿತರಾಗಿ ಏನು ಬದುಕ್ತಾ ಇದ್ದಾರೆ, ಅವ್ರ ಮನೆ ಖಾಲಿ ಮಾಡ್ಸಕ್ ಶುರು ಮಾಡ್ಬಿಟ್ರು ಯಹೂದಿಗಳು. ಇದು ಮೂರನೇ ರೀಸನ್. ಓಕೆ, ಎಸ್, ಪ್ಯಾಲೆಸ್ಟೈನಿಗೆ ಗೊತ್ತಾಯ್ತು. ಇನ್ನು ಕೆಲವು ತಿಂಗಳುಗಳಲ್ಲಿ ಪ್ಯಾಲೆಸ್ಟೈನ್ ಮುಸಲ್ಮಾನರ ಮಾರಣ ಹೋಮ ಆಗತ್ತೆ ಅಂತ. ಯು ಗಾಟ್ ಟು ನೋ ಇಟ್. ಓಕೆ, ಎಸ್. ಸೊ ಐ ಹೋಪ್ ನೋಡಿ. ಸೊ ಒಂದು ನಾನೇನು ಹೇಳಿದ್ದೆ, ರಂಜಾನ್ ಫೆಸ್ಟಿವಲ್ ಟೈಮಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸೇರ್ಕೊಳ್ಳಂಗಿಲ್ಲ ಅಂತ ನಿರ್ಬಂಧವನ್ನು ಹೇರಿದ್ದು. ಎರಡನೇದು, ಮಸೀದಿ ಒಳಗಡೆ ಶೂಸ್ ಹಾಕೊಂಡು ನುಗ್ಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದು. ಪ್ರತಿ ವರ್ಷ ಮೇ 9ನೇ ತಾರೀಕು ಜೆರೂಸಲೇಮ್ ಡೇ ಸೆಲೆಬ್ರೇಟ್ ಮಾಡೋದು. ನಾಲ್ಕನೇದು, ಶೇಖ್ ಜರಾದಲ್ಲಿ ಮನೆಗಳನ್ನು ಖಾಲಿ ಮಾಡಿಸ್ಲಿಕ್ಕೆ ಶುರು ಮಾಡಿತ್ತು. ಸೊ ಇದು ಪ್ಯಾಲೆಸ್ಟೈನ್ ಮುಸಲ್ಮಾನರಿಗೆ ಗೊತ್ತಾಯ್ತು. ಎಸ್, ಪೂರ್ತಿ ಅಂದ್ರೆ ನೋಡಿ, ಮ್ಯಾಪ್ ನೋಡ್ತಾ ಇದ್ದೀರಾ, ಅರ್ಧ ಪ್ಯಾಲೆಸ್ಟೈನ್ ಕಿತ್ಕೊಂಡಿದ್ದಾರೆ.
ಇನ್ನು ಅರ್ಧ ಉಳ್ಕೊಂಡಿದೆ. ಇವೆಲ್ಲ ಬೆಳವಣಿಗೆ ನೋಡ್ಕೊಂಡಾಗ ಪೂರ್ತಿ ಕಿತ್ಕೊಳ್ತಾರೆ ಅಂತ ಗೊತ್ತಾಯ್ತು. ಪ್ಯಾಲೆಸ್ಟೈನಿಗೆ ಉಳುಗಾಲ ಅಲ್ಲ ಕಾಣಿಸ್ತಿದೆ ನಿಮಗೆ. ಹಾಫ್ ಆಫ್ ದ ಪ್ಯಾಲೆಸ್ಟೈನ್ ಇಸ್ ಕಾಂಕರ್ಡ್ ಬೈ ಇಸ್ರೇಲ್. ಓಕೆ, ಇನ್ನರ್ಧ ಉಳಿಸಿದ್ದಾರೆ. ಇನ್ನು ಪೂರ್ತಿ ಉಳಿಸಲ್ಲ. ಪ್ಯಾಲೆಸ್ಟೈನ್ ಮುಸಲ್ಮಾನರ ಮಾರಣ ಹೋಮ ಆಗುತ್ತೆ ಅಂತ ಗೊತ್ತಾಯ್ತು. ಇನ್ನು ತಡ್ಕೊಳಕ್ಕಾಗ್ದಲ್ಲೇ ಗಾಜಾ ಪಟ್ಟಿ ನೋಡಿ, ದಿಸ್ ಇಸ್ ಗಾಜಾ. ಓಕೆ, ಇಲ್ಲಿ ಹಮಾಸ್ ಅಂತ ಒಂದು ಸಂಘಟನೆ ಇದೆ. ಹಮಾಸ್ ಅಂತ, ಹಮಾಸ್ ಅಲ್ಲ, ಪ್ಯಾಲೆಸ್ಟೈನ್ ಮುಸಲ್ಮಾನರು ಅಂದ್ರೆ ಹಮಾಸ್. ಓಕೆ, ಈ ಹಮಾಸ್ ಸಂಘಟನೆ ಸರ್, ಇಸ್ರೇಲ್ ಅವರು ಇದನ್ನ ಭಯೋತ್ಪಾದಕ ಸಂಘಟನೆ ಅಂತ ಕರೀತಾರೆ. ಬಟ್ ಹಮಾಸ್ ಅವ್ರು ಏನಂತ ಕರೀತಾರೆ? ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರ್ಕೊಂತಾರೆ. ಈಗ ಮುಂಚೆ ಹಂಗೇನೆ ಯುನೈಟೆಡ್ ನೇಷನ್ಸ್ ತಾಲಿಬಾನ್, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡೆಸಿಗ್ನೇಟ್ ಮಾಡಿದ್ರು. ಅದೇ ತಾಲಿಬಾನ್ ಇವತ್ತು ಸರ್ಕಾರ ಆಗಿದೆ. ಅವ್ರವ್ರ ಪರ್ಸೆಪ್ಷನ್ ಅಷ್ಟೇ ಸರ್, ಅವ್ರವ್ರ ಪರ್ಸೆಪ್ಷನ್. ಸೊ ಇವೆಲ್ಲ ನೋಡ್ಕೊಂಡು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಸಂಘಟನೆಗೆ ತಡ್ಕೊಳಕ್ಕಾಗಲಿಲ್ಲ. ಇಸ್ರೇಲ್ ಮೇಲೆ ಏಕಾಏಕಿ ರಾತ್ರೋರಾತ್ರಿ 5,000 ಕ್ಷಿಪಣಿಗಳನ್ನು ಉಡಾಯಿಸಿದ್ರು ಇಸ್ರೇಲ್ ಮೇಲೆ. ಅವ್ನು ಯಾರೋ ಬಹಳ ಚೆನ್ನಾಗಿ ಕೇಳಿದ, ಸರ್ 5,000 ಕ್ಷಿಪಣಿಗಳನ್ನು ನಿಲ್ಸಷ್ಟು ಇಲ್ಲಿ ಜಾಗನೇ ಇಲ್ವಲ್ಲ ಸರ್? ಪೂರೈಕೆ ಮಾಡದಂತ ರಾಷ್ಟ್ರನೇ ಇರಾನ್. ನಿಮ್ಮ ಹೆಸರು ಆಯ್ತಾ ಸರ್? ಈಗ ಸರ್, ಈ ಸ್ಟೋರಿ ಕೇಳದ್ಮೇಲೆ ನಿಮ್ಮ ಈಗಿನ ಪರಿಸ್ಥಿತಿ ಅಥವಾ ಈಗಿನ ಒಪಿನಿಯನ್, ಇಸ್ರೇಲ್ ತಪ್ಪಿದ್ಯಾ ಪ್ಯಾಲೆಸ್ಟೈನ್ ತಪ್ಪಿದ್ಯಾ? ನಿಮ್ ತಲೆಯಲ್ಲಿ ಏನಿದೆ ಬಿಟ್ಬಿಡಿ, ಈಗಿನ ಪರಿಸ್ಥಿತಿ ಹೇಳಿ. ನಾನು ಪಾಠ ಮಾಡಿದ್ಮೇಲೆ ಇಸ್ರೇಲ್ ತಪ್ಪಿದೆ, ಕರೆಕ್ಟಾ? ಎಸ್ ಆರ್ ನೋ? ಅರೇ ಬಾಯ್, ಇಸ್ರೇಲ್ ತಪ್ಪಿದೆ ಪ್ಯಾಲೆಸ್ಟೈನ್ ತಪ್ಪಿದ್ಯಾ? ಇಸ್ರೇಲ್ ತಪ್ಪಿದೆ. ಈಗ ಪಿಕ್ಚರ್ ಅಭಿ ಬಾಕಿ, ಒಪಿನಿಯನ್ಸ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಈಗ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೋರಿನ ರೈಟ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಅನ್ಸುತ್ತೆ ಇಲ್ಲ ಸರ್ ಇಸ್ರೇಲ್ ಸರಿ ಇದೆ ಪ್ಯಾಲೆಸ್ಟೈನ್ ತಪ್ಪಿದೆ. ಓಕೆ, ಆಮೇಲೆ ಮತ್ತೆ ವಾದ ಮಾಡ್ತೀನಿ, ಅವಾಗ ಸರ್ ಪ್ಯಾಲೆಸ್ಟೈನ್ ಸರಿ ಇದೆ ಸರ್, ಇಸ್ರೇಲ್ ತಪ್ಪಿದೆ ಅಂತೀನಿ. ಸೊ ಮತ್ತೆ ಲಾಸ್ಟಿಗೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ, ಎಂಡ್ ಆಫ್ ದ ಕ್ಲಾಸ್ ನೀವೇ ಡಿಸೈಡ್ ಮಾಡಿದ್ರಿ. ಆಯ್ತಾ? ಓಕೆ, ಕೇಳಿಸ್ಕೊಡ್ರಿ. ಓಕೆ ಸರ್, ಕಳೆದ 75 ವರ್ಷಗಳಿಂದ, ಪ್ಲೀಸ್ ಮಾತಾಡ್ಬೇಡಿ, ಕಳೆದ 75 ವರ್ಷಗಳಿಂದ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ. ಬಟ್ 1993 ಕಂಟಿನ್ಯೂಸ್ ಯುದ್ಧ ನಡೀತು. ಆಮೇಲೆ ಶಾಂತಿ ಒಪ್ಪಂದಗಳ ಸೈನ್ ಆಯಿತು, ಏನೂ ತೊಂದರೆ ಇರಲಿಲ್ಲ. ಮತ್ತೆ ಯುದ್ಧ ಶುರು ಆಗಿದ್ದು 2023-24ರಲ್ಲಿ. ಆಯ್ತಾ? ಹಾಗಾದ್ರೆ ಈ 75 ವರ್ಷಗಳಲ್ಲಿ 300ಕ್ಕೂ ಹೆಚ್ಚು ಯುದ್ಧಗಳು ನಡೆದಿದೆ. ಸಣ್ಣ ಪುಟ್ಟ ಯುದ್ಧನೂ ಲೆಕ್ಕ ಹಾಕೊಳ್ತೀರ ಅಂದ್ರೆ 300+ ವಾರ್ಸ್ ಆಗಿದೆ. ಓಕೆ, ಹಂಗ್ ನೋಡ್ಕೊಂಡ್ರೆ 56 ಇಸ್ಲಾಮಿಕ್ ಸ್ಟೇಟ್ಸ್ಗಳ ನಡುವೆ ಒಂದು ಯಹೂದಿ ರಾಷ್ಟ್ರ ಬದುಕಿರೋದೇ ಒಂದು ದೊಡ್ಡ ಪವಾಡ. ಬದುಕಿರೋದೇ ಒಂದು ದೊಡ್ಡ, ಇಟ್ಸ್ ಎ ಮಿರಾಕಲ್. ಇವತ್ತು ಇಸ್ರೇಲ್ ಎಕ್ಸಿಸ್ಟ್ ಆಗಿದೆ ಅಂತ ನಂಬಕ್ಕೂ ಆಗಲ್ಲ. ಯಾರು ದೇಶ ಪ್ರೇಮದ ಪಾಠ ಕಲಿಬೇಕು ಅಂದ್ರೆ ಇಸ್ರೇಲಿಂದ ಕಲಿಬೇಕಾಗ್ತದೆ. ಮಾತಾಡೋಣ ಅದ್ರ ಬಗ್ಗೆ. ಸರಿ, ಈ 75 ವರ್ಷಗಳ ಯುದ್ಧಕ್ಕೆ ಬರಬೇಕು ಅಂದ್ರೆ ನಾನು 5,000 ವರ್ಷಗಳ ಇತಿಹಾಸಕ್ಕೆ ಹೋಗ್ಬೇಕು. ರೈಟ್, ಸಿ ಲಿಸನ್ ಟು ದ ಸ್ಟೋರಿ. ನಾನು ಸನಾತನ ಧರ್ಮ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀನಿ. ವಾಟ್ ಯು ಮೀನ್ ಬೈ ಸನಾತನ ಧರ್ಮ? ವಾಟ್ ಯು ಮೀನ್ ಬೈ ಸನಾತನ ಧರ್ಮ ಅಂತಂದ್ರೆ, ಸನಾತನ ಧರ್ಮ ಅಂದ್ರೆ ಏನ್ರಿ? ಓಲ್ಡೆಸ್ಟ್ ರಿಲಿಜನ್ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾವುದೇ ಅತ್ಯಂತ ಹಳೆಯ ಧರ್ಮವನ್ನ ಸನಾತನ ಧರ್ಮ ಅಂತ ಕರೀಬಹುದು. ಹಿಂದೂ ಧರ್ಮ ಸನಾತನ ಧರ್ಮ ಅಲ್ಲ. ನೀವು ಹಿಂದೂ ಧರ್ಮವನ್ನ ಸನಾತನ ಧರ್ಮ ಅಂತ ಕರಿಬೇಕು ಅಂದ್ರೆ ವೈದಿಕ ಧರ್ಮ ಅಂತ ಕರಿಬಹುದು. ವೈದಿಕ ಧರ್ಮದಿಂದ ಹೊರಗಡೆ ಬಂದಿದ್ದು ಹಿಂದೂ ಧರ್ಮ. ಹಿಂದೂ ರಿಲಿಜನ್ ಇಸ್ ಎ ಮಾಡರ್ನ್ ಫಾರ್ಮ್ ಆಫ್ ವೇದಿಕ್ ರಿಲಿಜನ್. ಡು ಯು ಅಗ್ರಿ? ಹಿಂದೂ ರಿಲಿಜನ್ ಇಸ್ ಎ ಮಾಡರ್ನ್ ಫಾರ್ಮ್ ಆಫ್ ವೇದಿಕ್ ರಿಲಿಜನ್. ನೀವು ಒಂದು 5,000 ವರ್ಷಗಳ ಇತಿಹಾಸ ಇರಬೇಕು ಒಂದು ಧರ್ಮಕ್ಕೆ, ಅವಾಗ ಸನಾತನ ಧರ್ಮ. ಹಂಗೆ ನೋಡ್ಕೊಂಡ್ರೆ ಹಿಂದೂ ಧರ್ಮವನ್ನ ನೀವು ವೈದಿಕ ಧರ್ಮ ಅಂತ ಕರೆಯೋದಾದ್ರೆ ಅದು ಕೂಡ ಸನಾತನ ಧರ್ಮ. ಅತ್ಯಂತ ಹಳೆಯ ಧರ್ಮಗಳಲ್ಲಿ ಜುದಾಯಿಸಂ ಕೂಡ ಒಂದು. ಯಹೂದಿ ಧರ್ಮಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. ಅಂಡ್ ಗೊತ್ತಿರಲಿ ಸರ್, ಸುಮ್ಮನೆ ಯಾಕೆ? ಓಕೆ ಸರ್, ಅಂಡ್ ಫಾರ್ ಯುವರ್ ರೈಟ್ ಪ್ಲೀಸ್, ಫಾರ್ ಇನ್ಫಾರ್ಮೇಶನ್ ಪ್ಲೀಸ್ ನೋಟ್ ದಟ್ ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕನಾಗಿರುವಂತ ಯೇಸು ಕ್ರಿಸ್ತ ಒಬ್ಬ ಯಹೂದಿ. He was a Jew. Okay.
ಇಸ್ಲಾಂ ಉಟ್ಕೊಂಡಿದ್ದು ಯಹೂದಿ ಧರ್ಮದಿಂದ, ಕ್ರಿಶ್ಚಾನಿಟಿ ಉಟ್ಕೊಂಡಿದ್ದು ಜುದಾಯಿಸಮ್ ಇಂದ. ಈ ಕ್ರಿಶ್ಚಾನಿಟಿ ಮತ್ತು ಇಸ್ಲಾಂಗೆ ಮೂಲ ಯಾವುದು ಅಂತಂದ್ರೆ ಜುದಾಯಿಸಮ್. ಬಟ್ ಎರಡು ಧರ್ಮಗಳನ್ನು ಒಪ್ಕೊಳ್ಳಲ್ಲ, ಬಿಕಾಸ್ ಇವತ್ತು ದೊಡ್ಡದಾಗಿ ಬೆಳೆದಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಳ್ಳಲ್ಲ. ಬಟ್ ಇಟ್ ಈಸ್ ಆನ್ ರೆಕಾರ್ಡ್ ದಟ್ ಜೀಸಸ್ ಕ್ರೈಸ್ಟ್ ವಾಸ್ ಅ ಜೀವ್. ಆದ್ರೆ ಇವತ್ತಿನ ಕ್ರಿಶ್ಚಾನಿಟಿ ಹೆಂಗ್ ಬೆಳ್ಕೊಂಡಿದೆ ಅಂತಂದ್ರೆ, ಓಕೆ, ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ಜುದಾಯಿಸಮ್ ಇಂದ ಕ್ರಿಶ್ಚಾನಿಟಿ ಬರಲಿಲ್ಲ, ಕ್ರಿಶ್ಚಾನಿಟಿ ಮುಂಚೆನೇ ಇತ್ತು, ಆ ಕ್ರಿಶ್ಚಾನಿಟಿನಲ್ಲಿ ಒಂದು ಕೀಳ್ ಜಾತಿ ಅಂತಿದ್ರೆ ಅದು ಜುದಾಯಿಸಮ್ ಅಂತ ಹೇಳುತ್ತೆ. ಮ್ಯಾನಿಪುಲೇಷನ್ ಹೆಂಗಾಗುತ್ತೆ? ಅವ್ರು ಹೇಳ್ತಾರೆ, ಮುಂದುವರಿತಾ ಹೇಳ್ತಾರೆ. ಓಕೆ, ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ, ಈ ಜುದಾಯಿಸಮ್ ಇದೆಯಲ್ಲ, ಯಹೂದಿ ಧರ್ಮ ಅಂತ ನಾವೇನ್ ಕರಿತಿದೀವಿ, ಇವತ್ತಿರುವಂತ ಯಹೂದಿ ಧರ್ಮನೇ ಬೇರೆ. ಓಕೆ, ಹಿಂದೆ ಇದ್ದಂತ ಯಹೂದಿ ಧರ್ಮನೇ ಬೇರೆ. ಹೆಂಗೆ ಸರ್? ಹಿಂದೆ ಇದ್ದಂತ ಜುದಾಯಿಸಮ್ ಏನಿತ್ತಲ್ಲ, ಅದು ಗಾಂಧಿ ತತ್ವಗಳನ್ನ ಒಳಗೊಂಡಿತ್ತು. ಅಹಿಂಸೆ, ಕರುಣೆ, ಪ್ರೀತಿ, ಈ ತರದ್ದು ಗಾಂಧಿ ತತ್ವ. ಅಂದ್ರೆ ಗಾಂಧೀಜಿ ಹೇಳಿದ್ರು, ಯಾರೋ ಒಂದ್ ಕಪಾಳ ಕೊಡ್ರೆ ಇನ್ನೊಂದು ಕಪಾಳ ತೋರಿಸ್ಬೇಕು. ದಟ್ ವಾಸ್ ದ ಪ್ರಿನ್ಸಿಪಲ್ಸ್ ಆಫ್ ಜುದಾಯಿಸಮ್ ಆಕ್ಚುಲಿ. ಆದ್ರೆ ನಾನು ಹೇಳ್ತೀನಿ ನೋಡಿ, ಟೂ ಗುಡ್ ಇಸ್ ಟೂ ಬ್ಯಾಡ್ ಅಂತ ಒಂದು ಗಾದೆ ಇದೆ. ಅತಿ ಒಳ್ಳೆತನ ಕೂಡ ಕೆಟ್ಟದು ಅಂತ. ಇವರು ಗಾಂಧಿ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಿದ್ರು. ಅಹಿಂಸೆ, ಕರುಣೆ, ಎಂಪತಿ, ಸಿಂಪತಿ, ಕಂಪ್ಯಾಷನ್, ಲವ್, ಇದೇ ತರದ್ದು, ನಾನ್ ವೈಲೆನ್ಸ್. ಇದನ್ನ ಕ್ರಿಶ್ಚಾನಿಟಿ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತು ಅಂತಂದ್ರೆ, ಕ್ರೈಸ್ತ ಧರ್ಮ ಕ್ರಿಶ್ಚಾನಿಟಿ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತು ಅಂದ್ರೆ, ಮುಂದುವರೆದು ಹೇಳಿದ್ರು ಅಂತಂದ್ರೆ, ನೋಡಿ, ಜುದಾಯಿಸಮ್ ಅನ್ನೋದು ಒಂದು ರಿಲಿಜನ್ ಇಲ್ಲವೇ ಇಲ್ಲ, ಅದು ಕ್ರಿಶ್ಚಾನಿಟಿನಲ್ಲಿ ಕಂಡು ಬರುವಂತ ಒಂದು ಕೀಳ್ ಜಾತಿ. ಅಂದ್ರೆ ಈ ಜೀವ್ಸನ ಯಾವ್ಯಾವ ಕೆಟ್ಟ ಕೆಟ್ಟ ಕೆಲ್ಸಕ್ಕೆ ಬಳಸ್ಕೋಬಾರ್ದು, ಅಷ್ಟು ಕೆಟ್ಟ ಕೆಟ್ಟ ಕೆಲ್ಸಗಳಿಗೆ ಈ ಜೀವ್ಸ್ಕೊಂಡು ಬಳಸ್ಕೊಳ್ಳಿ. ಸ್ಲೇವ್ಸ್ ಆಗಿ, ಬಾಂಡೆಡ್ ಲೇಬರ್ ಆಗಿ, ಚೈಲ್ಡ್ ಲೇಬರ್ ಆಗಿ, ಪ್ರಾಸ್ಟಿಟ್ಯೂಷನ್ಗೋಸ್ಕರ, ವೇಶ್ಯಾವಾಟಿ. ಅರೆ, ಇದುವರೆಗೂ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಧಾರ್ಮಿಕ ಸಮುದಾಯಗಳ ಗೋಡೆ ಆಗಿದೆ ಅಂತಾರೆ, ಇಟ್ಸ್ ಫಾರ್ ಜೀವ್ಸ್. ನೀವು ಜಗತ್ತಿನ ಒಂದು ಅಷ್ಟು ಕೆಟ್ಟ ಕೆಲಸಗಳನ್ನು ಪಟ್ಟಿ ಮಾಡಿದ್ರೆ ಅಷ್ಟು ಕೆಲಸಗಳಿಗೋಸ್ಕರ ಇವ್ನು ಬಳಸ್ಕೊಂಡಿದ್ರು. ಬಟ್ ಇವ್ರು ಅಪೋಸ್ ಮಾಡ್ತಿರ್ಲಿಲ್ಲ. ಓಕೆ, ನಮ್ಮ ಮನೆ ಬರನೇ ಹೆಂಗಿದೆ, ದೇವ್ರು ಇದಕ್ಕೋಸ್ಕರನೇ ಕಳಿಸಿದಾನೆ, ನಾವು ಇದನ್ನ ಒಪ್ಕೋಬೇಕು. ಅಹಿಂಸೆ, ಕರುಣೆ. ಅದರಲ್ಲಿ ಜರ್ಮನಿ ನಾಜಿ ಪಕ್ಷದ ಅಧ್ಯಕ್ಷನಾದಂಥ ಹಿಟ್ಲರ್ಗೆ ಒಂದು ಬೋಧನೆ ಮಾಡಲಾಗುತ್ತೆ. ಎಲ್ಲಿವರೆಗೂ ಯಹೂದಿಗಳು ಬದುಕಿರ್ತಾರೋ, ಎಲ್ಲಿವರೆಗೂ ಯಹೂದಿ ಸಂತಾನ ಇರುತ್ತೋ, ಅಲ್ಲಿವರೆಗೂ ಭೂಮಿ ಮೈಲಿಗೆ ಆಗಿರುತ್ತೆ. ಭೂಮಿಯನ್ನು ಪವಿತ್ರ ಮಾಡಬೇಕು ಅಂದ್ರೆ ಯಹೂದಿ ಧರ್ಮದ ನಿರ್ನಾಮ ಮಾಡಬೇಕು. ಜಗತ್ತಿನ ಇತಿಹಾಸದಲ್ಲಿ ಇದು ನಾಜಿ ಹೋಲೋಕಾಸ್ಟ್ ಅಂತ ಒಂದು ದಾಖಲಾಗುತ್ತೆ, ನೀವು ವಿಡಿಯೋಸ್ ನೋಡಬಹುದು. ಓಕೆ, ಜಗತ್ತಿನ ಅತಿ ದೊಡ್ಡ ನರಮೇಧ ಇದು. ಹಿಟ್ಲರ್ಗೆ ಹೆಂಗ್ ಪಾಠ ಮಾಡಲಾಗಿತ್ತು ಅಂತಂದ್ರೆ, ನೀನು ಹುಟ್ಟಿರದೆ ಯಹೂದಿ ಧರ್ಮವನ್ನು ನಾಶ ಮಾಡೋದಕ್ಕೆ, ಯಹೂದಿ ಸಂತಾನವನ್ನ ನಾಶ ಮಾಡೋದಕ್ಕೆ, ಭೂಮಿಯನ್ನ ಪವಿತ್ರ ಮಾಡೋದಕ್ಕೆ ನಂಬಿಸಲಾಗಿತ್ತು. ಹಿಟ್ಲರ್ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಾನು ಬದುಕಿರಬೇಕಾದ್ರೆ ಇಡೀ ಒಬ್ಬೊಬ್ಬ ಯಹೂದಿಗಳನ್ನ ಕೊಂದಾಕಿ ಭೂಮಿಗೆ ಅಂಟ್ಕೊಂಡಿರ್ತಕ್ಕಂಥ ಮೈಲಿಗೆನ ಕ್ಲೀನ್ ಮಾಡಿ ಪವಿತ್ರ ಮಾಡ್ತೀನಿ ಅಂತ ಒಂದು ಪಣ ತೊಡ್ತಾನೆ. ಎಲ್ಲೆಲ್ಲೂ ಓಡೋಗಿರ್ತಾರೋ ನೋಡಿ, ಪ್ಲೀಸ್ ಕೇಳಿಸ್ಕೊಳ್ಳಿ, ಇತಿಹಾಸದಲ್ಲಿ ಒಂದ್ ಕಡೆ ದಾಖಲಾಗುತ್ತೆ. ಹಿಟ್ಲರ್ನ ಕಾಲಘಟ್ಟದಲ್ಲಿ 1 ವರ್ಷಕ್ಕೆ 60 ಲಕ್ಷ ಯಹೂದಿಗಳ ನರಸಂಹಾರ ಆಗಿದೆ. 60 lakh of Jews were conducted genocide. ಕರ್ಕೊಂಬರೋದು ಮಕ್ಕಳು, ಗರ್ಭಿಣಿ ತಾಯಂದಿರು, ಮುದುಕಿರು, ಹುಡುಗರು ಎಲ್ಲಾನು ಕರ್ಕೊಂಬರೋದು, ಒಂದು ಚೇಂಬರ್ ಜೈಲ್ಗಳಲ್ಲಿ ಕೂಡಾಕದು. 1 ಲಕ್ಷ 2 ಲಕ್ಷ ಜನ ಒಟ್ಟಿಗೆ ಕೂಡಾಕದು. ಯಾವಾಗ ಒಂದು 2 ಲಕ್ಷ ಜನ ಆಗ್ತಾರಲ್ಲ, ಅವ್ನ ಗ್ಯಾಸ್ ಚೇಂಬರ್ ಒಳಗಡೆ ಹಾಕಿ ಗ್ಯಾಸ್ ಲೀಕ್ ಮಾಡಿ ಬೆಂಕಿ ಹಚ್ಬೋದು. ಇದೇ ತರ 1 ವರ್ಷಕ್ಕೆ 60 ಲಕ್ಷಕ್ಕೂ ಹೆಚ್ಚು ಯಹೂದಿಗಳ ನರಸಂಹಾರ ಆಯಿತು. ಜಗತ್ತಿನ ಇತಿಹಾಸದಲ್ಲಿ ಇದನ್ನು ನಾಜಿ ಹೋಲೋಕಾಸ್ಟ್ ಅಂತ ಕರೀತಾರೆ. ಇವತ್ತಿಗೂ ಕೂಡ ಪ್ರೆಸೆಂಟ್ ಜರ್ಮನಿ ಪ್ರೈಮ್ ಮಿನಿಸ್ಟರ್ ನೀವು ಮಾತಾಡಿಸ್ಬಿಟ್ಟು ನಾಜಿ ಹೋಲೋಕಾಸ್ಟ್ ತಲೆ ತೆಗಿಸ್ತಾರೆ. ಇದು ನಮ್ಮಿಂದ ಆಗ್ಬಾರ್ದಾಗಿತ್ತು. ವರ್ಲ್ಡ್ಸ್ ಲಾರ್ಜೆಸ್ಟ್ ಜಿನೋಸೈಡ್. ಜಿನೋಸೈಡ್ ಅಂದ್ರೆ ಮಾಸ್ ಕಿಲಿಂಗ್ ಆಫ್ ಪೀಪಲ್ ಅಂತ. ಹಿಟ್ಲರ್ನ ಹೋಲೋಕಾಸ್ಟ್ ಗೆದ್ರಿ ಯಹೂದಿಗಳು ಹರಿದು ಹಂಚೋಗ್ಬಿಟ್ರು. ಜಗತ್ತಿನಾದ್ಯಂತ ವೇಷ ಬಳಸ್ಕೊಂಡು
ಮುಖ ಮುರೆಸ್ಕೊಂಡು ವೇಷ ಮುರೆಸ್ಕೊಂಡು ಯಹೂದಿಗಳು ಅಂತ ಹೇಳ್ಕೊಳಕ್ಕಾಗದೆ ಹರಿದಂಚೋಗ್ಬಿಟ್ರು. ತಮ್ಮ ಐಡೆಂಟಿಟಿಯನ್ನ ಮರೆಮಾಚ್ಕೊಂಡು ಬದುಕಕ್ಕೆ ಶುರು ಮಾಡಿದ್ರು. ಅದೇ ಟೈಮಲ್ಲಿ ಒಂದು ಘಟನೆ ನಡೀತು. ವರ್ಲ್ಡ್ ವಾರ್ 1 ನಡೀತಿರುತ್ತೆ. ವರ್ಲ್ಡ್ ವಾರ್ 1 ನಲ್ಲಿ ಬ್ರಿಟಿಷ್ ಅವರು ಆಟೋಮನ್ ಸಾಮ್ರಾಜ್ಯವನ್ನು ಗೆದ್ಕೊಂಡಿರ್ತಾರೆ. ಕೇಳಿಸ್ಕೊಳ್ಳಿ, ಇಲ್ಲಿ ಫಿಸಿಯ ಈ ನಾವೇನೇ ಏನ್ ಕರಿತಿರಲ್ಲ, ಇದು ಮಿಡಲ್ ಈಸ್ಟ್ ಅಂತ, ಅದನ್ನ ಆಟೋಮನ್ ಸಾಮ್ರಾಜ್ಯ ಅಂತ ಕರೀತಾರೆ. ವರ್ಲ್ಡ್ ವಾರ್ 1 ಟೈಮಲ್ಲಿ ಈ ಅರಬ್ ಮುಸಲ್ಮಾನರನ್ನ ಸೋಲಿಸಿ ಬ್ರಿಟಿಷ್ ಏನ್ ಮಾಡಿರ್ತಾರೆ, ಈ ಭಾಗವನ್ನು ವಶಪಡಿಸ್ಕೊಂಡಿರ್ತಾರೆ. ಇದೇ ಟೈಮಲ್ಲಿ ಜಗತ್ತಿನಾದ್ಯಂತ ಹರಿದು ಹಂಚೋದಂತ ಯಹೂದಿಗಳಿಗೆ ದೇಶ ಪ್ರೇಮದ ಜಾಗೃತಿ ಆಗುತ್ತೆ. ಎಲ್ಲೋದು ಬರೀ ಅವ್ರನ್ನ ಸ್ಲೇವ್ಸ್ ಆಗಿ ಟ್ರೀಟ್ ಮಾಡೋದು, ಪ್ರಾಸ್ಟಿಟ್ಯೂಟ್ಸ್ ಆಗಿ ಟ್ರೀಟ್ ಮಾಡೋದು, ಹುಡುಕಿ ಕೊಲ್ಲೋದು, ಸಣ್ಣ ಮಕ್ಕಳನ್ನ ಕೊಲ್ಲೋದು, ಆ ಧರ್ಮದವನು ಅಂತ ಕೇಳಿದ ತಕ್ಷಣ ಕೊಲ್ಲೋದು. ಅವಾಗ ಯಹೂದಿಗಳ ಅನ್ಸಕ್ ಶುರು ಆಗುತ್ತೆ. ಹೆಂಗೆ ಇದ್ರೆ ಬದುಕಾಗ ಈ ಗಾಂಧಿ ತತ್ವಗಳನ್ನು ಫಸ್ಟ್ ಎಸೆಬೇಕಿದೆ. ಗಾಂಧಿ ತತ್ವಗಳನ್ನ ಇನ್ನೂ ಪ್ರತಿಪಾದನೆ ಮಾಡ್ತಾ ಹೋಯ್ತು ಅಂದ್ರೆ ಧರ್ಮನೂ ಇರಲ್ಲ, ಸಂತಾನನೂ ಇರಲ್ಲ, ರಕ್ತನೂ ಇರಲ್ಲ, ಐಡೆಂಟಿಟಿನೇ ಉಳ್ಕೊಳ್ಳಲ್ಲ. ಈ ದೇಶ ಪ್ರೇಮದ ಜಾಗೃತಿ ಆಗುತ್ತೆ. ಅವಾಗ ನೆನಪಾಗುತ್ತೆ, ಓ 12ನೇ ಶತಮಾನದಲ್ಲಿ ನಮ್ದೊಂದು ಜಾಗ ಇತ್ತು, ಕಿಂಗ್ ಡೇವಿಡ್ ಟೆಂಪಲ್ ಇತ್ತು ನಮ್ದು, ರೋಮನ್ ಸಾಮ್ರಾಜ್ಯದವರು ಅದನ್ನ ಒಡೆದ ಹಾಕಿದ್ರು, ಒಂದೊಂದು ವೆಸ್ಟರ್ನ್ ವಾಲ್ ಉಳ್ಕೊಂಡಿದೆ, ಅಲ್ಲಿ ವಾಪಸ್ ಹೋಗೋಣ ಅಂತ ಅನ್ಸುತ್ತೆ. ಅದೇ ಟೈಮ್ಗೆ ಏನಾಗಿರುತ್ತೆ ಅಂದ್ರೆ ಬ್ರಿಟಿಷರು ಈ ಭಾಗವನ್ನ ಅರಬ್ ಮುಸಲ್ಮಾನರನ್ನ ಸೋಲ್ಸಿರ್ತಾರೆ. ಯಾವಾಗ ಅರಬ್ ಮುಸಲ್ಮಾನರನ್ನ ಬ್ರಿಟಿಷರು ಇಲ್ಲಿ ಸೋಲ್ಸಿರ್ತಾರೋ ಅರಬ್ ಮುಸಲ್ಮಾನರದ್ದು ಪವರ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಿಧಾನಕ್ಕೆ ಯಹೂದಿಗಳು ಮೈಗ್ರೇಟ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಬೇಸಿಕಲಿ ಗೊತ್ತಿದೆ, ಮಿಡಲ್ ಈಸ್ಟ್ ಇಸ್ ಫುಲ್ ಆಫ್ ಡೆಸರ್ಟ್, ಮರುಭೂಮಿಗಳೇ ಜಾಸ್ತಿ. ಇಸ್ರೇಲು ಕೂಡ ಒಂದು ಮರುಭೂಮಿ. ಸಿಕ್ಕಿದ್ದೆ ಚಾನ್ಸು ಅಂತೇಳಿ ನಿಧಾನ ಮೈಗ್ರೇಟ್ ಮಾಡಕ್ ಶುರು ಮಾಡ್ತಾರೆ. ಜಗತ್ತಿನಾದ್ಯಂತ ಯಹೂದಿಗಳೆಲ್ಲ ತಲೆ ಮರೆಸ್ಕೊಂಡಿದ್ರಲ್ಲ, ಎಲ್ಲ ಈ ಕಡೆ ಬರಕ್ ಶುರು ಮಾಡ್ತಾರೆ. ಒಂದು ಭಾಗದಲ್ಲಿ ಪ್ಯಾಲಿಸ್ಟೈನ್ ಅಂತ ಒಂದು ಪ್ರಾವಿನ್ಸ್ ಇರುತ್ತೆ. ಆ ಆಟೋಮನ್ ಸಾಮ್ರಾಜ್ಯದಲ್ಲಿ ಪ್ಯಾಲಿಸ್ಟೈನ್ ಅನ್ನೋದು ಒಂದು ಪ್ರಾವಿನ್ಸ್. ಆಟೋಮನ್ ಪ್ಯಾಲಿಸ್ಟೈನ್ ಅಂತ ಒಂದು ಪ್ರಾಂತ್ಯ ಇರುತ್ತೆ. ಅಲ್ಲಿ ಬಂದು ಒಂದು ಗೂಡು ಕಟ್ಕೊಂತಾರೆ. ಎಲ್ಲರೂ ಬರೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಒಂದು ಸಣ್ಣ ಊರು ಕಟ್ಕೊಂತಾರೆ. ಅದೊಂದು ಸಿಟಿ ಆಗತ್ತೆ. ಆ ವೆಸ್ಟರ್ನ್ ವಾಲ್ ಸುತ್ತ ಕಟ್ಕೊಳಕ್ ಶುರು ಮಾಡ್ತಾರೆ. ಇದನ್ನ ಪ್ಯಾಲಿಸ್ಟೈನ್ ಮುಸಲ್ಮಾನರು ಅಪೋಸ್ ಮಾಡ್ತಾರೆ. ನಮ್ಮ ಜಾಗಕ್ಕೆ ಯಾಕೆ ಬರ್ತಿದ್ರು? ಬಟ್ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಆಟೋಮನ್ ಸಾಮ್ರಾಜ್ಯದಲ್ಲಿ ಅಥವಾ ಈ ಪ್ಯಾಲಿಸ್ಟೈನ್ ಪ್ರಾಂತ್ಯದಲ್ಲಿ ಈ ಮುಸಲ್ಮಾನರನ್ನ ಸಪ್ರೆಸ್ ಮಾಡ್ಲಿಕ್ಕೋಸ್ಕರ ಯಹೂದಿಗಳನ್ನ ತಮ್ಮ ಆರ್ಮಿಗಳನ್ನ ಇಂಡೆಕ್ಟ್ ಮಾಡ್ಕೊಂತಾರೆ. ಯಹೂದಿಗಳಿಗೂ ಬ್ರಿಟಿಷರ ಸಪೋರ್ಟ್ ಬೇಕಿತ್ತು, ಬ್ರಿಟಿಷರಿಗೂ ಯಹೂದಿಗಳ ಸಪೋರ್ಟ್ ಬೇಕಿತ್ತು. ಯಾಕೆ? ಪ್ಯಾಲಿಸ್ಟೈನ್ ಮುಸಲ್ಮಾನ ಸಪ್ರೆಸ್ ಮಾಡೋದಕ್ಕೆ. ಬ್ರಿಟಿಷ್ ಆರ್ಮಿನಲ್ಲಿ ಯಹೂದಿಗಳು ಕೆಲಸ ಮಾಡಿದ್ದಕ್ಕೆ ಬ್ರಿಟಿಷರು ಒಂದು ಮಾತು ಕೊಡ್ತಾರೆ ಯಹೂದಿಗಳಿಗೆ, ಇಷ್ಟೆಲ್ಲ ನಮ್ಮ ಪರವಾಗಿ ಕೆಲಸ ಮಾಡಿದಿರ, ನಿಮ್ಗೆ ಅಂತ ಒಂದು ಸಪ್ರೇಟ್ ದೇಶ ಕಟ್ಕೊಡ್ತೀವಿ ಅಂತ. ದಿಸ್ ಡಿಕ್ಲರೇಷನ್ ವಾಸ್ ಕಾಲ್ಡ್ ಅಸ್ ಬಾಲ್ಫ್ಲೋರ್ ಡಿಕ್ಲರೇಷನ್. ಅಂದ್ರೆ ಬಾಲ್ಫ್ಲೋರ್ ಒಪ್ಪಂದ ಏನ್ ಹೇಳುತ್ತೆ ಅಂದ್ರೆ, ಬ್ರಿಟಿಷರು ಯಹೂದಿಗಳಿಗೆ ಒಂದು ಸ್ವತಂತ್ರ ರಾಷ್ಟ್ರ ಕಟ್ಕೊಳ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಅದು ಬಾಲ್ಫ್ಲೋರ್ ಡಿಕ್ಲರೇಷನ್. ಬಟ್ ಬ್ರಿಟಿಷ್ ಯಾವಾಗ ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ರು, ಪ್ಯಾಲಿಸ್ಟೈನ್ ಮುಸಲ್ಮಾನರು ದಂಗೆ ಎದ್ಬಿಡ್ತಾರೆ. ಅದು ಹೆಂಗೆ ಹೇಳಿದ್ರೆ, ನಮ್ಮ ಜಾಗನ ಅವ್ರು ಹೆಂಗ್ ಬಿಟ್ಟು ಕೊಡ್ತೀರ? ಅವ್ರ 12ನೇ ಶತಮಾನದ ಕತೆ ಕೇಳಕ್ ನಾವು ತಯಾರಿಲ್ರಿ, ಅದಾಗಿದ್ದಾಗೋಗಿದೆ. ಈಗ ಪ್ರೆಸೆಂಟ್ ಇದ್ ನಮ್ದು. ಬ್ರಿಟಿಷರು ಬಾಲ್ಫ್ಲೋರ್ ಒಪ್ಪಂದವನ್ನು ಜಾರಿಗೆ ತರಲ್ಲ. ಯಾಕೆ ಅಂತಂದ್ರೆ ಪ್ಯಾಲಿಸ್ಟೈನ್ ಮುಸಲ್ಮಾನರು ದಂಗೆ ಬಿಡ್ತಾರಿಲ್ಲ ಅಂದ್ರೆ, ಪ್ಯಾಲಿಸ್ಟೈನ್ ಮುಸಲ್ಮಾನರು ಮತ್ತೆ ಈ ಯಹೂದಿಗಳು ಇವರಿಬ್ರನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಬಾಲ್ಫ್ಲೋರ್ ಡಿಕ್ಲರೇಷನ್ ಮುಂದೂಡ್ತಾ ಹೋಗ್ತಾರೆ. ಅಷ್ಟರಲ್ಲಿ 2ನೇ ಮಹಾಯುದ್ಧ ಶುರು ಆಗ್ಬಿಡುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ಯುನೈಟೆಡ್ ನೇಷನ್ಸ್ ಎಸ್ಟಾಬ್ಲಿಷ್ ಆಯ್ತು. ಆ ಟೈಮಲ್ಲಿ ವಿಶ್ವಸಂಸ್ಥೆ, ಓಕೆ, ಈ ಬ್ರಿಟಿಷರು, ಡಚ್ಚರು, ಫ್ರೆಂಚರು ಇವರೆಲ್ಲ ಏನಿದಾರೋ ಕರೆದು ಹೇಳಿದ್ರು, ನೀವು ಡಿಕೊಲನೈಸೇಷನ್ ಶುರು ಮಾಡಬೇಕು. ಅಂದ್ರೆ ಇಲ್ಲಿವರೆಗೂ ಆಯಾ ದೇಶಗಳನ್ನು ವಶಪಡಿಸ್ಕೊಂಡು ಆಳ್ವಿಕೆ ಮಾಡಿದಿರೋ ಆಯಾ ದೇಶಗಳಿಗೆ ಸ್ವತಂತ್ರ ಕೊಟ್ಟು ನೀವು ವಾಪಸ್ ಹೋಗ್ಬೇಕು. 1945 ಅಲ್ಲಿ ಹೇಳಿದ್ದಿದ್ದು. ಅಂದ್ರೆ 1947 ನಮ್ದು ಸ್ವತಂತ್ರ ಬಂದಿತ್ತು. ಅಂದ್ರೆ ಅವರು ಬಿಟ್ಟೋಗಂತ ಟೈಮ್ ಬಂದಿತ್ತು, ನಾವು ಸ್ಟ್ರಾಂಗ್ ಆಗಂತ ಟೈಮ್ ಬಂದಿತ್ತು. ಹಂಗಂತ ನಾವೇನು ಮಾಡೇ ಇಲ್ಲ ಅಂತಲ್ಲ, ಆಮೇಲೆ ಹಂಗ ಅನ್ಕೊಂಡ್ಬಿಟ್ಟಿರೋ ಫ್ರೀಡಮ್ ಸ್ಟ್ರಗಲ್ ಸುಳ್ಳಾಗ್ಬಿಡುತ್ತೆ ಆಮೇಲೆ. ನಾಟ್ ದಾಟ್ ವೇ. ಆಯ್ತಾ? ಸೊ ಇವ್ರಾಯ್ತು, ಯುನೈಟೆಡ್ ನೇಷನ್ಸ್ ಹೇಳಿದ್ಮೇಲೆ ಆಯ್ತು ಅಂತ ಇವರೆಲ್ಲ ಲಗೇಜ್ ಪ್ಯಾಕಪ್ ಮಾಡ್ತಾ ಇರ್ತಾರೆ ಬ್ರಿಟಿಷರು. ಆಯ್ತು ಬಿಟ್ಟು ಹೋಗೋಣ, ಇವ್ರದೆಲ್ಲ ಇವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ. ಅವಾಗ ಯಹೂದಿಗಳು ಕೇಳ್ಕೊಂತಾರೆ, ಅಲ್ಲ ನೀವು ಬಿಟ್ಟು ಹೋಗೋದು ಹೋಗ್ತೀರಾ, ಸಪ್ರೇಟ್ ದೇಶ ಕೊಟ್ಟು ಹೋಗಿ.
ಬ್ರಿಟಿಷರು ನಮ್ಗೆ ಆಯ್ತು ಲಗೇಜ್ ಪ್ಯಾಕ್ ಮಾಡಕ್ ಟೈಮ್ ಇಲ್ಲಿ ದೇಶ ಬರಕ್ ಕೊಡ್ಬೇಕಂತ. ಈ ಡಿಸ್ಪ್ಯೂಟ್ ಏನಿತ್ತು ಪ್ಯಾಲೆಸ್ತೈನ್ ಮುಸಲ್ಮಾನರು ಮತ್ತೆ ಯಹೂದಿಗಳ ಡಿಸ್ಪ್ಯೂಟ್ ಏನಿತ್ತು, ಆ ಡಿಸ್ಪ್ಯೂಟ್ ತಗೊಂಡೋಗಿ ವಿಶ್ವಸಂಸ್ಥೆ ಮುಂದಿಟ್ಟು ನೀವು ಸಾಲ್ವ್ ಮಾಡಿ ಅಂತ ವಾಪಸ್ ಹೋಗ್ತಾರೆ. ಆವಾಗ ನೋಡಿ ಸರ್, ನೋಡಿ ಇಫ್ ಯು ಸಿ ದಿಸ್ ಮ್ಯಾಪ್, ಒಂದು ಮ್ಯಾಪ್ ತೋರಿಸ್ತೀನಿ, ಬಹಳ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ ಇದು. ಸರ್ 1947 ನಲ್ಲಿ ಬ್ರಿಟಿಷರು ಬಿಟ್ಟೋದಾಗ ಪ್ಯಾಲೆಸ್ತೈನ್ ಮ್ಯಾಪ್ ಇದು. ಕೇಳ್ರಿ, ಇಲ್ಲಿ ಗ್ರೀನ್ ಕಲರ್ ಏನಿದೆಯಲ್ಲ ಇದೆಲ್ಲ ಪ್ಯಾಲೆಸ್ತೈನು, ವೈಟ್ ಡಾಟ್ಸ್ ಇದೆಯಲ್ಲ ಇದು ಇಸ್ರೇಲ್. ಇವತ್ತಿನ ಪರಿಸ್ಥಿತಿಯಲ್ಲಿ ವೈಟ್ ಕಲರ್ ಮ್ಯಾಪ್ ಇದೆಯಲ್ಲ ಅದೆಲ್ಲ ಇಸ್ರೇಲ್. ಆ ಗ್ರೀನ್ ಡಾಟ್ ಏನಿದೆಯಲ್ಲ ಇದು ಹೀಗೇಗಾಯ್ತು ಅಂತ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕೀಗ. ಓಕೆ, ಸೊ ಸರಿ ಆಯ್ತು. ಸೊ ವಿಶ್ವಸಂಸ್ಥೆ ಕೊಟ್ಟಾಗ ವಿಶ್ವಸಂಸ್ಥೆ ಒಂದು ಪಾರ್ಟಿಷನ್ ಪ್ಲಾನ್ ಕೊಡ್ತು. ಈ ಪಾರ್ಟಿಷನ್ ಪ್ಲಾನ್ ಕಾಣಿಸ್ತಿದೆ. ಓಕೆ, ಗಿವನ್ ಬೈ ಯುನೈಟೆಡ್ ನೇಷನ್ಸ್. ಕರೆಕ್ಟಾಗಿ ಅರ್ಧ ಮಾಡೋದು, ಧರ್ಮದ ಆಧಾರದ ಮೇಲೆ ಎರಡು ದೇಶವನ್ನು ಕಟ್ಟೋದು. ಮುಸಲ್ಮಾನರಿಗೋಸ್ಕರ ಪ್ಯಾಲೆಸ್ತೈನ್ ಅಂತ, ಯಹೂದಿಗಳಿಗೋಸ್ಕರ ಇಸ್ರೇಲ್. ಆಯ್ತಾ? ಸೊ ಪಾರ್ಟಿಷನ್ ಪ್ಲಾನ್ ಕೊಟ್ಟು ಕರೆಕ್ಟಾಗಿ ಹಾಫ್ ಆಫ್ ಮಾಡೋಣ ಅಂತ ಒಪ್ಕೊಂಡ್ರು. ಇಸ್ರೇಲ್ ಅವ್ರು ಒಪ್ಕೊಂಡ್ರು, ಐ ಮೀನ್ ಯಹೂದಿಗಳು ಒಪ್ಕೊಂಡ್ರು, ಪ್ಯಾಲೆಸ್ತೈನ್ ಮುಸಲ್ಮಾನರು ಒಪ್ಕೊಳ್ಳಿ. ಕೇಳಿಲ್ಲ, ಒಪ್ಕೊಳ್ಳಿಲ್ಲ. ಪ್ಯಾಲೆಸ್ತೈನ್ ಹಾಫ್ ಅಲ್ಲ, 1 ಇಂಚ್ ಭೂಮಿನೂ ಕೊಡಲಿಲ್ಲ ಪ್ಯಾಲೆಸ್ತೈನ್ ಮುಸಲ್ಮಾನರು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಸಂದರ್ಭಗಳೇ ಇಂಪಾರ್ಟೆಂಟ್. ಆಯ್ತಾ? ಯುನೈಟೆಡ್ ನೇಷನ್ಸ್ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡತ್ತು, ಆದ್ರೂ ಒಪ್ಕೊಳ್ಳಿ. ಯಹೂದಿಗಳಿಗೆ ತಲೆ ಕೆಟ್ಟಬಿಡುತ್ತೆ. ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ಟೆಲ್ ಅವೀವ್ ಅಂತ ಒಂದು ಸಿಟಿ ಇದೆ, ಇವತ್ತಿಗೂ ಇದೆ ಇಸ್ರೇಲಲ್ಲಿ. ನನ್ನ ದಾಳಿ ಆಗಿದೆ ಟೆಲ್ ಅವೀವ್ ಮೇಲೆ. ಇಸ್ರೇಲ್ನ ಹಣಕಾಸಿನ ರಾಜಧಾನಿ ಅಂತ ಕರಿತೀವಿ. ನಮಗೆ ಮುಂಬೈ ಹೇಗೋ ಇಸ್ರೇಲ್ಗೆ ಟೆಲ್ ಅವೀವ್ ಆಗಿದೆ. ಟೆಲ್ ಅವೀವ್ ನಗರಕ್ಕೆ ಹೋಗಿ ಒಂದು ಧ್ವಜಸ್ತಂಭವನ್ನು ನೆಟ್ಟು ತಮ್ಮ ಬಾವುಟವನ್ನು ಹಾರಾಟ ಮಾಡಿ ಸ್ವತಂತ್ರವಾಗಿ ತಮ್ಮ ದೇಶವನ್ನು ತಾವೇ ಘೋಷಿಸ್ಕೊಂಡ್ಬಿಟ್ರು. ಯಾರು? ಇಸ್ರೇಲ್. ಇಸ್ರೇಲ್ ಯಾವಾಗ ಸ್ವತಂತ್ರ ದೇಶವಾಗಿ ಘೋಷಿಸ್ಕೊಳ್ತು, ಇದನ್ನ ಅನೇಕ ರಾಷ್ಟ್ರಗಳು, 70-80ಕ್ಕೂ ಹೆಚ್ಚು ರಾಷ್ಟ್ರಗಳು ರೆಕಗ್ನೈಸ್ ಮಾಡಿದ್ವು. ಅದ್ರಲ್ಲಿ ಭಾರತವು ಕೂಡ ಒಂದು. ಭಾರತವು ಕೂಡ ಒಪ್ಕೊಳ್ತು, ಎಸ್ ಇಸ್ರೇಲ್ ಇಸ್ ಎ ಇಂಡಿಪೆಂಡೆಂಟ್ ಕಂಟ್ರಿ. ಇದನ್ನ ಅರಬ್ ರಾಷ್ಟ್ರದಲ್ಲಿರುವಂತ ಮುಸಲ್ಮಾನರು ತಡಿಲಿಕ್ಕಾಗಲಿಲ್ಲ. ಅಲ್ಲ, 56 ಇಸ್ಲಾಮಿಕ್ ಸ್ಟೇಟ್ಸ್ ಇದೆ. ಅದರ ಚಿಕ್ಕ ಒಂದು ಭೂಮಿಯನ್ನ ಯಾವುದೋ ಒಂದು ಧರ್ಮದವ್ರು ಬಂದು ಸ್ವತಂತ್ರ ರಾಷ್ಟ್ರವನ್ನು ಘೋಷಿಸ್ಕೊಳ್ತಾರೆ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಇನ್ ಇಟ್? ಏಕಾಏಕಿ 4 ದಿಕ್ಕಿನಿಂದ, ಅಂದ್ರೆ ನಾನು ನಿಮ್ಗೆ ಇಲ್ಲಿ ಮ್ಯಾಪ್ ತೋರಿಸ್ತಾ ಇದ್ನಲ್ಲ, ಓಕೆ, 4 ದಿಕ್ಕಿನಿಂದ ಲೆಬನಾನ್, ಸಿರಿಯಾ, ಈಜಿಪ್ಟ್, ಜೋರ್ಡನ್, 4 ದಿಕ್ಕಿನಿಂದ ಬ್ಯಾರಿಕ್ ಅಟ್ಯಾಕ್, ಬರ್ಬರವಾಗಿರುವಂತಹ ದಾಳಿ ನಡೀತಿ ಇಸ್ರೇಲ್ ಮೇಲೆ. ಇದನ್ನ 1947 ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅಂತ ಕರಿತೀವಿ. 1947 ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅಂತ ಕರಿತೀವಿ. ಬಟ್ ಪ್ರಾಬಬ್ಲಿ ಈ ಯುದ್ಧ ಇಟ್ಸ್ ಎ ಗೇಮ್ ಚೇಂಜರ್ ಫಾರ್ ಇಸ್ರೇಲ್. ಕಾರಣ ಸರ್, ಆ ಯುದ್ಧದಲ್ಲಿ ಇಸ್ರೇಲ್ ಗೆತ್ಕೊಳ್ತು, ಅದು ಬೇರೆ ವಿಚಾರ. ಬಟ್ ಅಪ್ಪಿ ತಪ್ಪಿ ಏನಾದ್ರು ಅರಬ್ ನೇಷನ್ಸ್ಗಳು ಗೆದ್ದಿದ್ದು ಅಂತ ಇಟ್ಕೊಳ್ಳಿ, ಆಯ್ತಾ? ಮ್ಯಾಕ್ಸಿಮಮ್ ಅರಬ್ ಮುಸಲ್ಮಾನರಿಗೆ ಏನ್ ಸಿಕ್ತಿತ್ತು? ಒಂದು ಸಣ್ಣ ಜಾಗ ಸಿಕ್ತಿತ್ತು. ಅಪ್ಪಿ ತಪ್ಪಿ ಯಹೂದಿಗಳು ಸೋತಿದ್ರು ಅಂತ ಇಟ್ಕೊಳ್ಳಿ, ದಟ್ಸ್ ದ ಎಂಡ್ ಆಫ್ ಜುದಾಯಿಸಂ, ದಟ್ಸ್ ದ ಎಂಡ್ ಆಫ್ ಜೀವ್ಸ್. ಯಹೂದಿಗಳ ಸಂತಾನ, ರಕ್ತ, ಧರ್ಮ ಕೊನೆಗಾಣ್ತಿತ್ತು. ಆದ್ರೆ ಬರ್ಬರವಾಗಿರುವಂತಹ ಹತ್ಯೆಯ ನಡುವೆ ಅಥವಾ ದಾಳಿಯ ನಡುವೆ ದೇಶ ಪ್ರೇಮದ ಕತೆ ಗೆದ್ದಿತ್ತು. ಇವತ್ತಿಗೂ ಯಹೂದಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ವಿಶೇಷವಾಗಿರುವಂತ ಸಂಗತಿಗಳು ಬರುತ್ತೆ. ನಿಮ್ಗಲ್ಲೊಂದು ರೂಲ್ ಇದೆ, ಎವ್ರಿ ಸಿಂಗಲ್ ಸಿಟಿಸನ್ ಆಫ್ ಇಸ್ರೇಲ್ ಇಸ್ ಎ ಸೋಲ್ಜರ್. ಈಗ ನಾವು 20-24 ವರ್ಷ ಓದ್ಕೊಂಡಿದ್ದೀವಿ, ಎಜುಕೇಶನ್ ತಗೊಂಡಿದ್ದೀವಿ. ನೀವು ಇಸ್ರೇಲ್ ಅಲ್ಲಿ 25 years ಆಫ್ ಎಜುಕೇಶನ್ ತಗೋಬೇಕಂದ್ರೆ ಅಲ್ಲಿ 3 ವರ್ಷ ಆರ್ಮಿಗೆ ಸೇವೆ ಸಲ್ಲಿಸ್ಬೇಕು. ಮಿಲಿಟರಿ ಎಜುಕೇಶನ್ ಇಸ್ ಅ ಪಾರ್ಟ್ ಆಫ್ ಸ್ಕೂಲ್ ಕರಿಕ್ಯುಲಮ್. ಮಿಲಿಟರಿ ಎಜುಕೇಶನ್ ಇಸ್ ಅ ಪಾರ್ಟ್ ಆಫ್ ಸ್ಕೂಲ್ ಕರಿಕ್ಯುಲಮ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಮಿಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಸೈನಿಕ ಅಂತ ಹೇಳ್ತೀವಿ.
ಒಂದು ಪುಟ್ಟ ರಾಷ್ಟ್ರ ಎಷ್ಟು ಸೌಂಡ್ ಮಾಡುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೀನಿ. ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದಿರುವಂತ ವಿಜೇತರು ಯಹೂದಿಗಳು. ನಿಮ್ಗೆ ಇಸ್ರೇಲ್ದು ಮರುಭೂಮಿ, ಇಟ್ಸ್ ಎ ಡೆಸರ್ಟ್. ಪ್ಲೀಸ್ ಮಾತಾಡ್ಬೇಡಿ, ಯಾರೋ ದೇರ್ ಮರ್ಮರಿಂಗ್. ಇಸ್ರೇಲ್ ಇಸ್ ಎ ಡೆಸರ್ಟ್, ಬೇಸಿಕಲಿ ಮರುಭೂಮಿ. ದೇ ಹ್ಯಾವ್ ಎ ಅಗ್ರಿಕಲ್ಚರ್ ಪಾಲಿಸಿ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಅವ್ರ ಅಗ್ರಿಕಲ್ಚರ್ ಪಾಲಿಸಿ ಇದೆ. ಬಸ್ ನಮ್ಮಲ್ಲಿ ನೂರಾರು ನದಿಗಳು ಹರಿದ್ರೂ ಕೂಡ ಭಾರತ ಪೆನಿನ್ಸುಲಾರ್ ಕಂಟ್ರಿ ಆಗಿದ್ರು ಕೂಡ ಅಗ್ರಿಕಲ್ಚರ್ ವಿಚಾರದಲ್ಲಿ ಸೆಲ್ಫ್ ರಿಲಯನ್ಸಿ, ಸ್ವಾವಲಂಬಿತನವನ್ನು ಸಾಧಿಸ್ಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ವಿ ಸ್ಟಿಲ್ ಇಂಪೋರ್ಟ್. ಬಟ್ ಒಂದು ಮರುಭೂಮಿಯಲ್ಲಿ ಕೃಷಿ ಮಾಡುವಂತ ರಾಷ್ಟ್ರ ಅಗ್ರಿಕಲ್ಚರ್ ಅಲ್ಲಿ ಸೆಲ್ಫ್ ರಿಲಯಂಟ್ ಅಂದ್ರೆ ಏನರ್ಥ? ಅವ್ರದ್ದೊಂದಿದೆ, ಅವ್ರದ್ದು ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ನೋಡಿ, ಫುಲ್ ಲ್ಯಾಂಡಿಗೆ ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡ್ತಾರೆ ಅಂತ. ಲ್ಯಾಂಡಿಗೆ ಸೆನ್ಸರ್ಸ್ಗಳನ್ನು ಹಾಕಿರ್ತಾರೆ, ಭೂಮಿಗೆ ಸೆನ್ಸರ್ಗಳನ್ನು ಅಳವಡಿಕೆ ಮಾಡಿರ್ತಾರೆ. ಸೆನ್ಸರ್ಗಳು ಕಂಪ್ಯೂಟರ್ ಮಾಹಿತಿ ಕೊಡ್ತವೆ. ಮಾಯಿಶ್ಚರ್ ಎಷ್ಟು ಬೇಕು, ತೇವಾಂಶ ಎಷ್ಟು ಬೇಕು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟು ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟು ಬೇಕು, ಇನ್ ಡೀಟೇಲ್ ಅಟ್ಮಾಸ್ಫಿಯರ್ ಬಗ್ಗೆ ಮಾಹಿತಿ, ಕ್ಲೈಮೇಟ್ ಬಗ್ಗೆ ಮಾಹಿತಿ, ಎಲ್ಲ ಮಾಹಿತಿಗಳನ್ನು ಸೆನ್ಸರ್ಸ್ ಕಂಪ್ಯೂಟರ್ ಕೊಡುತ್ತೆ. ಕಂಪ್ಯೂಟರು ಆಟೋಮೇಟೆಡ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಇನ್ಪುಟ್ ಕೊಡುತ್ತೆ. ಅದ್ರ ಪ್ರಕಾರ ನೋಡಿ ಒಂದೊಂದೇ ಹನಿ ಬೀಳುತ್ತೆ. ಈಗ ಒಂದು ತರಕಾರಿ ಬೆಳಬೇಕಾದ್ರೆ ಒಂದು ಹನಿ ನೀರು ಕಡಿಮೆ ಆಯ್ತು ಅಂದ್ರೆ ಆ ಹನಿ ಅಷ್ಟೇ ಬೀಳುತ್ತೆ. ಬೇರೆಗಳು ಪೌಷ್ಟಿಕಾಂಶಗಳನ್ನು ಹೀರ್ಕೊಂಡ್ವು, ಮಣ್ಣಲ್ಲಿ ಪೌಷ್ಟಿಕಾಂಶ ಕಡಿಮೆ ಆಯ್ತು ಅಂದಾಗ ಅಷ್ಟೇ ಪೌಷ್ಟಿಕಾಂಶ ಬೀಳುತ್ತೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕರೀತಾರೆ. ನಮ್ಗಂಗಲ್ಲ, ಸುಮ್ಮನೆ ನೀರು ಬಿಟ್ಟು ಹೋಗ್ಬಿಡೋದು, ಮನಿಕೊಂಬಿಡೋದು. ತರಕಾರಿ ಎಲ್ಲ ಕೊಚ್ಕೊಂಡಾಗಿರ್ತವೆ ಬರಷ್ಟೇ. ಒಂದು ಡೆಸರ್ಟ್ ಅಲ್ಲಿ ಅಗ್ರಿಕಲ್ಚರ್ ಮಾಡತಕ್ಕಂಥ ದೇಶ ಅಗ್ರಿಕಲ್ಚರ್ ವಿಚಾರದಲ್ಲಿ ಸೆಲ್ಫ್ ರಿಲಯಂಟ್ ಅನ್ನ ಸಾಧಿಸಿದೆ ಅಂತಂದ್ರೆ ಅದಲ್ವ ತಾಕತ್ತು. ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರ್ ದೇ ಆರ್ ಸೆಟ್ ಎ ಮಾಡೆಲ್ ಫಾರ್ ದ ಗ್ಲೋಬ್. ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಅಂತೂ ಮಾತಾಡಂಗಿಲ್ಲ, ಇರಾನ್ ಮೇಲೆ ತೋರಿಸ್ತಾ ಇದ್ದಾರೆ. ಮಾತಾಡ್ತೀನಿ, ಅವ್ರ ಡಿಫೆನ್ಸ್ ಸಿಸ್ಟಮ್ಸ್ ಬಗ್ಗೆನೂ ಮಾತಾಡ್ತಾರೆ. ಐರನ್ ಡೋಮ್ ಇದೆ, ಐರನ್ ಡೋಮ್ ಬಗ್ಗೆನೂ ಮಾತಾಡೋಣ. 54 ಇಸ್ಲಾಮಿಕ್ ದೇಶಗಳು ಇಸ್ರೇಲ್ ಮೇಲೆ ಯುದ್ಧ ಮಾಡಬೇಕು, ನಡುಗಬೇಕು. ಗೊತ್ತಿರಲಿ, ಇಸ್ರೇಲ್ನ ಇತಿಹಾಸದಲ್ಲಿ ಒಂದು ಯುದ್ಧವೂ ಕೂಡ ಇಸ್ರೇಲ್ ಸೋತಿಲ್ಲ. ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಹೂದಿಗಳು. ಮತ್ತೆ ದ ಮೋಸ್ಟ್ ಬ್ರಿಲಿಯಂಟ್ ಅನ್ಸಿದೀವಲ್ಲ ಬಿಡಿ, ಆಯ್ತು, ಏನೋ ಒಂದು ಅಚೀವ್ಮೆಂಟ್ಸ್ ಅಂತಾನೆ ಇಟ್ಕೊಳ್ಳೋಣ. ಓಕೆ, ನಮ್ಮಲ್ಲಿ ರಾ ಏಜೆನ್ಸಿಗಳ ಕೆಲಸ ಮಾಡ್ತಾರೆ. ನಮ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ರಾ ಅಂತ ಒಂದು ವಿಂಗ್ ಇದೆ, ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ. ಓಕೆ, ಅಂದ್ರೆ ರಾ ಏಜೆಂಟ್ಗಳು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ವಿರೋಧಿ, ನಮ್ಮ ಎದುರಾಳಿ ದೇಶಕ್ಕೆ ಹೋಗಿ ಗೂಢಾಚಾರಿಕೆ ಮಾಡ್ಬಿಟ್ಟು ಮಾಹಿತಿ ಕೊಡ್ತಾರೆ. ಅದರ ಬಹಳ ಜನ ಹೇಳ್ತಾರೆ, ಸರ್ ಸೆಲ್ಫ್ಲೆಸ್ ಸರ್ವಿಸ್ ಅಂದ್ರೆ ಏನ್ ಸರ್? ಅಲ್ಲ, ಬಹಳ ಜನ ಹೇಳಿದ್ರು, ಸರ್ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಕ್ಕಂಥ ಎರಡು ವ್ಯಕ್ತಿಗಳು ನಾವು ನೋಡಿರೋದು, ಒಂದು ರೈತರು, ಒಂದು ಸೈನಿಕರು ಸರ್ ಅಂತ. ಇಲ್ಲ ಸರ್, ರೈತರಿಗೂ ಒಂದು ಲಾಭ ಅಂತ ಸಿಗುತ್ತೆ, ಸೈನಿಕರಿಗೂ ಒಂದು ಸಂಬಳ ಅಂತ ಸಿಗುತ್ತೆ. ಬಟ್ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗಿಂತ ಮೀರಿ ಯಾರು ದೇಶಕ್ಕೋಸ್ಕರ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾರೆ ಅಂದ್ರೆ ರಾ ಏಜೆಂಟ್ಗಳು, ರಿಸರ್ಚ್ ಅನಾಲಿಸಿಸ್ ವಿಂಗ್. ಯಾಕೆ ಅಂತ ಹೇಳ್ತೀನಿ. ಈಗ ನೀವು ರಾ ಇಂದ ಅಪಾಯಿಂಟ್ ಆಗಿದ್ದೀರಾ, ಓಕೆ, ಭಾರತದ ವತಿಯಿಂದ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿದ್ದೀರಾ, ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ಬೇಕಾದ್ರೆ ತಗಲಾಕೊಂಡ್ರಿ ಅಂತ ಇಟ್ಕೊಳ್ಳಿ ಸರ್. ಭಾರತ ನೀವು ನಮ್ಮ ದೇಶದ ಸಿಟಿಸನ್ ಅಂತ ಕೂಡ ಕ್ಲೈಮ್ ಮಾಡಲ್ಲ ಸರ್. ಒಂದು ಮೂವಿ ಇದೆ ರಾಜಿ ಅಂತ, ನಾನು ಅಲ್ಲಿವರೆಗೂ ಆಲಿಯಾ ಭಟ್ ಬಗ್ಗೆ ಇದ್ದಿದ್ದ ಒಪಿನಿಯನ್ನೇ ಬೇರೆ. ಆ ಮೂವಿ ನೋಡಿದ್ಮೇಲೆ ಆಲಿಯಾ ಭಟ್ ಅಂತ ತಕ್ಷಣ ಅಲ್ಲ, ಆಲಿಯಾ ಭಟ್ ಅಂತ ಓಕೆ, ಶಿ ಇಸ್ ಅ ಪ್ರಿಟಿ ವುಮನ್, ಫೇರ್ ಗರ್ಲ್, ಈ ತರದ ಒಪಿನಿಯನ್ಸ್ ಇರ್ತವೆ. ಕೇಳಿಸ್ಕೊಳ್ಳಿ ಆಯ್ತು. ಈ ಮೂವಿ ನೋಡಿ,
ಭಾರತದ ರಾ ಏಜೆಂಟ್ಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಶಿ ಹಸ್ ಆಕ್ಟೆಡ್ ಬ್ರಿಲಿಯಂಟ್ ಆಕ್ಟಿಂಗ್ ಸರ್. ನೆಕ್ಸ್ಟ್ ಲೆವೆಲ್ ಆಕ್ಟ್ ಮಾಡಿದ್ದಾರೆ. ಪ್ರಾಬ್ಲಿ ಮೀನ್ ದಟ್ಸ್ ವಾಟ್ ಅನ್ಸುತ್ತೆ ಆ ಇನ್ವಾಲ್ವ್ಮೆಂಟ್ ಆಸ್ ಆಕ್ಟ್ರೆಸ್. ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ರಾ. ಅಂದ್ರೆ ನೀವು ಸ್ಪೈ ಆಗಿ ಭಾರತೀಯರು ವಿದೇಶದಲ್ಲಿ ಹೆಂಗ್ ಕೆಲಸ ಮಾಡ್ತಾರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫ್ರೀ ಟೈಮಲ್ಲಿ ಇದ್ದಾಗ ಎಂತೆಂಥದ್ದು ನೋಡಲ್ ಬಂತು ಇನ್ಕಾಗ್ನಿಟೋ ಮೋಡಲ್, ಇಂಥವ್ ನೋಡಲ್ ಒಳ್ಳೆದಾಗ್ತದೆ. ಆಯ್ತಾ, ಅಪ್ಪಿ ತಪ್ಪಿ ಪಾಕಿಸ್ತಾನದಲ್ಲಿ ತಗ್ಲಾಕೊಂಡ್ರೆ ಅಂತ ಇಟ್ಕೊಳ್ಳಿ. ಆಯ್ತಾ, ನೀವು ಭಾರತದ ಸಿಟಿಸನ್ ಅಂತಾನೂ ಕ್ಲೈಮ್ ಮಾಡಲ್ಲ, ಹೊರದಾಕಿ ಅಂತಾರೆ. ಇದು ಸೆಲ್ಫ್ಲೆಸ್ ಸರ್ವಿಸ್. ಕೇಳಿ, ನಮ್ಮಲ್ಲಿ ರಾ ಹೆಂಗಿದೆಯೋ, ಮಾತಾಡ್ಬಿಡ್ರ ಸುಂದರ, ನಮ್ಮಲ್ಲಿ ರಾ ಹೆಂಗಿದೆಯೋ ಇಸ್ರೇಲ್, ಪ್ಲೀಸ್, ಇಸ್ರೇಲ್ ಅವ್ರದ್ದು ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ ಮೊಸಾದ್ ಅಂತ. ನಮ್ಮಲ್ಲಿ ರಾ ಹೆಂಗ್ ಕೆಲಸ ಮಾಡುತ್ತಲ್ಲ, ಇಸ್ರೇಲ್ ಒಂದು ಸೀಕ್ರೆಟ್ ಏಜೆನ್ಸಿ ಕೆಲಸ ಮಾಡುತ್ತೆ, ಮೊಸಾದ್ ಅಂತ ಇದೆ. ಅದರ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಸೀಕ್ರೆಟ್ ಏಜೆನ್ಸಿ ಮೊಸಾದ್. ಎಂತ ಸ್ಟ್ರಾಂಗ್ ಇದ್ದಾರೆ ಅಂತಂದ್ರೆ, ಐ ವಿಲ್ ಟೆಲ್ ಯು ಸಮಥಿಂಗ್. ಒಬ್ಬರು ಟರ್ಕಿ ದೇಶದ ಪ್ರೆಸಿಡೆಂಟ್ ಆದ್ರು. ಟರ್ಕಿ ಇಟ್ಸ್ ಎ ಇಸ್ಲಾಮಿಕ್ ಸ್ಟೇಟ್. ಟರ್ಕಿ ದೇಶದ ಪ್ರೆಸಿಡೆಂಟು ಇದ್ದಕ್ಕಿದ್ದಂಗೆ ಟರ್ಕಿದ ಬಿಲ್ಡಿಂಗ್ಸ್ ಅನ್ನು ಉಡಾಯಿಸೋದಕ್ಕೆ ಶುರು ಮಾಡಿದ್ರು. ಒಬ್ಬ ದೇಶದ ವ್ಯಕ್ತಿ ತನ್ನ ಸಂಸತ್ತು ಭವನವನ್ನ, ತನ್ನ ಇಂಪಾರ್ಟೆಂಟ್ ಕಟ್ಟಡಗಳನ್ನ ಉಡಾಯಿಸಕ್ಕೆ ಶುರು ಮಾಡಿದ್ರು. ಜನ ತಲೆ ಕೆಟ್ಟೋಗ್ಬಿಡ್ತು, ಇವನು ಪ್ರೆಸಿಡೆಂಟ್ ಯಾರೇ ಅವನನ್ನು ಕೇಳಿಸ್ಕೊಳ್ಳಿ, ನಾನು ಪ್ರೆಸಿಡೆಂಟ್ ಅಲ್ಲ, ಆಮೇಲೆ ಮೊಸಾದ್ ಏಜೆಂಟ್ ಅಂತ ಅವ್ರಾಗ ಅವರೇ ಡಿಕ್ಲೇರ್ ಮಾಡೋವರೆಗೂ ಆ ದೇಶಕ್ಕೆ ಗೊತ್ತಿರಲಿಲ್ಲ. ಸೀರಿಯಸ್ಲಿ, ಅಂದ್ರೆ ಯಾವ ಲೆವೆಲ್ಗೆ ಇದ್ದಾರೆ ಅಂದ್ರೆ, ಯಹೂದಿಗಳು, ಪ್ಲೀಸ್ ಕೇಳಿಸ್ಕೊಳ್ಳಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಬೇರೆ ಬೇರೆ ದೇಶಕ್ಕೆ ಕಳಿಸ್ಬಿಡ್ತಾರೆ. ದೇಶ ಸೇವೆಯ ಭಾಗವಾಗಿ ಬೇರೆ ಬೇರೆ ದೇಶಕ್ಕೆ ಕಳಿಸ್ಬಿಡ್ತಾರೆ. ಅವ್ರು ಅಲ್ಲೇ ಬೆಳೀತಾರೆ, ಅಲ್ಲಿನ ಸಿಟಿಸನ್ಶಿಪ್ ತಗೊಳ್ತಾರೆ. ಆದ್ರೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿನ ತನ್ನ ಮಾತೃ ರಾಷ್ಟ್ರಕ್ಕೆ ಕೊಡ್ತಿರ್ತಾರೆ. ಅಲ್ಲೇ ಬೆಳೆದು ಅಲ್ಲಿನ ಸಿಟಿಸನ್ಶಿಪ್ ತಗೊಂಡು ಅಲ್ಲೇ ಪ್ರೆಸಿಡೆಂಟ್ ಆಗ್ತಾರೆ ಅಂತಂದ್ರೆ, ಇಮ್ಯಾಜಿನ್ ದ ಎಲಿಜಿಬಿಲಿಟಿ ಆಫ್ ಮೊಸಾದ್. ಟರ್ಕಿ ದೇಶದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಅವ್ರಾಗ ಅವರೇ ಹೇಳ್ಕೊಳ್ಳೋವರೆಗೂ ನಾನು ಮೊಸಾದ್ ಏಜೆಂಟ್ ಅಂತ ಟರ್ಕಿ ದೇಶಕ್ಕೂ ಗೊತ್ತಿರಲಿಲ್ಲ. ಮೊನ್ನೆನೂ ಅಷ್ಟೇ ಇರಾನಲ್ಲಿ, ಓಕೆ, ಫಸ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಮೊಸಾದ್ ಏಜೆಂಟ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದ್ದಾವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಗೊತ್ತಲ್ಲ, ಆ ಕಡೆಯಿಂದ ನೀವು ಮಿಸೈಲ್ ಹಾರಿಸಿದ್ರೆ ಈ ಕಡೆಯಿಂದ ಹೊಡೆದಾಗ್ತಾ ಇರ್ತಾರೆ. ದಟ್ ಈಸ್ ಏರ್ ಡಿಫೆನ್ಸ್. ನಮ್ಮ ಇಂಡಿಯಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ್ದಿದೆ? ಎರಡಿದೆ, S-400 ಮತ್ತು ಆಕಾಶ್ ತೀರ್. ಆಯ್ತಾ? ಸೊ ಈ ಮೊಸಾದ್ ಏಜೆಂಟ್ಗಳು ಮಾಮೂಲಿ ಈ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಮದ್ದು ಗುಂಡುಗಳನ್ನು ತುಂಬಿಕೊಂಡು, ಕ್ಷಿಪಣಿಗಳನ್ನು ತುಂಬಿಕೊಂಡು ಹೋಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕಿದ್ದಾರೆ ಇರಾನ್. ಯಾವಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳಾಯ್ತು, ಇಸ್ರೇಲ್ನ ಫೈಟರ್ ಜೆಟ್ಗಳು ಒಳಗೆ ಬಂದು ಏರ್ ಸುಪ್ರಮೆಸಿ ಸಾಧಿಸಿದೆ. ದರ್ಸ್ ಅ ವರ್ಡ್, ಏರ್ ಸುಪ್ರಮೆಸಿ ಅಂತ. ಏರ್ ಸುಪ್ರಮೆಸಿ ಅಂತಂದ್ರೆ ಇರಾನ್ನ ನೆಲದಲ್ಲಿ, ಇರಾನ್ನ ಗಾಳಿಯಲ್ಲಿ ಇರಾನ್ನ ಒಂದು ವಿಮಾನವೂ ಕೂಡ ಹಾರಾಟ ಮಾಡ್ತಿಲ್ಲ ಅಂತ ಅರ್ಥ. ಇರಾನ್ ಏರ್ ತುಂಬಾ ಇಸ್ರೇಲ್ನ ಫೈಟರ್ ಜೆಟ್ಸ್ಗಳು ಆವರಿಸ್ಕೊಂಡಿದ್ದಾವೆ. ಈ ಸಿಚುಯೇಷನ್ ಮೇಲೆ ದಟ್ ಇಸ್ ಕಾಲ್ಡ್ ಏರ್ ಸುಪ್ರಮೆಸಿ. ಅಮೆರಿಕದ ಸಪೋರ್ಟ್ ತಗೊಂಡು ನಿನ್ನೆ ರಾತ್ರಿ ಇರಾನ್ನ ಅಣು ಸ್ಥಾವರಗಳನ್ನು ಹೊಡೆದಾಕ್ಲಾಯ್ತು. ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರು ಮಾಡ್ತಿದ್ರು 3 ಘಟಕಗಳು, ಹೊಡೆದಾಕ್ಲಾಯ್ತು. ಮಾಹಿತಿ ಎಲ್ಲಿಂದ ಸಿಗುತ್ತೆ? ಮತ್ ನೋಡಿ ಎಂತ ಮಜಾ ಅಂದ್ರೆ, ಇರಾನು ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರು ಮಾಡ್ಕೊಳ್ಳೋದಕ್ಕೆ 3 ನಗರಗಳನ್ನು ಆಯ್ಕೆ ಮಾಡ್ಕೊಂಡಿದೆ. ಆ 3 ನಗರಗಳು ಹೆಂಗೆ, ಫುಲ್ ನಿಮಗೆ ಬೆಟ್ಟ ಗುಡ್ಡ ಪರ್ವತಗಳು, ಯಾವುದು ಸುತ್ತ ಹ್ಯೂಮನ್ ಹ್ಯಾಬಿಟೇಷನ್ಸ್ ಇಲ್ಲ. ಆ ಬೆಟ್ಟ ಗುಡ್ಡ ಪರ್ವತಗಳಲ್ಲಿ ನೀವು ಭೂಮಿಯಿಂದ 350 ಅಡಿ ಆಳದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಸ್ಯಾಟಲೈಟ್ಗೂ ಡೇಟಾ ಸಿಗಬಾರ್ದು. ಇಸ್ರೇಲ್ ಫಸ್ಟ್ ದಾಳಿ ಮಾಡಿತು, ಇವರ ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರು ಮಾಡುವಂತ ಘಟಕಗಳ ಮೇಲೆ ದಾಳಿ ಮಾಡಿತು. ಬಟ್ ಇಸ್ರೇಲ್ ಬಾಂಬ್ಸ್ ಅಷ್ಟು ಪೆನಿಟ್ರೇಷನ್ ಆಗಲಿಲ್ಲ. ಹಂಗಾಗಿ ಅಮೆರಿಕ ಬಂದಿತ್ತು. ಅಮೆರಿಕದ B-2 ಬಾಂಬ್ 14,000 kg ಒಂದು ಬಾಂಬ್. 14 kg ಅಲ್ಲ, ಸಿಲಿಂಡರ್ 14 kg ಇರೋದು. 14,000 kg ಬಾಂಬ್ ತಗೊಂಡು, ಆ ಬಾಂಬ್ ಹೆಂಗಿರುತ್ತೆ ಅಂದ್ರೆ, ನಾನು ಲಾಸ್ಟ್ಗೆ ಅದೆಲ್ಲ ತೋರಿಸ್ತೀನಿ ಬೇಕಾರೆ. ಇಫ್ ಸಿ ದಟ್ ಫೈಟರ್ ಜೆಟ್ ಅಲ್ಲ,
ದಿಸ್ ಇಸ್ ಅಲ್ಲ, ಇದು B2 ಬಾಂಬರ್ ಇದು, ಆಯ್ತಾ. ಇದ್ರ ಕೆಳಗೆ, ಓಕೆ, ಇದ್ರ ಕೆಳಗಡೆ ಮಿಸೈಲ್ ಬಾಂಬ್ಗಳನ್ನು ಫಿಕ್ಸ್ ಮಾಡಿರ್ತಾರೆ, ಮಿಸೈಲ್ಸ್ ಮತ್ತೆ ಕೆಳಗಡೆ 14,000 kg ಒಂದೊಂದು ಬಾಂಬ್. 14,000 kg ಒಂದೊಂದು ಬಾಂಬನ್ನು ಅಪ್ಲಿಫ್ಟ್ ಮಾಡಬೇಕು ಅಂದ್ರೆ ಎಷ್ಟು ದೈತ್ಯಾಕಾರ ಇರಬೇಕು ನೋಡಿ. ಈ ಬಾಂಬ್ ಏನಿಗೆ ಬೀಳ್ಸುತ್ತಲ್ಲ, ಭೂಮಿಯನ್ನು ಸೀಳಿ ಸೀದಾ ಒಳಗೋಗಿ ಒಳಗಿಂದ ಸ್ಫೋಟ ಮಾಡುತ್ತೆ. B2 ಬಾಂಬರ್ ನೆನ್ನೆ ಮಾಡಿದೆ. ಈ ತರದ ಬಾಂಬ್ಸ್ ಇರೋದೆ 20 ಅಮೆರಿಕ ಹತ್ರ, ಅದ್ರಲ್ಲಿ ನೆನ್ನೆ 6 ಉಡಾಯಿಸಿದೆ. ಅಮೆರಿಕ ಹತ್ರ ಇರೋದೆ 20, ಅದರಲ್ಲಿ 1/3 ಇರಾನ್ ಮೇಲೆ ಪ್ರಯೋಗ ಮಾಡಿದ್ದಾರೆ ನೆನ್ನೆ. ಅಮೆರಿಕದ ಉದ್ದೇಶ ಏನು ಸರ್ ಇದರಲ್ಲಿ? ಇಡೀ ಮಿಡಲ್ ಈಸ್ಟ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇರ್ತಕ್ಕಂಥ ಏಕೈಕ ಕೀ ಸರಿ. ಸರಿ, ಲೆಟ್ಸ್ ಕಮ್ ಟು ದ ಸ್ಟೋರಿ ಅಗೇನ್ ಹಿಯರ್. ಈಗ ಇಲ್ಲಿ ನನ್ನ ಓಕೆ ಸರ್, ಈಗ ಹಂಗಿದ್ದಿದ್ದ ಮ್ಯಾಪ್ ಹೆಂಗಾಯ್ತು? ಓಕೆ, ಇದನ್ನ ಡಿಸ್ಕಸ್ ಮಾಡಿ. ಈಗ ನಾನು ಹೇಳಿದ್ದೇನೆಂದ್ರೆ ಆ ತರ ಇದ್ದಿದ್ದ ಮ್ಯಾಪು ಈ ತರ ಹೆಂಗಾಯ್ತು ಅಂತ ನಾನು ಹೇಳಿದ್ದೆ. 1947 ಓಕೆ, ಯಾವಾಗ UN ಪಾರ್ಟಿಷನ್ ಪ್ಲಾನ್ ಅನ್ನ ಪ್ಯಾಲೆಸ್ಟೈನ್ ಅಕ್ಸೆಪ್ಟ್ ಮಾಡಲಿಲ್ಲ, ಅವಾಗ ಯಹೂದಿಗಳು ಏನ್ ಮಾಡಿದ್ರು, ಟೆಲ್ ಅವೀವ್ ಎನ್ನುವಂತ ನಗರದಲ್ಲಿ ತಮ್ಮ ಧ್ವಜವನ್ನ ಹಾರಾಟ ಮಾಡಿ ಸ್ವತಂತ್ರ ದೇಶವನ್ನ ಘೋಷಿಸ್ಕೊಂಡ್ರು. ಆಯ್ತಾ, ಸ್ವತಂತ್ರ ದೇಶವನ್ನ ಘೋಷಿಸ್ಕೊಂಡ್ರು. ಓಕೆ, ಯಾವಾಗ ಘೋಷಿಸ್ಕೊಂಡು 4 ದಿಕ್ಕಿನಿಂದ 4 ಅರಬ್ ರಾಷ್ಟ್ರಗಳು ಯುದ್ಧ ಮಾಡಿದ್ವು. ಯಾವ ದೇಶಗಳು ನೆನಪಿದೆಯಲ್ಲ ಮ್ಯಾಪ್? ನೆನಪಿದೆಯಲ್ಲ? ಓಕೆ, ದಿಸ್ ಈಸ್ ಕಾಲ್ಡ್ ಅಸ್ ನೋಡಿ ಪ್ಲೀಸ್. ಓಕೆ, ದಿಸ್ ಈಸ್ ಕಾಲ್ಡ್ ಅಸ್ ಫಸ್ಟ್ ಅರಬ್ ಇಸ್ರೇಲಿ ವಾರ್ 1948. ಸುಮ್ಮನೆ ಕೇಳಿಸ್ಕೊಡ್ರ, ಇನ್ನು ಹಾರ್ಡ್ಲಿ 1 hour ಇದೆ. ಆಕ್ಚುಲಿ ನಾನು ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಸಂಡೇ ಕೂಡ ಇಷ್ಟು ಕ್ರೌಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲ, ಯಾಕೆಂದ್ರೆ ವಾಟ್ ಐ ಥಾಟ್, ಅಲ್ಲ, ಸಂಡೇ ಬ್ರದರ್, ಈಗ ಮಂಡೇ ಟು ಸ್ಯಾಟರ್ಡೆ ಆಲ್ರೆಡಿ ರುಬ್ಬಿರ್ತಾರೆ, ಇನ್ನು ಓದ್ತಿರ್ತಾರೆ. ಸಂಡೇ ಅಂದ ತಕ್ಷಣ ಒಂದು ಹಾಲಿಡೇ ಮೂಡ್ಗೆ ಹೋಗುತ್ತೆ ಮೈಂಡ್. ಆಮೇಲೆ ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅದು ವೀಕೆಂಡ್ ಕಲ್ಚರ್ ತುಂಬಾ ಹಾಟ್ ಇದೆ. ಸುಮ್ಮನೆ ಮಾತಾಡಕ್ ಬಿಡ್ರಿ, ಸುಮ್ಮನೆ ಆಯ್ತು, ಸುಮ್ಮನೆ ವೀಕೆಂಡ್ ಕಲ್ಚರ್ ತುಂಬಾ ಹಾಟ್ ಇದೆ. ಅಂಡ್ ಚಂದ್ರಲೇಔಟ್ ವಿಜಯನಗರ ಬಹಳ ಬ್ಯೂಟಿಫುಲ್ ಇದೆ. ಓಕೆ, ಅದ್ರ ನಡುವೆ ಸೀರಿಯಸ್ಲಿ ಇಷ್ಟು ಜನ, ಇದು ಸಬ್ಜೆಕ್ಟ್ ಅಲ್ಲ, ಮತ್ತೆ ಕರೆಂಟ್ ಅಫೇರ್ಸ್. ಓಕೆ, ಅದ್ರ ನಡುವೆ ಕರೆಂಟ್ ಅಫೇರ್ಸ್ ಕ್ಲಾಸಿಗೆ ಹುಡ್ಕೊಂಡು ಬರ್ತೀರಾ ಅಂತಂದ್ರೆ ಇಟ್ ರಿಯಲಿ ಶೋಸ್ ಯುವರ್ ಕಮಿಟ್ಮೆಂಟ್ ಅಂಡ್ ಕ್ರೆಡಿಬಿಲಿಟಿ ಫಾರ್. ಬಂದ್ಬಿಡ್ರಿ, ಮಾತಾಡ್ರಿ ನೀವು. ಇಟ್ ಶೋಸ್ ಯುವರ್ ಕ್ರೆಡಿಬಿಲಿಟಿ ಅಂಡ್ ಕಮಿಟ್ಮೆಂಟ್. ಅಂಡ್ ಇವತ್ತಿನ ಟೀನೇಜರ್ಸ್ ಅಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಜಕ್ಕೂ ಅಪರೂಪ. ಸುಮ್ಮನೆ ಫ್ರಸ್ಟ್ರೇಟ್ ಅಲ್ಲ, ಡಿಸ್ಟ್ರಾಕ್ಷನ್ ಆಗೋದಕ್ಕೆ, ಡಿವಿಯೇಷನ್ ಆಗೋದಕ್ಕೆ ಏನೇನು ಬೇಕು ಎಲ್ಲ ಅವೈಲೇಬಲ್ ಇರ್ತಕ್ಕಂಥ ಈ ಕಾಲದಲ್ಲಿ ಅದು ಸಂಡೇಸ್ ಆಫ್ಟರ್ನೂನ್ ಇಟ್ಸ್ ರಿಯಲಿ ಮಿರಾಕಲ್. ಆಯ್ತು, ಪಾರ್ಟಿ ಅಂತ ಎಕ್ಸಾಮ್ ಪಾಸ್ ಆಗಿ ಮೆರಿಟ್ ಲಿಸ್ಟ್ ತಗೊಂಡು ನಿಮ್ಮ ಹೆಸರು ಮಾರ್ಕ್ ಮಾಡ್ಕೊಂಡು ತಗೊಂಬನ್ನಿ. ನಿಮ್ಗೆ ಎಂತ ಪಾರ್ಟಿ ಬೇಕು ನಾನೇ ಕೊಡಿಸ್ತೀನಿ. ಓಕೆ ನೋಡ್ರಿ, ಇಲ್ಲಿ ಆಯ್ತು ನೋಡ್ರಿ ಪ್ಲೀಸ್. ಆಯ್ತಾ, 4 ದಿಕ್ಕಿನಿಂದ 4 ರಾಷ್ಟ್ರಗಳು ದಾಳಿ ಮಾಡ್ತವೆ. ನಿಮ್ಗೆ ಆಲ್ರೆಡಿ ನೇಬರಿಂಗ್ ಕಂಟ್ರೀಸ್ ಗೊತ್ತು. ಈಜಿಪ್ಟ್, ಜೋರ್ಡನ್, ಲೆಬನಾನ್, ಸಿರಿಯಾ. ಓಕೆ, 4 ದಿಕ್ಕಿನಿಂದ 4 ರಾಷ್ಟ್ರಗಳು ದಾಳಿ ಮಾಡ್ತವೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಅಪ್ಪಿ ತಪ್ಪಿ ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅನ್ನ ಅರಬ್ ದೇಶಗಳು ಗೆದ್ದಿದ್ರೆ ಅವ್ರಿಗೆ ಹಬ್ಬ ಅಂದ್ರೆ ಏನ್ ಸಿಕ್ತಿತ್ತು? ಒಂದು ಭೂಮಿ ಸಿಕ್ತಿತ್ತು. ಬಟ್ ಇಸ್ರೇಲ್ ಸೋತಿದ್ರೆ ದಟ್ಸ್ ದ ಎಂಡ್ ಆಫ್ ಜುದಾಯಿಸಮ್. ಓಕೆ, ಯಹೂದಿ ಧರ್ಮದ ನಾಶ ಆಗ್ತಿತ್ತು, ಒಂದು ಅತ್ಯಂತ ಹಳೆಯ ಸನಾತನ ಧರ್ಮದ ನಾಶ ಆಗ್ತಿತ್ತು. ಬಟ್ ಅದೇ ಹೇಳಿದ್ನಲ್ಲ, ದೇ ಆರ್ ವೆರಿ ಸ್ಟ್ರಾಂಗ್.
ಸರ್ ನಿಮ್ಗೆ ಅದು ಯಾವಾಗಲೂ ಹೇಳ್ತಾರೆ, 20 ಸೈನಿಕರಿಗೆ ಒಬ್ಬ ಯಹೂದಿ ಸಮ ಅಂತ ಹೇಳ್ತಾರೆ. 20 ಸೈನಿಕರಿಗೆ ಒಬ್ಬ ಯಹೂದಿ ಸಮ. ಓಕೆ, ಸೊ 4 ದೇಶಗಳನ್ನ ಹೆಂಗ್ ಬಡಿದ್ರು ಅಂತಂದ್ರೆ ಮ್ಯಾಪ್ ಚೇಂಜ್ ಆಗೋಯ್ತು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸರ್ ಇಫ್ ಯು ಸಿ ದ ಮ್ಯಾಪ್, ನೋಡ್ರಿ ಇಲ್ಲಿ, ಇದು ಬಿಡಿ, ಇದು ಪಾರ್ಟಿಷನ್ ಪ್ಲಾನ್, ಇದು ಬಿಟ್ಟಾಕಿದ್ವಿ ಆಯ್ತಾ. 1948 ಫಸ್ಟ್ ಅರಬ್ ಇಸ್ರೇಲಿ ವಾರ್ ಆದ್ಮೇಲೆ ಮ್ಯಾಪು ಏಕಾಏಕಿ ಚೇಂಜ್ ಆಯ್ತು. ಮ್ಯಾಪ್ ಏಕಾಏಕಿ ಚೇಂಜ್ ಆಯ್ತು. ದ ಲಾಸ್ಟ್ ಆಯ್ತು. ಔಟ್ಕಮ್ಸ್ ಆಫ್ ದ ವಾರ್ ಏನು ಅಂತಂದ್ರೆ ಇಲ್ಲಿ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರು ಏನೇನು ತಗೊಂಡ್ರು ಅಂತ. ಓಕೆ, ಸೊ ಯಾರ್ಯಾರು ಏನೇನು ತಗೊಂಡ್ರು ಸಿಯರ್. ಓಕೆ, ಕಂಪ್ಲೀಟ್ ಭೂಮಿಯನ್ನು ಇಸ್ರೇಲ್ ತಗೊಳ್ತು. ಬಟ್ ನೋಡಿ ಇಲ್ಲಿ ಕರೆಕ್ಟಾಗಿ ಗಮನಿಸ್ಬೇಕು, ಯಾರ್ಯಾರು ಏನೇನು ಕೊಟ್ಟರು, ಯಾಕೆ ಮುಂದಕ್ಕೆ ಚೇಂಜ್ ಆಗುತ್ತೆ. ಓಕೆ, ಸಿ ವೆಸ್ಟ್ ಬ್ಯಾಂಕ್ ಮತ್ತು ಈಸ್ಟ್ ಜೆರೂಸಲೇಮ್, ವೆಸ್ಟ್ ಬ್ಯಾಂಕ್ ಮತ್ತು ಈಸ್ಟ್ ಜೆರೂಸಲೇಮ್ ಅನ್ನ ಜೋರ್ಡನ್ನಿಗೆ ಕೊಟ್ಟರು. ಬಿಕಾಸ್ ಅಲ್ಲಿ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಇದ್ದಾರೆ. ವೆಸ್ಟ್ ಬ್ಯಾಂಕ್ ಮತ್ತು ಈಸ್ಟ್ ಜೆರೂಸಲೇಮ್ ಅನ್ನ ಜೋರ್ಡನ್ನಿಗೆ ಕೊಟ್ಟರು. ಗಾಜಾ ಪಟ್ಟಿಯನ್ನ ಈಜಿಪ್ಟಿಗೆ ಕೊಟ್ಟರು. ಇನ್ ಮಿಕ್ಕಿದ್ ಏನೇನಿದೆ ಎಲ್ಲ ಇಸ್ರೇಲ್ ಆಯ್ತು. ಮ್ಯಾಪ್ ಚೇಂಜ್ ಆಯ್ತು. ಸೊ ಲೆಟ್ ಬಿ ವೆರಿ ಕ್ಲಿಯರ್ ಇಯರ್, 2 ಪೋರ್ಷನ್ ಮಾತ್ರ ಕೊಟ್ಟಿದ್ದಾರೆ. ಅದರ ವೆಸ್ಟ್ ಬ್ಯಾಂಕ್ ಒಳಗಡೆ ಈಸ್ಟ್ ಜೆರೂಸಲೇಮ್ ಬರುತ್ತೆ, ಆ ಓಲ್ಡ್ ಸಿಟಿ ಎಲ್ಲ ಇದೆಯಲ್ಲ. ಓಕೆ, ಆ ವೆಸ್ಟ್ ಬ್ಯಾಂಕ್ ಮತ್ತು ಈಸ್ಟ್ ಜೆರೂಸಲೇಮ್ ಅನ್ನ ಜೋರ್ಡನ್ನಿಗೆ ಕೊಟ್ಟರು, ಗಾಜಾ ಪಟ್ಟಿನ ಈಜಿಪ್ಟಿಗೆ ಕೊಟ್ಟರು. ಆಯ್ತಾ. ಸೊ ಅಂದ್ರೆ ಅರಬ್ ನೇಷನ್ಸ್ ಲಾಸ್ಟ್ ಫಸ್ಟ್ ಅರಬ್ ಇಸ್ರೇಲಿ ವಾರ್. ಆಯ್ತಾ, ಇದಾಗಿದೆ. ನೆಕ್ಸ್ಟ್ ಸಿ ನೋಡಿ, ಈಗ ಯಾವಾಗ ಅರಬ್ ದೇಶಗಳು ಎಲ್ಲಾ ಸೇರ್ಕೊಂಡು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ವು, ಓಕೆ, ಅದರಲ್ಲಿ ಎಸ್ಪೆಷಲಿ 4 ದೇಶಗಳು, ಲೆಬನಾನು, ಈಜಿಪ್ಟು, ಜೋರ್ಡನ್ನು, ಸಿರಿಯಾ. ಈ ದೊಡ್ಡ ಆರ್ಮಿನ ಲೀಡ್ ಮಾಡಿದ್ದು ಈಜಿಪ್ಟ್. ಇಟ್ ವಾಸ್ ಲೆಡ್ ಬೈ ದ ಆರ್ಮಿ ವಾಸ್ ಲೆಡ್ ಬೈ ಈಜಿಪ್ಟ್, ಅಂಡ್ ಈಜಿಪ್ಟ್ ಇಸ್ ಎ ಇಸ್ಲಾಮಿಕ್ ಸ್ಟೇಟ್. ಹೆಂಗಾದ್ರೂ ಮಾಡಿ ಈಜಿಪ್ಟಿಗೆ ಪಾಠ ಕಲಿಸ್ಬೇಕು ಅಂತೇಳಿ ಇಸ್ರೇಲ್ ಕಾಯ್ತಾ ಇತ್ತು. ಬಿಕಾಸ್ ಅಷ್ಟು ದೊಡ್ಡ ಅಟ್ಯಾಕ್ ಮಾಡಿದ್ದೆ ಈಜಿಪ್ಟ್. ಆಕ್ಚುಲಿ ಇಟ್ ವಾಸ್ ಲೆಡ್ ಬೈ ಈಜಿಪ್ಟ್. ಸೊ ಅವಾಗ ನೋಡಿ, ನಿಮ್ಗೆ ಲಾಸ್ಟ್ ವೀಕ್ ಏನಾದ್ರು ನಿಮ್ಗೆ ಸುಹೇಸ್ ಕೆನಾಲ್ ಎಲ್ಲ ತೋರಿಸಿದ್ನ? ಆಯ್ತು, ಇಲ್ಲಿ ನೋಡಿ, ಅಲ್ಲ ಒನ್ ವೀಕ್ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ರಿಪೀಟ್ ಮಾಡಲ್ಲ. ಇಲ್ಲಿ ನೋಡ್ರಿ, ನೋಡಿ, ಆಯ್ತು ಬಿಡ್ರಿ, ಹೋಗಿ ಬದರ್. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ವೀಕ್ ನಾನು ಏನಕ್ಕೆ ತೋರಿಸಿದ್ದೆ ಹೇಳಿದು ಪೂರ್ತಿ ಕರೆಕ್ಟ್. ಓಕೆ, ಹಂಗಾಗಿ ನಾನು ಐ ಜಸ್ಟ್ ನಾಟ್, ಅದು ಯೂಟ್ಯೂಬ್ ಲಾಸ್ಟ್ ವೀಕ್ದು ಯೂಟ್ಯೂಬಲ್ಲಿ ಹಾಕಿಲ್ಲಲ್ಲ ಕ್ಲಾಸ್, ಅದು ಹಾಕ್ತಾರೆ. ನಾನು ಹೇಳಿದ್ದೀನಿ, ಅದು ಇದು ವಿಡಿಯೋ ತೊಗೊಂಡು ಅದು ಎಡಿಟ್ ಮಾಡಿ ಹಾಕಬೇಕು. ಲಾಸ್ಟ್ ವೀಕೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಈ ವೀಕ್ದು ಲಾಸ್ಟ್ ವೀಕ್ 2 ಹಾಕ್ತಾರೆ. ಆಯ್ತಾ. ನಾವು ಲಿಸನ್ ಹೇಳಿ ಸರ್, ಇಲ್ಲಿ ಇದನ್ನ ನೀವು ಮಿಡಲ್ ಈಸ್ಟ್ ಅಂತ ಕರಿತಾ ಇದ್ದೀರಾ. ಮಿಡಲ್ ಈಸ್ಟ್ ಇಂದ ಈ ಕಡೆ ಏನಿದೆಯಲ್ಲ ಇದು ವೆಸ್ಟರ್ನ್ ಕಂಟ್ರೀಸ್, ಮಿಡಲ್ ಈಸ್ಟ್ ಇಂದ ಆ ಕಡೆ ಏನಿದೆಯಲ್ಲ ಇದು ಈಸ್ಟರ್ನ್ ಕಂಟ್ರೀಸ್. ಆಯ್ತಾ. ಇಲ್ಲೇನು ಲೈನ್ ಹೋಗಿದೆಯಲ್ಲ, ಈ ಲೈನ್ ಏನಾಗಿದೆ, ಇದು ವೆಸ್ಟ್ ಮತ್ತು ಈಸ್ಟ್ ಅನ್ನ ಕನೆಕ್ಟ್ ಮಾಡುವಂತ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್. ಪ್ಲೀಸ್ ಕೇಳಿಸ್ಕೊಳ್ಳಿ, ಇದೇನು ರೆಡ್ ಲೈನ್ ಹೋಗಿದೆ, ವೆಸ್ಟ್ ಮತ್ತು ಈಸ್ಟ್ ಅನ್ನ ಕನೆಕ್ಟ್ ಮಾಡುವಂತ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಅದರಲ್ಲಿ ದಿ ಪೋರ್ಷನ್ ಏನಿದೆಯಲ್ಲ, ದಿಸ್ ಇಸ್ ಮೆಡಿಟರೇನಿಯನ್ ಸಿ. ಲಾಸ್ಟ್ ಕ್ಲಾಸ್ ಹೇಳಿದ್ನಲ್ಲ, ಅದ್ರ ಮೇಲಿರೋದು ಬ್ಲ್ಯಾಕ್ ಸಿ. ಬ್ಲ್ಯಾಕ್ ಸಿ ಬಿಟ್ಬಿಡಿ, ಇವಾಗ ಲಾಸ್ಟ್ ಕ್ಲಾಸು ಯೂಟ್ಯೂಬಲ್ಲಿ ಹಾಕ್ತಾರೆ, ಅದನ್ನ ನೋಡಿ. ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ಅನ್ನು ಕನೆಕ್ಟ್ ಮಾಡುವಂತ ಕೆನಾಲ್ ಬಂದು ಸೂಯಸ್ ಕೆನಾಲ್. ಮುಂದೆ ಕೇಳ್ರೆ, ಓಕೆ, ರೆಡ್ ಸಿ ಮತ್ತು ಅರೇಬಿಯನ್ ಸಿ ಅನ್ನು ಕನೆಕ್ಟ್ ಮಾಡುವಂತ ಗಲ್ಫ್ ಆಫ್ ಆಡನ್. ಓಕೆ, ರೆಡ್ ಸಿ ಮತ್ತು ಗಲ್ಫ್ ಆಫ್ ಆಡನ್ ಕನೆಕ್ಟ್ ಮಾಡುವಂತ ಈ ಜಂಕ್ಷನ್ ಏನಂತ ಹೇಳಿದ್ದೆ, ಬಬ್ ಎಲ್ ಮಂಡಬ್. ಹೇಳಿದ್ನೆಲ್ಲ ಲಾಸ್ಟ್ ಕ್ಲಾಸ್. ಓಕೆ ಸರ್, ಎನಿವೆ ಸರ್, ಈ ಅಪ್ಪಿತಪ್ಪಿ ಸೂಯಸ್ ಕೆನಾಲ್ ಕ್ಲೋಸ್ ಆಯ್ತು ಅಂತ ಇಟ್ಕೊಳ್ಳಿ. ಅಂಡ್ ಗೊತ್ತಿರಬೇಕು, ಸೂಯಸ್ ಕೆನಾಲ್ ಇಸ್ ಕಂಟ್ರೋಲ್ಡ್ ಬೈ ಈಜಿಪ್ಟ್. ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಇಸ್ರೇಲ್ ಬರೋದಿಲ್ಲ, ಈ ಜಾಗದಲ್ಲಿ. ನೋಡಿ, ಇಲ್ಲಿ ಕರೆಕ್ಟ್ ಕಾಣುತ್ತೆ.
ಸರ್ ಇದು ಮೆಡಿಟರೇನಿಯನ್ ಸಿ. Mediterranean Sea and Red Sea is connected by a canal called as, ಇದು ಈಜಿಪ್ಟ್, ಇದು ಇಸ್ರೇಲ್. ಅರ್ಥ ಆಗ್ತಿದೆಯಾ ನಿಮಗೆ? ಓಕೆ. ಅಪ್ಪಿ ತಪ್ಪಿ ಏನಾದರೂ ಈಜಿಪ್ಟು ಸುಯೇಸ್ ಕೆನಾಲ್ ಕ್ಲೋಸ್ ಮಾಡ್ತು ಅಂತ ಇಟ್ಕಡೆ ಅದರ್ ಹಿಂಗೆ ಬಳಸ್ಕೊಂಡು ಹೋಗ್ಬೇಕು ನೀವು. ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮೇಲೆ ಹೋಗ್ಬೇಕು, ಅಂದ್ರೆ ವಾಸ್ಕೋಡಿ ಗಮ ಹಿಂಗೆ ಬಂದು ಹಂಗೆ ಹೋಗ್ಬೇಕು. ಹಿಂಗೆ ಹೋದ್ರೆ 20,000 ಕಿಲೋಮೀಟರ್ ಆಗುತ್ತೆ. ಅದೇ ನೀವು ಹಿಂಗೆ ಹೋದ್ರೆ 11,000 ಕಿಲೋಮೀಟರ್ ಆಗುತ್ತೆ. ಅರ್ಧಕ್ಕರ್ಧ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ವೆಸ್ಟ್ ಮತ್ತು ಈಸ್ಟ್ ಅನ್ನು ಕನೆಕ್ಟ್ ಮಾಡುವಂತ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಆಯ್ತಾ? ಸರಿ. ಈಗ ಸರ್ ಈ ಸೂಯಸ್ ಕೆನಾಲ್ ಇಸ್ ಕಂಟ್ರೋಲ್ ಬೈ ಈಜಿಪ್ಟ್. ಈ ಈಜಿಪ್ಟ್ ನೋಡಿ, ಈ ಕೆನಾಲ್ ಕ್ಲೋಸ್ ಆಯ್ತಾರೆ ಮುಗೀತ್ ಕತೆ. ಈ ಕೆನಾಲ್ ಅಲ್ಲಿ ಲಕ್ಷಾಂತರ ಹಡಗುಗಳು ಪಾಸ್ ಆಗ್ತವೆ. ಈಜಿಪ್ಟ್ ಏನ್ ಮಾಡ್ತಾ ಇದ್ದಾರೆ, ಹೋಗೋ ಬರೋ ಶಿಪ್ ಎಲ್ಲ ಬೇಕಾಬಿಟ್ಟಿ ಟ್ಯಾಕ್ಸ್ ಹಾಕೋದು. ಹೆಂಗಿದ್ರು ಕಟ್ಲೇಬೇಕು ಅಂತ ಗೊತ್ತಿರುತ್ತೆ. ಸೊ ಇದನ್ನ ನ್ಯಾಷನಲೈಸೇಷನ್ ಆಫ್ ಸೂಯಸ್ ಕೆನಾಲ್ ಅಂತ ಕರಿತೀವಿ. ಓಕೆ. ಸೊ ನ್ಯಾಷನಲೈಸೇಷನ್ ಆಫ್ ಸೂಯಸ್ ಕೆನಾಲ್ ಇದೇನಾಗ್ತಾ ಇದೆ ನೋಡಿ, ಯುರೋಪ್ ರಾಷ್ಟ್ರಗಳಿಗೆ ಹರ್ಟ್ ಆಗ್ತದೆ. ಯುರೋಪ್ ಅಂದ್ರೆ ನಿಮಗೆ ಅಲ್ಲಿ ಬ್ರಿಟನ್, ಫ್ರಾನ್ಸ್ ಎಲ್ಲ ಬರ್ತಾವಲ್ಲ, ಈ ಬ್ರಿಟನ್, ಫ್ರಾನ್ಸ್ ಎಲ್ಲ ವ್ಯಾಪಾರಿಗಳು. ಓಕೆ. ಸೊ ಇದರ್ ಗುಡ್, ಹೌದಲ್ಲ? ಬ್ರಿಟಿಷರು, ಫ್ರೆಂಚರು ಎಲ್ಲ ವ್ಯಾಪಾರಿಗಳು. ಇವರು ವ್ಯಾಪಾರ ಮಾಡಬೇಕು ಅಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್ ಟ್ರೇಡ್ ರೂಟು. ಬಟ್ ಇದರಿಂದ ಈ ಟ್ರೇಡಿಗೆ ಈ ಈಜಿಪ್ಟ್ ಸಮಸ್ಯೆ ಮಾಡ್ತಾರೆ. ಬೇಕಾಬಿಟ್ಟಿ ಟ್ಯಾಕ್ಸ್ ಹಾಕೋದು, ಬ್ಲಾಕ್ ಮಾಡೋದು. ಇದನ್ನ ಸುಯೇಸ್ ಕೆನಾಲ್ ಕ್ರೈಸಿಸ್ 1956 ಅಂತ ಕರಿತೀವಿ. ಆಯ್ತಾ? ಇಸ್ರೇಲ್ ಏನ್ ಮಾಡ್ತು ಅಂದ್ರೆ ಈ ಬ್ರಿಟಿಷರನ್ನ, ಫ್ರೆಂಚರನ್ನ ಭೇಟಿ ಮಾಡ್ತು. ಬ್ರಿಟಿಷರು ಫ್ರೆಂಚರನ್ನ ಭೇಟಿ ಮಾಡಿ, ನಿಮ್ಗೆ ಈಜಿಪ್ಟ್ ಮಾಡ್ತಿರೋದು ಇಷ್ಟ ಆಗ್ತಾ ಇಲ್ಲಲ್ಲ, ಯುದ್ಧ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಲ್ಲ, ನಾನು ಇದಕ್ಕೆ ಬರ್ಬೇಕು ಅಂತ ಅನಿಸ್ತಾ ಇದೆಯಲ್ಲ. ಈ ಇಸ್ರೇಲು ಬ್ರಿಟಿಷರು ಮತ್ತು ಫ್ರೆಂಚರನ್ನ ಈಜಿಪ್ಟ್ ಅಲ್ಲಿ ಎತ್ಕಟ್ಟಿ 1956 ಅಲ್ಲಿ ಯುದ್ಧ ಮಾಡಿದ್ರು. ಇದನ್ನ ಸುಯೇಸ್ ಕೆನಾಲ್ ಕ್ರೈಸಿಸ್ 1956 ಅಂತ ಕರಿತೀವಿ. ಈಜಿಪ್ಟ್ ವಾಸ್ ಡಿಫಿಟೆಡ್ ವೆರಿ ಬ್ಯಾಡ್ಲಿ. ಸರ್ ಈಗ ಯೋಚನೆ ಮಾಡಿ, 1948 ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅಲ್ಲಿ ಈಜಿಪ್ಟ್ ಏನ್ ಬಿಟ್ಕೊಟ್ಟಿದ್ರು? ಗಾಜಾ ಪಟ್ಟಿ ಬಿಟ್ಟು. ಹೆಸರನ್ನು ಆ ಗಾಜಾ ಪಟ್ಟಿನ ವಾಪಸ್ ಕಿತ್ಕೊಂಡ್ರು. ಎರಡನೇದು ಸುಯೇಸ್ ಕೆನಾಲ್. ಸರ್ ಇಲ್ಲಿ ನೋಡಿ, ಇಫ್ ಯು ಅಬ್ಸರ್ವ್ ಹಿಯರ್, ಓಕೆ, ಇಲ್ಲಿ ಒಂದು ಸಣ್ಣದೊಂದು ಪೆನಿನ್ಸುಲಾ ಇದೆ. ಈ ಭಾಗ ಇದು ಇಸ್ರೇಲು, ಇದು ಈಜಿಪ್ಟು. ಓಕೆ, ಇದು ಸುಯೇಸ್ ಕೆನಾಲ್. ಝೂಮ್ ಹಾಕಕ್ಕಾಗಲ್ಲ. ಓಕೆ, ನೀವಿಲ್ಲಿ ಕಾಣುತ್ತೆ ಸರ್? ಓಕೆ, ಇಲ್ಲೊಂದು ಸಣ್ಣ ಪೆನಿನ್ಸುಲಾ ಇದೆ, ಸಿನೈ ಪೆನಿನ್ಸುಲಾ ಅಂತ. ಓಕೆ, 1956 ಯುದ್ಧದಲ್ಲಿ ಈಜಿಪ್ಟ್ನ ಬ್ರಿಟಿಷರು ಮತ್ತು ಫ್ರೆಂಚರ ನೇತೃತ್ವದಲ್ಲಿ ಸೋಲಿಸಿ ಇಸ್ರೇಲ್ ಏನ್ ಮಾಡ್ತು, 2 ಭಾಗವನ್ನು ವಶಪಡಿಸ್ಕೊಳ್ತು. ಯಾವುದು? ಗಾಜಾ ಪಟ್ಟಿ ಮತ್ತು ಸಿನೈ ಪೆನಿನ್ಸುಲಾ. ಓಕೆ, 2 ವಶಪಡಿಸ್ಕೊಂಡ್ರು. ಬಟ್ ಕೆಲವು ದಿನ ಆದ್ಮೇಲೆ ಬ್ರಿಟಿಷರಿಗೆ, ಫ್ರೆಂಚಿಗೆ ಗೊತ್ತಾಯ್ತು ಇದು ಯುದ್ಧ ನಡೆದಿರೋದು ಸುಯೇಸ್ ಕೆನಾಲ್ಗಲ್ಲ, ಹಳೆ ಜಿದ್ದಿದ್ದು. ಆಮೇಲೆ ಇಸ್ರೇಲ್ ಕರೆದು ಹೇಳಿದ್ರು, ನೋಡಪ್ಪ ಹಿಂಗೆಲ್ಲ ಮಾಡಬಾರ್ದು, ನಮ್ಮನ್ನೆಲ್ಲ ಬಳಸ್ಕೊಂಡು ನೀನು ಅವ್ರು ತಗೊಂಡ್ಬಿಟ್ಟಿದ್ಯಾ, ವಾಪಸ್ ಕೊಡ್ಬೇಕು. ಆಯ್ತು ಅಂತ ವಾಪಸ್ ಕೊಟ್ರು. ಓಕೆ, ಸೊ ಸುಯೇಸ್ ಕೆನಾಲ್ ಕ್ರೈಸಿಸ್ ಅಲ್ಲಿ ಏನ್ ತಗೊಂಡಿದ್ರು? ಓಕೆ, ಸೊ ಸಿನೈ ಪೆನಿನ್ಸುಲಾ ಮತ್ತೆ ಗಾಜಾ ಪಟ್ಟಿನ ತಗೊಂಡಿದ್ರು, ಅದನ್ನ ವಾಪಸ್ ಕೊಟ್ರು. ಬಟ್ ಇದು 2ನೇ ಯುದ್ಧ ಅಲ್ಲ, ನಾನು ಹೇಳ್ತಿರೋದು 1948 ಇಂದ 2023 ವರೆಗೆ ನೀವು ಸಣ್ಣ ಪುಟ್ಟ ದಾಳಿಗಳನ್ನು ತಗೊಂಡ್ರೆ 300ಕ್ಕೂ ಹೆಚ್ಚು ದಾಳಿಗಳಾಗಿದೆ. ಬಟ್ ಲಾರ್ಜೆಸ್ಟ್ ವಾರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು, ಅತಿ ದೊಡ್ಡ ಯುದ್ಧಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾವಾಗ ಈಜಿಪ್ಟ್ ಸೋಲ್ಬಿಡ್ತು, ಈಜಿಪ್ಟಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. 48ಕ್ಕೆ ಸೋತಿದ್ದೀವಿ, 56ಕ್ಕೆ ಸೋತಿದ್ದೀವಿ. ಅಲ್ಲ, ಎಲ್ಲಿಂದೋ ಬಂದು ಇಲ್ಲೊಂದು ದೇಶ ಕಟ್ಕೊಂಡು ಅರಬ್ ದೇಶಗಳನ್ನ ಎದುರಿಸ್ಕೊಂಡು ಸೋಲಿಸ್ಕೊಂಡು ಏನು, ವಾಟ್ ಇಸ್ ಗೋಯಿಂಗ್ ಆನ್? ಸೊ ಈಜಿಪ್ಟ್ ಲೈಕ್ ಗಾಟ್ ಅಫೆಂಡೆಡ್ ವೆರಿ ಬ್ಯಾಡ್ಲಿ. ಸರ್ 1967ರಲ್ಲಿ ಗೊತ್ತೇ ಆಗದಂತೆ ಮತ್ತೆ ಅರಬ್ ರಾಷ್ಟ್ರಗಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬರ್ಬರವಾಗಿ ದಾಳಿ ಮಾಡಿದ್ರು. ಇದನ್ನ 1967 ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ಅಂತ ಕರಿತೀವಿ. ಓಕೆ, ಸೊ 1967 ಸೆಕೆಂಡ್ ಅರಬ್ ಇಸ್ರೇಲಿ ವಾರ್, ಇದು ಬಹಳ ಇಂಪಾರ್ಟೆಂಟ್. ಬಟ್ ನಾನು ಆವಾಗಲೇ ಹೇಳಿದೆ ಸರ್, ಅಪ್ಪಿ ತಪ್ಪಿ ಏನಾದ್ರು ಅರಬ್ ರಾಷ್ಟ್ರಗಳಿಗೆ ಎತ್ಕೊಂಡ್ರೆ ಒಂದು ಜಾಗ ಸಿಗ್ತತಿ.
ಅದೇ ಯಹೂದಿ ರಾಷ್ಟ್ರ ಅಂದ್ರೆ ಇಸ್ರೇಲ್ ಏನಾದ್ರು ಸೋತ್ರೆ ದಟ್ ಇಸ್ ದ ಎಂಡ್ ಆಫ್ ಜುದಾಯಿಸಂ. ಮತ್ತೆ ದೇಶ ಪ್ರೇಮದ ಕತೆ ಗೆದ್ದಿತ್ತು. ಓಕೆ, ಎಸ್. ಏನೇನು ತಗೊಂಡ್ರು ನೋಡಿ ಸರ್ 1967 ವಾರಲ್ಲಿ ಏನೇನು ತಗೊಂಡ್ರು ಪ್ಲೀಸ್ ಅಬ್ಸರ್ವ್ ಮಾಡಿ. ಓಕೆ, ಸೊ ಈಜಿಪ್ಟಿಗೆ ಸಿನೈ ಪೆನಿನ್ಸುಲಾ ಮತ್ತೆ ಗಾಜಾ ಪಟ್ಟಿ ವಾಪಸ್ ಕೊಟ್ಟಿದ್ರಾ? ಎಸ್ ಆರ್ ನೋ ಸರ್? ಇಂಟರ್ನ್ಯಾಷನಲ್ ಪ್ರೆಷರ್ ಇತ್ತು ಅನ್ನೋ ಕಾರಣಕ್ಕೆ ವಾಪಸ್ ಕೊಟ್ಟಿದ್ರು, ವಾಪಸ್ ಕಿತ್ಕೊಂಡ್ರು. ಮತ್ತೆ ಸಿನೈ ಪೆನಿನ್ಸುಲಾ ಮತ್ತೆ ಗಾಜಾ ಪಟ್ಟಿನ ಈಜಿಪ್ಟಿಂದ ವಾಪಸ್ ಕಿತ್ಕೊಂಡ್ರು. ಓಕೆ, ನೆನ್ಪು ಮಾಡ್ಕೊಳ್ಳಿ, 1948 ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅಲ್ಲಿ, ಫಸ್ಟ್ ಅರಬ್ ಇಸ್ರೇಲಿ ವಾರ್ ಅಲ್ಲಿ ಜೋರ್ಡನ್ಗೆ ವೆಸ್ಟ್ ಬ್ಯಾಂಕ್ ಮತ್ತು ಈಸ್ಟ್ ಜೆರುಸಲೇಮ್ ಕೊಟ್ಟಿದ್ರ? ಎರಡೂ ಕಿತ್ಕೊಂಡ್ರು. ಜೋರ್ಡನ್ ಇಂದ ಎರಡೂ ಕಿತ್ಕೊಂಡ್ರು. ಸಿರಿಯಾ ಕೂಡ ಯುದ್ಧಕ್ಕೆ ಬಂದಿತ್ತು. ಸಿರಿಯಾದ ಪ್ರದೇಶವಾಗಿರುವಂತ ಗೋಲನ್ ಹೈಟ್ಸ್ ಅನ್ನು ಕಿತ್ಕೊಂಡ್ರು. ಇದು ಸಿರಿಯಾದ ಜಾಗ ಆಕ್ಚುಲಿ, ಗೋಲನ್ ಹೈಟ್ಸ್ ಅಂತ. ಈ ಸತಿ ಲೆಬನಾನ್ ಬರ್ಲಿಲ್ಲ ಯುದ್ಧಕ್ಕೆ. ಲೆಬನಾನ್ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಹೆಂಗಿರು ಸೋಲ್ತೀವಿ ಅಂತ ಗೊತ್ತಿತ್ತು, ಅದಕ್ಕೆ ಬರ್ಲಿಲ್ಲ. ಸೊ ಲೈಕ್ ಮುಗೀತು, ದಟ್ಸ್ ದ ಎಂಡ್. ಅಂದ್ರೆ 67 ನಲ್ಲಿ ದಿಸ್ ವಾರ್ ಇಸ್ ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪ್ಯಾಲಿಸ್ಟೈನ್ ಪರಿಪೂರ್ಣ ಪ್ರಮಾಣದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿತ್ತು. ಈಜಿಪ್ಟು ತನ್ನ ಸ್ವಂತ ಜಾಗ ಆಗಿರುವಂತ ಸಿನೈ ಪೆನಿನ್ಸುಲಾ ಕಳ್ಕೊಳ್ತು, ಗಾಜಾ ಪಟ್ಟಿಯನ್ನು ಕಳ್ಕೊಳ್ತು. ಜೋರ್ಡನ್ಗೆ ವೆಸ್ಟ್ ಬ್ಯಾಂಕ್ ಕೊಟ್ಟಿದ್ರು, ಈಸ್ಟ್ ಜೆರುಸಲೇಮ್ ಕೊಟ್ಟಿದ್ರು, ಅದನ್ನು ಕಳ್ಕೊಂಡ್ರು. ಸಿರಿಯಾ ಯುದ್ಧಕ್ಕೆ ಬಂದು ತನ್ನದೇ ಜಾಗ ಆಗಿರ್ತಕ್ಕಂಥ ಗೋಲನ್ ಹೈಟ್ಸ್ ಅನ್ನು ಕಳ್ಕೊಂಡ್ರು. ಇದು ಅರಬ್ ರಾಷ್ಟ್ರಗಳಿಗೆ ನುಂಗಲಾರದ ತುತ್ತು. ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಪ್ಯಾಲಿಸ್ಟೈನು ಕಳ್ಕೊಂಡು, ಯುದ್ಧಕ್ಕೆ ಹೋಗಿ ಅವ್ರ ಹತ್ರ ಇರೋದು ಕಳ್ಕೊಂಡು. 1973 ನಲ್ಲಿ ನೋಡಿ, 67 ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ಆಯ್ತು. ಇಸ್ರೇಲ್ ಅಲ್ಲಿ ಒಂದು ಹಬ್ಬ ಮಾಡುತ್ತಾರೆ, ಒಂದು ದೊಡ್ಡ ಹಬ್ಬ. ನಮ್ಮಲ್ಲಿ ಯುಗಾದಿ ಹೆಂಗ್ ಮಾಡ್ತಾರೆ ಹಂಗೆ ಯೋಮ್ ಕಿಪ್ಪೂರ್ ಹಬ್ಬ ಅಂತ ಕರೀತಾರೆ. ಅವತ್ತಿನ ದಿನ ಈ ಹಬ್ಬ ಮಾಡ್ಬೇಕಾರೆ, ಯೋಮ್ ಕಿಪ್ಪೂರ್ ಹಬ್ಬ ಮಾಡ್ಬೇಕಾರೆ ಈ ಯಹೂದಿಗಳು ಪೂರ್ತಿ ತೇಲ್ತಿರ್ತಾರೆ. ಹಬ್ಬ ಅಲ್ವಾ, ಎಣ್ಣೆ ಗೆಣ್ಣೆ ಹಾಕೊಂಡು ಫುಲ್ತಾರೆ. ಸೊ ಯಹೂದಿಗಳು ಇಡೀ ಹಬ್ಬದಲ್ಲಿ ಮುಳುಗಿರಬೇಕಾದ್ರೆ ಗೊತ್ತೇ ಆಗದಂತೆ ಮತ್ತೆ ಈಜಿಪ್ಟ್ ಏನ್ ಮಾಡ್ತು, ಬರ್ಬರವಾಗಿ ದಾಳಿ ಮಾಡುತ್ತೆ. ಓಕೆ, ಸೊ ಯೋಮ್ ಕಿಪ್ಪೂರ್ ಹಬ್ಬದಲ್ಲಿ ಇಡೀ ಇಸ್ರೇಲ್ ಮುಳುಗಿರಬೇಕಾದ್ರೆ ಈಜಿಪ್ಟು ಮತ್ತೆ ಬ್ಯಾರ್ಬ್ಯಾರಿಕ್ ಇನ್ವೇಷನ್. ಇವ್ರು ಹೆಂಗಿದ್ರು ಹಬ್ಬ ಮಾಡ್ತಿರೋ, ಅವ್ರ ಜೊತೆನೆ ಹಬ್ಬ ಮಾಡಿ ಮುಗಿಸ್ಬಿಟ್ರು. ಅವ್ರಿಗೆ ಹಬ್ಬ ಮಾಡಿದ್ರು ಅಂತ ಹೆಂಗಿದ್ರು ಹಬ್ಬ ಮಾಡ್ತಿದ್ರು, ಅದೇ ಟೈಮಲ್ಲಿ ಅಟ್ಯಾಕ್ ಮಾಡಿದ್ರು, ಅವ್ರಿಗೆ ಹಬ್ಬ ಮಾಡಿ ಕಳಿಸಿದ್ರು. ಸೊ ಇಟ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಯೋಮ್ ಕಿಪ್ಪೋರ್ ವಾರ್. ಓಕೆ, ಯೋಮ್ ಕಿಪ್ಪರ್ ವಾರ್ ಅಥವಾ ಅದನ್ನ ಅಕ್ಟೋಬರ್ ತಿಂಗಳಲ್ಲಿ ನಡೆದಿದ್ದು, ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಅಕ್ಟೋಬರ್ ವಾರ್ ಅಂತ ಕೂಡ ಕರಿತೀವಿ. ಬ್ರದರ್, ಇಷ್ಟೊತ್ತಿಗಾಗ್ಲೇ ನೋಡಿ 47ರ ಯುದ್ಧ ಸೋಲು. ಈಜಿಪ್ಟಿನ ಪರಿಸ್ಥಿತಿ ಹೇಳ್ತಿರೋದು ನಾನು. 47ರ ಯುದ್ಧ ಸೋಲು, 1956 ಸುಯೆಸ್ ಕೆನಾಲ್ ಕ್ರೈಸಿಸ್ ಸೋಲು, 67ರ ಯುದ್ಧ ಸೋಲು, 73ರ ಯುದ್ಧ ಸೋಲು. ಜೀವನದಾಗ ಗೆದ್ದಿಲ್ಲ. ಸೋತು 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 ಡಿಪ್ರೆಷನ್ಗೆ ಹೋದಂತ ಈಜಿಪ್ಟು, ಬ್ರದರ್ ಪ್ಲೀಸ್, ಡಿಪ್ರೆಷನ್ಗೆ ಹೋದಂತ ಈಜಿಪ್ಟು. ಓಕೆ, 1978ರಲ್ಲಿ ಇಸ್ರೇಲ್ ಜೊತೆಗೆ ಶಾಂತಿ ಒಪ್ಪಂದವನ್ನು ಸೈನ್ ಆಗ್ತು. ಇದನ್ನ ಕೇಂಪ್ ಡೇವಿಡ್ ಅಕಾರ್ಡ್ ಅಂತ ಕರಿತೀವಿ. ಅಲ್ಲಿಗೆ ಇಸ್ರೇಲ್ ಜೊತೆಗೆ ಶಾಂತಿಯ ಒಪ್ಪಂದವನ್ನು ಸಹಿ ಹಾಕಿದ ಮೊಟ್ಟ ಮೊದಲ ಮಿಡಲ್ ಈಸ್ಟ್ ಕಂಟ್ರಿ ಈಜಿಪ್ಟ್. ದಟ್ಸ್ ಎಂಡ್ ಆಫ್ ಈಜಿಪ್ಟ್. ಆಯ್ತಾ? ದಟ್ಸ್ ಎಂಡ್ ಆಫ್ ಈಜಿಪ್ಟ್. ಕೇಂಪ್ ಡೇವಿಡ್ ಅಕಾರ್ಡ್ ಕೇಳಿಸ್ಕೊಳ್ಳಿ. ಕೇಂಪ್ ಡೇವಿಡ್ ಅಕಾರ್ಡ್ ಶಾಂತಿ ಒಪ್ಪಂದ ಸೈನ್ ಆಗ್ತಾಗ ಈಜಿಪ್ಟ್ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಎಷ್ಟು ಸತಿ ಅಂತ ಸೋಲ್ಲೆ, ಆ ಸೋಲನ್ನು ಒಪ್ಕೊಂಡು ಶಾಂತಿ ಒಪ್ಪಂದವನ್ನು ಸೈನ್ ಆಗ್ತಿದೆ, ದಯವಿಟ್ಟು ಸಿನೈ ಗಾಜಾ ಪಟ್ಟಿ ನೀವೇ ಇಟ್ಕೊಳ್ಳಿ, ಸಿನೈ ಪೆನಿನ್ಸುಲಾ ಆಯ್ತು ಅಂತ ಕೊಟ್ಟರು. ಅವ್ರ ಜಾಗ ಅವ್ರಿಗೆ ಕೊಟ್ಟರು. ಅಲ್ಲಿಗೆ ಸರ್, ಇಲ್ಲಿಗೆ ಪರಿಪೂರ್ಣ ಪ್ರಮಾಣದಲ್ಲಿ ಪ್ಯಾಲಿಸ್ಟೈನ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ದಿಸ್ ಇಸ್ ದ ಪ್ಲೇಸ್. ಇನ್ನು ಸ್ಟೋರಿ ಮುಗ್ದಿಲ್ಲ. ದಿಸ್ ದ ರೈಸ್ ಆಫ್ ಇಸ್ರೇಲ್, ಫಾಲ್ ಆಫ್ ಪ್ಯಾಲಿಸ್ಟೈನ್. ಇಸ್ ದ ರೈಸ್ ಆಫ್ ಇಸ್ರೇಲ್, ಫಾಲ್ ಆಫ್ ಪ್ಯಾಲಿಸ್ಟೈನ್. ಪ್ಯಾಲಿಸ್ಟೈನ್ ಎನ್ನುವಂತ ರಾಷ್ಟ್ರ ನಿರ್ನಾಮಗೊಂಡಿತು. ಎಲ್ಲಿಗೆ? 1978ರ ಹೊತ್ತಿಗೆ. ಆ 67ಕ್ಕೆ ಕತೆ ಮುಗಿದೋಗಿತ್ತು ಬಿಡಿ, 67ಕ್ಕೆ ಕತೆ ಮುಗಿದೋಗಿತ್ತು. ಸೊ ದಟ್ ಇಸ್ ದ ಎಂಡ್ ಆಫ್ ಪ್ಯಾಲಿಸ್ಟೈನ್. ಓಕೆ, ಈಗ ಇದು ಫಸ್ಟ್ ಹಾಫ್ ಆಫ್ ದ ಸ್ಟೋರಿ. ಓಕೆ, 67ರ ಯುದ್ಧದಲ್ಲಿ ತನ್ನ ಪರಿಪೂರ್ಣ ಅಸ್ತಿತ್ವವನ್ನು ಕಳೆದುಕೊಂಡಂತ ಪ್ಯಾಲಿಸ್ಟೈನು ತನ್ನ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡ್ತೀವಿ. ಇದು ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ.
ನೀವೇನು ಹೇಳಿದ್ರಿ ಪ್ಲೀಸ್? ಫಸ್ಟ್ ನಾನು ಸ್ಟೋರಿ ಹೇಳಿದಾಗ ಸೊ ಇಸ್ರೇಲ್ ಸರಿ ಇತ್ತ ಪ್ಯಾಲೆಸ್ಟೈನ್ ಸರಿ ಇತ್ತು ಅಂದಾಗ ನೀವು ಪ್ಯಾಲೆಸ್ಟೈನ್ ಸರಿ ಇತ್ತು ಸರ್ ಅಂತ. ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ಡು ಯು ಸಪೋರ್ಟ್ ಟು ವಿಚ್ ಕಂಟ್ರಿ, ಇಸ್ರೇಲ್ ಆರ್ ಪ್ಯಾಲೆಸ್ಟೈನ್? ಒಪಿನಿಯನ್ಸ್ ಚೇಂಜ್ ಆಗುತ್ತೆ. ಓಕೆ, ಈಗ ಮತ್ತೆ ರಿವರ್ಸ್. ಓಕೆ, ಮತ್ತೆ ರಿವರ್ಸ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಇಲ್ಲ ಸರ್ ಪ್ಯಾಲೆಸ್ಟೈನ್ ಸರಿ ಅನ್ಸುತ್ತೆ. ಸರ್ ಲಾಸ್ಟಿಗೆ ಈ ಥರ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫೈನಲ್ ಸ್ಟೋರಿ ನಿಮ್ಮ ಫೈನಲ್ ಒಪಿನಿಯನ್ ನಿಮಗೆ ಬಿಟ್ಬಿಡ್ತೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡ್ಕೊಂಡು ನೀವೇ ಮನೆಗೆ ಹೋಗ್ರಿ. ಆಮೇಲೆ ಈ UPSC KPSC ಪ್ರಿಪೇರ್ ಆಗೋದು ಒಂದು ಹ್ಯಾಬಿಟ್ ಇದೆ. ಓಕೆ, ಯಾರು ಪರಿಚಯ ಆದ್ರೆ ಅವ್ರಿಗೆ ಏನಾರು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದು ಅಲ್ಲ, ಅವರು ಪ್ರಿಪರೇಷನ್ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಹೊಸ್ದಾಗಿ ಯಾರೋ ಫ್ರೆಂಡ್ ಸಿಕ್ಕಿದ್ರು, ರಿಲೇಟಿವ್ ಸಿಕ್ಕಿದ್ರು, ಕಸಿನ್ ಸಿಕ್ಕರು, ಅವ್ರಿಗೆ ಏನಾರು ಒಂದು ಫಂಡಮೆಂಟಲ್ ರೈಟ್ಸ್ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದು. ನಿಮ್ಮನ್ನು ಬೇರೆ ತರ ನೋಡ್ತಾರ ಅವರು. ಸಂಬಂಧಪಟ್ಟವ್ರ ಜೊತೆ ಮಾತ್ರ ಚರ್ಚೆ ಮಾಡ್ರಿ. ಎಸ್ ಆರ್ ನೋ? ನಾನು ಪ್ರಿಪರೇಷನ್ ಮಾಡ್ತಿರ್ಬೇಕು. ನಾನು ನಿಮ್ಮ ಫೇಸಲ್ಲಿ ಇದ್ದಾಗ ಬೆಳಗ್ಗೆಯಿಂದ ನನ್ನ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಮನೆಗೆ ಹೋಗಿದ್ದೆ. ಒನ್ ಆಫ್ ಮೈ ಫ್ರೆಂಡ್ ಕಾಲ್ಡ್ ಕ್ಲೋಸ್ ಫ್ರೆಂಡ್. ಸೊ ಈ ವಾಸ್ ಮೈ ಫ್ರೆಂಡ್ ಫ್ರಮ್ ಪಾಸ್ಟ್ 15 years. ಓಕೆ, ಸ್ಕೂಲ್ ಡೇಸ್ ಇಂದ ನಾವು ಫ್ರೆಂಡ್ಸ್ ನಾವು. ಸೊ ಈ ಕಾಲ್ಡ್ ಮಿ ರಿಗಾರ್ಡಿಂಗ್ ಸಮಥಿಂಗ್. ಅವ್ನು ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಅವನೊಬ್ಬನೇ ಮಾತಾಡ್ತಿದ್ದಾನೆ. ನಾನು ಅವನಿಗೆ ಸ್ಟಾರ್ಟ್ ಮಾಡಿದೆ, ಯು ಆರ್ ವೈಲೇಟಿಂಗ್ ಮೈ ಆರ್ಟಿಕಲ್ 14. ಇದ್ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಯಾವ ಕೇಸಸ್ ನಡೆದಿದ್ದಾವೆ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನನಗೆ ಕೊಡ್ತಾ ಇಲ್ಲ. ನನಗೆ ಕಡ್ದಾಗ ಹಂಗೆ ಮಾಡಬೇಡ್ರಿ. ಇದನ್ನೇನು ಓದ್ಕೊಂತಿದ್ರೆ ಸಂಬಂಧಪಟ್ಟವ್ರ ಜೊತೆ ಮಾತ್ರ ಚರ್ಚೆ ಮಾಡ್ರಿ. ಇನ್ನ ಬೇರೆ ತರ ನೋಡ್ತಾರೆ ನಿಮ್ಮನ್ನು. ಓದೋದು ಚಾವುಟ ಅನ್ಕೊಂಡು ಅಲ್ಲ, ಬೇರೆಯವ್ರಿಗೆ ಏನು ಅನಿಸ್ತಿರುತ್ತೆ ನಿಮ್ಮನ್ನು ನೋಡಿದ್ರೆ, ಅಯ್ಯೋ ಎಷ್ಟು ಓದ್ಬಿಟ್ಟಿದ್ದಾರೆ, ಓದಿ ಹುಚ್ಚರಾಗ್ಬಿಟ್ಟವ್ರೆ ಅಂತ. ಬಟ್ ನಾನು 100% ನಾನು ಹೇಳ್ತೀನಿ ನೀವೇನು ಓದಿಲ್ಲ ಅಂತ. ಓಕೆ ಫೈನ್ ಸರ್. ಸೊ ಪರಿಪೂರ್ಣ ಪ್ರಮಾಣದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಂತ ಪ್ಯಾಲೆಸ್ಟೈನ್ ತನ್ನ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಿತು. ಇದನ್ನ ಇಂತಿಫಾದಾ ಅಂತ ಕರೀತಾರೆ. ಇಂತಿಫಾದಾ ಅಂದ್ರೆ ಇಟ್ಸ್ ಅ ಫ್ರೀಡಮ್ ಸ್ಟ್ರಗಲ್ ಆಫ್ ಪ್ಯಾಲೆಸ್ಟೈನಿಯನ್ ಮುಸ್ಲಿಮ್ಸ್. ಆಯ್ತಾ? ಈಗ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡಿ. ಈಗ ನೀವು ಸರ್ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಯೋಚನೆ ಮಾಡೋದು ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಅಪ್ರೋಚ್ ಇರಬೇಕು. ನೀವು ರೈಟಿಸ್ಟು ಆಗ್ಬಾರ್ದು, ಲೆಫ್ಟಿಸ್ಟು ಆಗ್ಬಾರ್ದು. ಎಡಪಂಥೀಯ ಚಿಂತಕ, ನೀವು ಪ್ರಗತಿಪರ ಚಿಂತಕರಾಗ್ರಿ. ಲೆಫ್ಟಿಸ್ಟ್ ಅವ್ರದ್ದು ಒಪಿನಿಯನ್ ಕೇಳ್ರಿ, ರೈಟಿಸ್ಟ್ ಅವ್ರದ್ದು ಒಪಿನಿಯನ್ ಕೇಳ್ರಿ. ನಿಮ್ದು ಓನ್ ಇಂಡಿವಿಜುವಲ್ ಚಾಯ್ಸಸ್ ಡೆವಲಪ್ ಮಾಡ್ರಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಎನಿ ಒನ್. ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ನೀವೇ ಬೆಳೆಸ್ಕೋಬೇಕ್ರಿ. ಬೆಳಗ್ಗೆ ಆದ್ರೆ ಅಣ್ಣಮಲೈ ಸ್ಪೀಚ್ ಕೇಳೋದು, ರಾತ್ರಿ ಸಂತೋಷ್ ಲಾಡ್ ಸ್ಪೀಚ್ ಕೇಳೋದು. ಅಲ್ಲ, ಇಬ್ರು ಕೇಳ್ರಿ, ಇಬ್ರದ್ದು ಸ್ಪೀಚ್ ಕೇಳ್ರಿ, ಬಟ್ ನಿಮ್ ಇಂಡಿವಿಜುವಲ್ ಒಪಿನಿಯನ್ ಫ್ರೇಮ್ ಮಾಡ್ರಿ. ಈಗ ಅಣ್ಣಮಲೈ ಮಾತು ಕೇಳ್ಕೊಂಡು ಕಾಂಗ್ರೆಸ್ಗೆ ಕಲ್ಲು ಹೊಡಿಯೋದು, ಸಂತೋಷ್ ಲಾಡ್ ಸ್ಪೀಚ್ ಕೇಳ್ಕೊಂಡು ಬಿಜೆಪಿ ಕಲ್ಲು ಹೊಡಿಯೋದು ಮಾಡಿ. ಇಬ್ರದ್ದು ಕೇಳ್ರಿ, ಡೆವಲಪ್ ಯುವರ್ ಇಂಡಿವಿಜುವಲ್ ಒಪಿನಿಯನ್ಸ್ ಅಂಡ್ ಚಾಯ್ಸ್. ರೈಟ್? ಓಕೆ, ಎನಿವೆ ಪ್ಲೀಸ್ ಮಾತಾಡ್ಬಿಡಿ, ಪ್ಲೀಸ್ ಕೇಳಿ. ಆಯ್ತಾ? ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ ಏನಿದೆ, 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಸನಾತನ ಧರ್ಮ ಇಡೀ ಜಗತ್ತು ನಮ್ಮ ಮೇಲೆ ಎಷ್ಟು ಶೋಷಣೆ ಮಾಡುತ್ತೆ. ಇಡೀ ಜಗತ್ತು ಎಷ್ಟು ಶೋಷಣೆ ಮಾಡುತ್ತೆ. ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯಾನಿಟಿ ನಮ್ಮನ್ನು ಎಷ್ಟು ತುಳಿತಕ್ಕೊಳ ಮಾಡುತ್ತೆ, ಎಷ್ಟು ದೌರ್ಜನ್ಯ ಆಗಿದೆ, ಹೋಲೋಕಾಸ್ಟ್ ಎಷ್ಟಾಯ್ತು. ಇಷ್ಟೆಲ್ಲದರ ನಡುವೆ ನಾವೊಂದು ದೇಶ ಕಟ್ಕೊಳ್ಳೋದು ತಪ್ಪ, ನಮ್ಮ ಧರ್ಮ ಉಳಿಸ್ಕೊಳ್ಳೋದು ತಪ್ಪ, ಅಸ್ತಿತ್ವ ಉಳಿಸ್ಕೊಳ್ಳೋದು ತಪ್ಪ? ಇದು ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ 5,000 ವರ್ಷಗಳ ಶೋಷಣೆ ಮತ್ತು ದೌರ್ಜನ್ಯವನ್ನು ನಾವು ತಡ್ಕೊಂಡಿದ್ದೀವಿ. ಜಗತ್ತಿನ ಅತಿ ದೊಡ್ಡ ನರಸಂಹಾರ ನಮ್ಮ ಮೇಲೆ ಆಗಿದೆ. ನಮ್ಗೊಂದು ದೇಶ ಬೇಡ. ದಿಸ್ ಇಸ್ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ. ಪ್ಯಾಲೆಸ್ಟೈನ್ ಪಾಯಿಂಟ್ ಆಫ್ ವ್ಯೂನು ಇವ್ರು ಯಾವುದೋ 12ನೇ ಶತಮಾನದ ಕತೆ ಹೇಳ್ತಾರೆ. ಅದು ಯಾವುದೋ ಕಿಂಗ್ ಡೇವಿಡ್ ಟೆಂಪಲ್ ಇತ್ತಂತೆ. ಓಕೆ, ಅದೆಲ್ಲಿಂದ ನಾವು ಓಡಬಂದು ಇಲ್ಲಿ ನಮ್ಮೂರಿಗೆ ಸೇರ್ಕೊಂಡು ನಮ್ಮನ್ನೇ ಓಡಿಸ್ಬಿಟ್ಟವ್ರೆ. ಇದು ಪ್ಯಾಲೆಸ್ಟೈನ್ ಪಾಯಿಂಟ್ ಆಫ್ ವ್ಯೂ. ನಮ್ಮೂರಿಗೆ ಬಂದು ನಮ್ಮ ಮೇಲೆ ಯುದ್ಧ ಮಾಡಿ ನಮ್ಮನ್ನೇ ಸೋಲಿಸಿ ನಮ್ಮನ್ನೇ ಇದು ಪ್ಯಾಲೆಸ್ಟೈನ್ ಪಾಯಿಂಟ್ ಆಫ್ ವ್ಯೂ. ಸೊ ಪ್ಯಾಲೆಸ್ಟೈನ್ ತನ್ನ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಿತು. ಇಲ್ಲ, ನಾವು ಯಾವತ್ತೂ ಕೂಡ ಮುಸಲ್ಮಾನರಾಗಿ ಯಹೂದಿ ಧರ್ಮದ ಮೇಲೆ ನಾವೇನು ಮಾಡಿಲ್ಲ. ಅದು 12ನೇ ಶತಮಾನದ ಕತೆ, ಅವ್ರದ್ದೇನು ಆಗಿದೆ, ನಮಗೆ ನಮ್ಮ ಸಂಬಂಧ ಇಲ್ಲ. ನಾಗರಿಕತೆ ಬೆಳಕಂಡ ಮೇಲೆ ಪ್ಯಾಲೆಸ್ಟೈನ್ ನಮ್ಮ ಸೊತ್ತಾಗಿದೆ. ಇವ್ರು ಎಲ್ಲಿಂದನೋ ಬಂದು ಬ್ರಿಟಿಷರ್ ಸೆಲೆಕ್ಟ್ ತಾಂಡು ಇಲ್ಲಿ ಸೆಟ್ಲ್ ಆಗಿ ದಶಕಗಳ ಕಾಲ ಯುದ್ಧ ಮಾಡಿ
ನಮ್ಮನ್ನು ಸಾಯಿಸಿ ಒಡೆದು ಜಮೀನು ಕಿತ್ಕೊಂಡು ಹೊಲ ಕಿತ್ಕೊಂಡು ದೇಶ ಕಟ್ಕೊಂಡವ್ರು. ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ. ಇದೇನಾಗ್ಬಿಡ್ತು, ಈ ಇಂತಿಫಾದ ಹೆಸರು ಕೊಟ್ಟಿರ್ತೀವಿ. ಓಕೆ, ಇಟ್ಸ್ ಎ ಫ್ರೀಡಮ್ ಸ್ಟ್ರಗಲ್ ಆಫ್ ಪ್ಯಾಲೆಸ್ಟೈನಿಯನ್ ಮುಸ್ಲಿಂ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಂಪತಿ ಗೇನ್ ಮಾಡ್ಬಿಡ್ತು. ಮತ್ತೆ ಇಂತಿಫಾದ ಹೆಂಗಿತ್ತು ಅಂತಂದ್ರೆ ಫುಲ್ಲು ಗಾಂಧಿ ತತ್ವಗಳು, ಅಹಿಂಸೆ, ನಾನ್ ಕಾಪರೇಷನ್, ನಾನ್ ವೈಲೆನ್ಸ್, ಪೀಸ್. ನೆಲ್ಸನ್ ಮಂಡೇಲಾ ಮತ್ತು ಗಾಂಧಿ ಯಾವ ರೀತಿ ಹೋರಾಟ ಮಾಡಿದ್ರು ಸೇಮ್ ಹೋರಾಟ ಇಂತಿಫಾದ. ಸತ್ಯಾಗ್ರಹ, ಚಳುವಳಿ ಎಲ್ಲ ಶುರು ಮಾಡ್ಕೊಂಡ್ರು. ಇದೇನಾಗ್ಬಿಡ್ತು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಂಪತಿ ಗಿಟ್ಟಿಸ್ಕೊಂಡು ಎಲ್ಲ ದೇಶಗಳು ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಿದ್ರು. ಇಲ್ಲ ಗುರು, ನೀನ್ ಮಾಡ್ತಿರೋ ತಪ್ಪು, ಅವ್ರದ್ದೇನಿದೆ ಅವ್ರಿಗೆ ಕೊಟ್ಬಿಡು, ನೀನು ಇರು, ಬೇಡ ಅಂತ ಹೇಳ್ತಿಲ್ಲ, ಬಟ್ ಅವ್ರಿಗೂ ಅಂತ ಒಂದು ಜಾಗ ಬಿಟ್ಕೊಡ್ಬೇಕು. ಅವಾಗ ಆಫ್ಟರ್ ದ ಯುನೈಟೆಡ್ ನೇಷನ್ಸ್ ಇಂಟರ್ವ್ಯೂನ್ ಮಾಡಿ ಪ್ಯಾಲೆಸ್ಟೈನ್ ಮುಸಲ್ಮಾನರ ಮೇಲೆ ಇಂಟರ್ನ್ಯಾಷನಲ್ ಸಿಂಪತಿ ಸಿಕ್ಕಾದ ಮೇಲೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಸೇರ್ಕೊಂಡು ಒಂದು ಶಾಂತಿ ಒಪ್ಪಂದವನ್ನು ಸೈನ್ ಹಾಕಿದ್ರು. ಇದನ್ನ ಓಸ್ಲೋ ಒಪ್ಪಂದ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಅಸ್ ಓಸ್ಲೋ ಅಕಾರ್ಡ್ ಅಂತ. ನೋಡಿ, ಮೊದಲ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ, ಫಸ್ಟ್ ಇಂತಿಫಾದ 1987 ಇಂದ 1993. ಓಕೆ, ಇದರ ಪರಿಣಾಮ ಏನಾಯ್ತು, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಒಂದು ಶಾಂತಿ ಒಪ್ಪಂದ ಸೈನ್ ಆಯ್ತು. ಇಟ್ ಇಸ್ ಕಾಲ್ಡ್ ಅಸ್ ಓಸ್ಲೋ ಒಪ್ಪಂದ. ಓಸ್ಲೋ ಒಪ್ಪಂದ ಏನ್ ಹೇಳುತ್ತೆ ಕೇಳಿಸ್ಕೊಳ್ಳಿ. ಇಸ್ರೇಲು 3 ಪಾಯಿಂಟ್ ಹೇಳ್ತಾರೆ. ಇಸ್ರೇಲು ಪ್ಯಾಲೆಸ್ಟೈನ್ ಅನ್ನ ಸ್ವತಂತ್ರ ದೇಶ ಅಂತ ಒಪ್ಕೋಬೇಕು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿಯನ್ನು ವಾಪಸ್ ಕೊಡಬೇಕು. ಪಾಯಿಂಟ್ ನಂಬರ್ 2. ಮೂರನೇದು, ಪ್ಯಾಲೆಸ್ಟೈನ್ ರಾಷ್ಟ್ರಕ್ಕೆ ಒಂದು ಸಂಸತ್ತು ಭವನವನ್ನು ನಿರ್ಮಿಸ್ಕೊಡ್ಬೇಕು. ಆಯ್ತು ಅಂತ ಒಪ್ಕೊಂಡ್ರು. ಫಸ್ಟ್ ಇಂತಿಫಾದ ವಾಸ್ ವೆರಿ ಸಕ್ಸಸ್ಫುಲ್. ಪ್ಯಾಲೆಸ್ಟೈನ್ ಮುಸಲ್ಮಾನರ ಮೊದಲ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಯಶಸ್ವಿಯಾಗಿತ್ತು. ಅದರ ಔಟ್ಕಮ್ಸ್ ಏನು ಅಂತ ಹೇಳಿದ್ದಾರೆ. ಮೊದಲನೇದು, ಇಸ್ರೇಲು ಪ್ಯಾಲೆಸ್ಟೈನ್ ಅನ್ನು ಸಾವರಿನ್ ಕಂಟ್ರಿ ಅಕ್ಸೆಪ್ಟ್ ಮಾಡ್ಕೊಳ್ತು. ಎರಡನೇದು, ಗಡಿಯ ಭಾಗವಾಗಿ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿನ ಬಿಟ್ಕೊಡ್ಲಾಯ್ತು. ಮೂರನೇದು, ಒಂದು ಸಂಸತ್ತು ಭವನವನ್ನು ಕಟ್ಕೊಟ್ರು. ಓಕೆ, 3 ಆಯ್ತು. ಯಾವಾಗ ಮೊದಲ ಶಾಂತಿ ಒಪ್ಪಂದ ಸೈನ್ ಆಯ್ತು, ಎರಡನೇ ಶಾಂತಿ ಒಪ್ಪಂದಕ್ಕೆ ಮತ್ತೆ ಸೈನ್ ಮಾಡಿ. ಓಕೆ, 90 ಆಸ್ಲೋ ಅಕಾರ್ಡು. ಓಕೆ, ಮೊದಲ ಶಾಂತಿ ಒಪ್ಪಂದ 93, ಎರಡನೇ ಶಾಂತಿ ಒಪ್ಪಂದ 95. ಎರಡನೇ ಶಾಂತಿ ಒಪ್ಪಂದ ಏನ್ ಹೇಳ್ತು ಅಂದ್ರೆ, ಆಯ್ತು ವೆಸ್ಟ್ ಬ್ಯಾಂಕ್ ಬಿಟ್ಕೊಟ್ರು, ಗಾಜಾ ಪಟ್ಟಿ ಬಿಟ್ಕೊಟ್ರು, ಬಟ್ ನಿಜವಾದ ಪ್ರಾಬ್ಲಮ್ ಇರೋದು ಯಾವುದು, ಓಲ್ಡ್ ಸಿಟಿ ಅಂದ್ರೆ ಈಸ್ಟ್ ಜೆರೂಸಲೇಮ್. ಕರೆಕ್ಟಾ? ಓಕೆ, ಈಸ್ಟ್ ಜೆರೂಸಲೇಮ್ ಅವರು ಬಿಟ್ಕೊಡಕ್ ರೆಡಿ ಇಲ್ಲ, ಇವರು ಬಿಟ್ಕೊಡಕ್ ರೆಡಿ. ಅದಕ್ಕೆ ಇಬ್ರು ಒಂದು ಶಾಂತಿ ಒಪ್ಪಂದ ಮಾಡ್ಕೊಂಡ್ರು. ಸದ್ಯಕ್ಕಂತೂ ಈಸ್ಟ್ ಜೆರೂಸಲೇಮ್ ವಿಷಯ ಸಮಾಧಾನವಾಗಿ ಬಗೆಹರಿಯಂಗೆ ಕಾಣ್ತಿಲ್ಲ. ಮುಂದಿನ ದಿನಗಳಲ್ಲಿ ಈಸ್ಟ್ ಜೆರೂಸಲೇಮ್ನ ಭವಿಷ್ಯವನ್ನ ಅತ್ಯಂತ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋಣ ಅಂತೇಳಿ 2 ಶಾಂತಿ ಒಪ್ಪಂದವನ್ನು ಸೈನ್ ಹಾಕಂತ. ಇದು ಓಸ್ಲೋ ಮೊದಲ ಶಾಂತಿ ಒಪ್ಪಂದ, ಓಸ್ಲೋ ಎರಡನೇ ಶಾಂತಿ ಒಪ್ಪಂದ. ಆಯ್ತಾ? ಅಲ್ಲಿಗೆ ಇಡೀ ಮಿಡಲ್ ಈಸ್ಟು ಶಾಂತಿಯ ನಿಟ್ಟೂಸರನ್ನ ಬಿಟ್ಟಿತ್ತು. ಅಂತೂ ಇಂತೂ ಬಗೆಹರಿತು. ಬಟ್ ಬಗೆಹರಿತು. ಎರಡನೇ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಯ್ತು. ಕೇಳಿಸ್ಕೊಳ್ಳಿ, 48ರಿಂದ ಯುದ್ಧ ಪ್ರಾರಂಭ ಆಗಿದೆ. 95 ದಶಕಗಳ ಕಾಲ ಯುದ್ಧ ನಡೆದಿದೆ. ಬಾರ್ಬ್ಯಾರಿಕ್ ವಾರ್ಸ್. ಅಂತೂ ಇಂತೂ ಎಲ್ಲ ಬಗೆಹರಿತಲ್ಲ ಅಂತ ಸುಮ್ಮನೆ. ಬಟ್ ಒನ್ ಪ್ರಾಬ್ಲಮ್ ಕ್ರಿಯೇಟೆಡ್ ಅನದರ್ ಪ್ರಾಬ್ಲಮ್, ಅಥವಾ ಒನ್ ಸೊಲ್ಯೂಷನ್ ಕ್ರಿಯೇಟೆಡ್ ಅನದರ್ ಪ್ರಾಬ್ಲಮ್. ಹೆಂಗೆ ಸರ್? ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇಫ್ ಯು ಅಬ್ಸರ್ವ್, ನೀವು ಓಕೆ, ಇಲ್ಲಿ ಪ್ಯಾಲೆಸ್ಟೈನ್ ಅಲ್ಲಿ 2 ಜಾಗ ಬಿಟ್ಕೊಟ್ಟಿದ್ದಾರೆ, ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾ ಪಟ್ಟಿ. ಸರ್, ಇಲ್ಲಿರ್ತಕ್ಕಂಥ ಮುಸಲ್ಮಾನರೇ ಬೇರೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರೇ ಬೇರೆ. ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ವೆಸ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಒಂಥರ ಸಾಫ್ಟ್ ಮುಸಲ್ಮಾನರು, ಅಂದ್ರೆ ಶಾಂತಿ, ಅಹಿಂಸೆ, ಅಸಹಕಾರ, ಅಂದ್ರೆ ಈ ಗಾಂಧಿ ತತ್ವಗಳನ್ನು ಫಾಲೋ ಮಾಡೋರು ಸಾಫ್ಟ್ ಮುಸ್ಲಿಮ್ಸ್. ಓಕೆ, ಇವರೇನಿದಾರಲ್ಲ ನೋಡಿ, ಅದಕ್ಕೆ ಇವತ್ತಿಗೂ ಹೆಂಗಿದೆ ಅಂತ ನಿಮ್ಮ ಪ್ಯಾಲೆಸ್ಟೈನ್ ಅಲ್ಲಿ ಇಲ್ಲೇ ಬೇರೆ ಸರ್ಕಾರ ಇದೆ, ಇಲ್ಲೇ ಬೇರೆ ಸರ್ಕಾರ, ಇಲ್ಲೇ ಬೇರೆ ಆಡಳಿತ ಇದೆ, ಇಲ್ಲೇ ಬೇರೆ ಆಡಳಿತ ಇದೆ, ಇಲ್ಲೇ ಬೇರೆ ಸೇನೆ ಇದೆ, ಇಲ್ಲೇ ಬೇರೆ ಸೇನೆ ಇದೆ. ಇವ್ರಿಗೆ ಆಗಲ್ಲ. ಗಾಜಾದಲ್ಲಿ ಇರೋರು ಕಂಡ್ರೆ ವೆಸ್ಟ್ ಬ್ಯಾಂಕ್ನವ್ರಿಗಾಗಲ್ಲ, ವೆಸ್ಟ್ ಬ್ಯಾಂಕ್ನವ್ರು ಗಾಜಾದವ್ರಿಗಾಗಲ್ಲ. ಬಟ್ ಒಂದೇ ದೇಶ, ಬಟ್ ಬೇರೆ ಬೇರೆ ಗವರ್ನಮೆಂಟ್, ಬೇರೆ ಬೇರೆ ಆರ್ಮಿ ಮೇಂಟೈನ್ ಮಾಡ್ತಾರೆ. ಈ
ಓಸ್ಲೋ ಒಪ್ಪಂದ ಏನ್ ಸೈನ್ ಮಾಡಿದ್ರು, 2 ಓಸ್ಲೋ ಒಪ್ಪಂದ, ಅದನ್ನ ಸೈನ್ ಮಾಡಿದ್ದು ಇವರು ವೆಸ್ಟ್ ಬ್ಯಾಂಕ್ ಅಲ್ಲಿ. ಇದನ್ನ ಗಾಜಾದಲ್ಲಿರ್ತಕ್ಕಂಥ ಮುಸಲ್ಮಾನರು ಅಂದ್ರೆ ಹಮಾಸ್ ಪಡೆ ಏನಿತ್ತಲ್ಲ ಅವ್ರದನ್ನು ಒಪ್ಪಲಿಲ್ಲ. ಎಲ್ಲಿ ನಾವು ಈ ಓಸ್ಲೋ ಒಪ್ಪಂದಗಳನ್ನ ಒಪ್ಪಲ್ಲ. ಯಾಕೆ ಅಂತಂದ್ರೆ ಅವ್ರೇನ್ ಕೊಟ್ಟಿದ್ದಾರೆ, ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿ ಮಾತ್ರ ಕೊಟ್ಟಿದ್ದಾರೆ. ಬಟ್ ನಾವಂಗಲ್ಲ, ನಮಗೆ ಪೂರ್ತಿ ಇಸ್ರೇಲ್ ಬೇಕು. ಅಪ್ಪಿ ತಪ್ಪಿ ಅವ್ರು ಕೇಳಿಸ್ಕೊಂಡಿದ್ರೆ ಏನಾಗಿರೋದು, ವಿ ವಿಲ್ ನಾಟ್ ರೆಸ್ಪೆಕ್ಟ್ ದಿಸ್ ಓಸ್ಲೋ ಅಕಾರ್ಡ್ಸ್ ಅಂತ ಇವ್ರು ದಂಗೆ ಶುರು ಮಾಡಿದ್ರು. ಆಯ್ತಾ, ಓಕೆ. ಪ್ಯಾಲಿಸ್ಟೈನ್ ಮುಸಲ್ಮಾನರ 2ನೇ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಶುರು ಆಯಿತು. ದಿಸ್ ಇಸ್ ಸೆಕೆಂಡ್ ಇಂತಿಫಾದ. ಫಸ್ಟ್ ಇಂತಿಫಾದ ಶುರು ಮಾಡಿದ್ದು ವೆಸ್ಟ್ ಬ್ಯಾಂಕ್ ಅಲ್ಲಿ ಇರತಕ್ಕಂಥ ಮುಸಲ್ಮಾನರು, ಅದು ಶಾಂತಿಯುತವಾಗಿತ್ತು. ಬಟ್ ಸೆಕೆಂಡ್ ಇಂತಿಫಾದ ಏನ್ ಶುರು ಆಯ್ತು, ಅದು ಕ್ರಾಂತಿಯುತವಾಗಿತ್ತು. ಎಷ್ಟು ಬರ್ಬರವಾಗಿತ್ತು ಗೊತ್ತಾ, ಐ ಟೆಲ್ ಯು. ಸರಿ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ಬಿಟ್ಟು ಇಸ್ರೇಲ್ದು ಪ್ಯಾಲೆಸ್ಟೈನ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿ ಅವತ್ತಿನ ಇಸ್ರೇಲ್ನ ಪ್ರಧಾನಮಂತ್ರಿ ಏರಿಯಲ್ ಶರಾನ್ ಅಂತ ಅವ್ರ ಹೆಸರು, ಅವ್ರನ್ನ ಅಲ್-ಅಕ್ಸಾ ಮಸ್ಜಿದಿಗೆ ಇನ್ವೈಟ್ ಮಾಡಿದ್ರು. ಅಂತೂ ಇಂಥ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಇನ್ಮೇಲೆ ಆದ್ರೂ ನೆಮ್ಮದಿಯಾಗಿರೋಣ, ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ನೀವು ಬನ್ನಿ, ಅಲ್-ಅಕ್ಸಾ ಮಸ್ಜಿದಿಗೆ ಬಂದು ಒಂದು ಪೂಜೆ ಸಮರ್ಪಿಸ್ಬಿಟ್ಟು ನೀವು ವಾಪಸ್ ಹೋಗ್ಬೋದು ಅಂತ ಇನ್ವೈಟ್ ಮಾಡಿದ್ರು ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್. ಏರಿಯಲ್ ಶರಾನ್ ಆಯ್ತು ಹೆಂಗ ಸಾಲ್ವ್ ಆಗಿದೆ ಅಂತೇಳಿ ಅಲ್-ಅಕ್ಸಾ ಮಸ್ಜಿದ್ ಒಳಗೆ ಹೋಗಿದ್ರು. ಹಮಾಸ್ ಪಡೆ ಸೂಸೈಡ್ ಬಾಂಬರ್ಸ್ಗಳನ್ನ ರೆಡಿ ಮಾಡಿತ್ತು. ಸೂಸೈಡ್ ಬಾಂಬಿಂಗ್ ಶುರು ಆಗಿತ್ತು ಅಲ್-ಅಕ್ಸಾ ಮಸ್ಜಿದ್ ಒಳಗೆ. ಬಟ್ ಇಸ್ರೇಲ್ ಆರ್ಮಿ ತುಂಬಾ ಸ್ಟ್ರಾಂಗ್ ಇದ್ದಿದ್ದರಿಂದ ತಮ್ಮ ಪ್ರೈಮ್ ಮಿನಿಸ್ಟರ್ನ ಏರ್ ಲಿಫ್ಟ್ ಮಾಡ್ಕೊಂಡ್ರು, ಸೇಫ್ ಆಗಿ ಕರ್ಕೊಂಡು. ಅಂದ್ರೆ ಇದು ಸೆಕೆಂಡ್ ಇಂತಿಫಾದ ವಾಸ್ ವಯಲೆಂಟ್. ಅದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಫಸ್ಟ್ ಇಂತಿಫಾದಾಗೂ ಸೆಕೆಂಡ್ ಇಂತಿಫಾದಾಗೂ ಡಿಫರೆನ್ಸ್ ಏನು ಅಂತಂದ್ರೆ, ಫಸ್ಟ್ ಇಂತಿಫಾದ ಶಾಂತಿಯುತವಾಗಿತ್ತು, ಸೆಕೆಂಡ್ ಇಂತಿಫಾದ ಕ್ರಾಂತಿಯುತವಾಗಿತ್ತು. ನೋಡಿ, ಸೆಕೆಂಡ್ ಇಂತಿಫಾದ ಬಂದು 2002 ಇಂದ, ಸೆಕೆಂಡ್ ಇಂತಿಫಾದ ಬಂದು 2002 ಇಂದ 2005. ಓಕೆ, ಎಸ್, ಇಟ್ ವಾಸ್ ವಯಲೆಂಟ್ ವಿತ್ ಸೂಸೈಡ್ ಬಾಂಬಿಂಗ್ಸ್. ಫಸ್ಟ್ ಆಸ್ಲೋ ಒಪ್ಪಂದಗಳನ್ನು ಸೈನ್ ಮಾಡಿದಾಗ ಬಿಡಪ್ಪ ಹೋಗ್ಲಿ, ಎಲ್ಲ ಸಮಸ್ಯೆಗಳು ಬಗೆಹರಿತ್ತು ಅಂತ ಎಲ್ಲ ಇಡೀ ಮಿಡಲ್ ಈಸ್ಟಲ್ಲಿ ಒಂದು ನಿಟ್ಟುಸಿರು ಬಿಟ್ಟಿದ್ರು. ಬಟ್ ಇಟ್ ಸ್ಟಾರ್ಟ್ ವಿತ್ ಸೆಕೆಂಡ್ ಇಂತಿಫಾದ. ಯಾವಾಗ ಅಲ್-ಅಕ್ಸಾ ಮಸ್ಜಿದ್ ಒಳಗಡೆ ಏರಿಯಲ್ ಶರಾನ್ನ ವಿರುದ್ಧ ಸೂಸೈಡ್ ಬಾಂಬಿಂಗ್ ಶುರು ಮಾಡಲಾಗಿತ್ತು, ಅವಾಗ ಇಡೀ ಮಿಡಲ್ ಈಸ್ಟಿಗೆ ಗೊತ್ತಾಯ್ತು, ದ ವಾರ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಗೈನ್. ಇದಾಗಬಾರ್ದು ಅಂತಂದ್ರೆ, ಇಲ್ಲಿ ಶಾಂತಿ ಸ್ಥಾಪಿಸ್ಬೇಕು ಅಂತೇಳಿ ಸೌದಿ ಅರೇಬಿಯಾ ಇಂಟರ್ವ್ಯೂನ್ ಮಾಡ್ತು. ಸೌದಿ ಅರೇಬಿಯಾ ಇಂಟರ್ವ್ಯೂನ್ ಮಾಡಿ ಒಂದು ಒಪ್ಪಂದವನ್ನು ತಂದ್ರು. ಇವೆಲ್ಲ ಇಂಪಾರ್ಟೆಂಟ್ ರೀ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಅರಬ್ ಪೀಸ್ ಇನಿಷಿಯೇಟಿವ್ 2002, ಇಟ್ ವಾಸ್ ಮೀಡಿಯೇಟೆಡ್ ಬೈ ಸೌದಿ ಅರೇಬಿಯಾ. ಯಾವಾಗ ಈ ಹಮಾಸ್ ಪಡೆಗಳು 2002ರಿಂದ 2005 ಒಳಗಡೆ ವೈಲೆಂಟ್ ಆಕ್ಟ್ ಅನ್ನ ಶುರು ಮಾಡ್ಕೊಂಡ್ರು, ಇದು ಯಾವಾಗ ಬಗೆಹರಿಯಲ್ಲ ಅಂತ ಗೊತ್ತಾಯ್ತು, ಅವಾಗ ಸೌದಿ ಅರೇಬಿಯಾ ಬಾಟ್ ಅರಬ್ ಪೀಸ್ ಇನಿಷಿಯೇಟಿವ್. ಓಕೆ, ಸೊ ಸೌದಿ ಅರೇಬಿಯಾದವ್ರು ಹೋಗಿ ಇಸ್ರೇಲ್ ಪ್ರಧಾನಮಂತ್ರಿಗಳನ್ನ ಮೀಟ್ ಮಾಡಿದ್ರು, ಏರಿಯಲ್ ಶರಾನ್ ಅವ್ರನ್ನ ಮೀಟ್ ಮಾಡಿದ್ರು. ಅವ್ರು ಹೇಳಿದ್ರು, ನೋಡಪ್ಪ, ಈಗ ಇಲ್ಲಿ ಯುದ್ಧಗಳು ನಿಂತೋಗ್ಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಬೇಕು ಅಂತಂದ್ರೆ ನಾನೊಂದು ಒಪ್ಪಂದ ತಂದಿದ್ದೀನಿ. ಈ ಒಪ್ಪಂದದ ಕಂಡೀಷನ್ಸ್ ಏನು ಅಂದ್ರೆ, ಕಂಡೀಷನ್ಸ್ ಹೇಳಕ್ ಶುರು ಮಾಡಿದ್ರು. ಓಕೆ, 3 ಕಂಡೀಷನ್ಸ್ ಇದೆ. ಒಂದು, 1967ರ ಸೆಕೆಂಡ್ ಅರಬ್ ಇಸ್ರೇಲಿ ವಾರ್ ಏನ್ ನಡೆದಿತ್ತು, ಆ ಟೈಮಲ್ಲಿ ನೀವೇನೇನು ವಶಪಡಿಸ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಬೇಕು. ಏನೇನು ವಶಪಡಿಸ್ಕೊಂಡಿದ್ರು? ವೆಸ್ಟ್ ಬ್ಯಾಂಕ್ ತಗೊಂಡಿದ್ರು, ಗಾಜಾ ಪಟ್ಟಿ, ಈಸ್ಟ್ ಜೆರೂಸಲೇಮು, ಗೋಲನ್ ಹೈಟ್ಸು, ಸಿನೈ ಪೆನಿನ್ಸುಲಾ. ಅದರಲ್ಲಿ ಸಿನೈ ಪೆನಿನ್ಸುಲಾ ವಾಪಸ್ ಕೊಟ್ಟಿದ್ದಾರಾ? ಎಸ್ ಆರ್ ನೋ? ವೆಸ್ಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ, ಈಸ್ಟ್ ಜೆರೂಸಲೇಮ್ ಇಟ್ಕೊಂಡಿದ್ದಾರೆ, ಓಕೆ, ಗೋಲನ್ ಹೈಟ್ಸು ಇಟ್ಕೊಂಡಿದ್ದಾರೆ. ಆಯ್ತಾ? ಬಟ್ ಆಮೇಲೆ ಓಸ್ಲೋ ಶಾಂತಿ ಒಪ್ಪಂದದ ಪ್ರಕಾರ ವೆಸ್ಟ್ ಬ್ಯಾಂಕ್ ಅನ್ನು ಕೊಟ್ಟರು, ಎಸ್ ಆರ್ ನೋ? ಗಾಜಾ ಪಟ್ಟಿ ಕೊಟ್ಟರು, ಸಿನೈ ಪೆನಿನ್ಸುಲಾ ಅವಾಗಲೇ ಕೊಟ್ಟಿದ್ರು. ಯಾವಾಗ? ಕೇಂಪ್ ಡೇವಿಡ್ ಅಕಾರ್ಡ್ ಆಗಿತ್ತ, ಈಜಿಪ್ಟ್ ಜೊತೆ ಶಾಂತಿ ಒಪ್ಪಂದ ಆಯ್ತಲ್ಲಪ್ಪ, ಅವಾಗ ಕೊಟ್ಬಿಟ್ಟಿದ್ರು. ಬಟ್ ಓಸ್ಲೋ ಮೊದಲ ಒಪ್ಪಂದದಲ್ಲಿ ವೆಸ್ಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಗಾಜಾ ಪಟ್ಟಿ ಕೊಟ್ಟಿದ್ದಾರೆ. ಇನ್ನು ಇಟ್ಕೊಂಡಿರೋದೇನು? ಈಸ್ಟ್ ಜೆರೂಸಲೇಮ್ ಒಂದು, ಗೋಲನ್ ಹೈಟ್ಸ್ ಒಂದು, ಇವ್ರ ಹತ್ರನೇ ಉಳ್ಕೊಂಡೆ. ಅದನ್ನು ವಾಪಸ್ ಕೊಟ್ಟಿಲ್ಲ, ಅದನ್ನು ವಾಪಸ್ ಕೊಡಬೇಕು. ಅರಬ್ ಪೀಸ್ ಇನಿಷಿಯೇಟಿವ್ನ ಮೊದಲನೇ ಕಂಡೀಷನ್ ಇದೆ. ಓಕೆ, ಸೊ ಇನ್ನು ಗೋಲನ್ ಹೈಟ್ಸ್ ನಿಮ್ಮ ಹತ್ರ ಇದೆ, ಪ್ಲಸ್ ಈಸ್ಟ್ ಜೆರೂಸಲೇಮ್ ನಿಮ್ಮ ಹತ್ರ ಇದೆ, ಅದನ್ನು ವಾಪಸ್ ಕೊಡಬೇಕು ಅವ್ರಿಗೆ. ಓಕೆ, ಎರಡನೇದು,
ಯಾರ್ಯಾರು ಇಸ್ರೇಲ್ನಲ್ಲಿ ಪ್ಯಾಲೆಸ್ತೈನ್ ಮುಸಲ್ಮಾನರು ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಮೂರನೇದು ಈಸ್ಟ್ ಜೆರೂಸಲೇಮ್ ಅನ್ನು ಅವ್ರಿಗೆ ವಾಪಸ್ ಕೊಟ್ಟು ಅದನ್ನ ಪ್ಯಾಲೆಸ್ತೈನ್ ಕ್ಯಾಪಿಟಲ್ ಸಿಟಿ ಅಂತ ಅಕ್ಸೆಪ್ಟ್ ಮಾಡಬೇಕು. ಇದು ಅರಬ್ ಪೀಸ್ ಇನಿಷಿಯೇಟಿವ್ ಅಲ್ಲಿ ಇದ್ದಂತ 3 ಕಂಡೀಷನ್. ಐ ರಿಪೀಟ್, 1, 67ರ ಯುದ್ಧದಲ್ಲಿ ಏನೇನು ತಗೊಂಡಿದ್ರು ವಾಪಸ್ ಕೊಡ್ಬೇಕು. 2 ಇಟ್ಕೊಂಡಿದ್ರು ಇವರು, 1 ಈಸ್ಟ್ ಜೆರೂಸಲೇಮು, ಗೋಲನ್ ಹೈಟ್ಸ್, ಅದನ್ನು ವಾಪಸ್ ಕೊಡ್ಬೇಕು. 2ನೇದು ಪ್ಯಾಲೆಸ್ತೈನ್ ಮುಸಲ್ಮಾನರು ನಿರಾಶ್ರಿತರಾಗಿ ಏನು ಬದುಕ್ತಿದ್ದಾರೆ ಮನೆ ಕಟ್ಟಿಸ್ಕೊಡ್ಬೇಕು. 3ನೇದು ಈಸ್ಟ್ ಜೆರೂಸಲೇಮ್ ಅನ್ನ ಪ್ಯಾಲೆಸ್ತೈನ್ ಕ್ಯಾಪಿಟಲ್ ಸಿಟಿ ಅಂತ ಒಪ್ಕೊಳ್ಬೇಕು ಅಂತ. ಏರಿಯಲ್ ಶರಾನು ಅಪ್ಪಿ ತಪ್ಪಿ ಸೂಸೈಡ್ ಬಾಂಬಿಂಗ್ ಮಾಡದೆ ಹೋಗಿದ್ರೆ ಒಪ್ಕೊಳ್ತಿದ್ರೇನೋ. ಅಲ್ಲಕ್ಸಾ ಮಸ್ಜಿದಿಗೆ ಪೂಜೆ ಮಾಡ್ರಿ ಅಂತ ಕರೆದ್ಬಿಟ್ಟು ಬಾಂಬ ಇಕ್ಕದು. ಈ ಕಂಡೀಷನ್ಸ್ ಕೇಳಿ ಏರಿಯಲ್ ಶರನ್ ತಲೆ ಕೆಟ್ಬಿಡ್ತು. ಎದ್ದೋದ್ರ ಸರಿ ಇವಾಗ. The whole Arab peace initiative was flopped. ಆಯ್ತಾ? ನೆಕ್ಸ್ಟ್, ಸೌದಿ ಅರೇಬಿಯಾದ ಬೆಸ್ಟ್ ಫ್ರೆಂಡ್ ಆಗಿರುವಂತ ಅಮೆರಿಕ ಇಂಟರ್ವ್ಯೂನ್ ಮಾಡ್ತು. ದುರಂತ ಏನ್ ಗೊತ್ತಾ, ಅಮೆರಿಕ ಇಂಟರ್ವ್ಯೂನ್ ಮಾಡಿದಾಗ ಅವತ್ತಿನ ಅಮೆರಿಕದ ಅಧ್ಯಕ್ಷರು ಕೂಡ ಡೊನಾಲ್ಡ್ ಟ್ರಂಪ್ ಆಗಿದ್ರು ಫಸ್ಟ್ ಟರ್ಮ್ ಅಲ್ಲಿ. ಓಕೆ, ಅವರೊಂದು ಪ್ಲಾನ್ ತಂದ್ರು, ಅಬ್ರಹಂ ಅಕಾರ್ಡ್ ಅಂತ. ಓಕೆ, ಅಬ್ರಹಂ ಅಕಾರ್ಡ್ ಅಂತ. ಇಟ್ ವಾಸ್ ಮೀಡಿಯೇಟೆಡ್ ಬೈ ಅಮೆರಿಕ. ಅವತ್ತಿನ ಅಧ್ಯಕ್ಷರು ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ಫಸ್ಟ್ ಟರ್ಮ್ ಅಲ್ಲಿ. ಸೊ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ತಲೆ ಕೆಡಿಸ್ಕೊಂಬಿಟ್ರು. ಮೊದ್ಲು ಅವ್ನು ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಏನು ತಲೆ ಕೆಡಿಸ್ಕೊಂಬಿಟ್ರು. ಇಡೀ ಮಿಡಲ್ ಈಸ್ಟ್ ಪ್ರಾಬ್ಲಮ್ ನನ್ನ ಬಗೆಹರಿಸ್ತೇನೆ. ಈ ಕಡೆ ಅರಬ್ ದೇಶಗಳನ್ನು ಕರೆದ್ರು, ಈ ಕಡೆ ಇಸ್ರೇಲ್ ಕರೆದ್ರು. ಆಯ್ತಾ? ಫಸ್ಟ್ ಯುದ್ಧ ಫಸ್ಟ್ ನಿಲ್ಲಿಸಿ. ಗಡಿ ವಿವಾದಗಳು ಎಲ್ಲ ಕಡೆ ಇದ್ದಿದ್ದೆ, ಅದು ಇದ್ದೇ ಇರುತ್ತೆ. ಇಂಡಿಯಾ ಪಾಕಿಸ್ತಾನ ತಗೊಂಡ್ರು ಇರುತ್ತೆ, ಇಂಡಿಯಾ ಚೈನಾ ತಗೊಂಡ್ರು ಇರುತ್ತೆ, ಇಂಡಿಯಾ ನೇಪಾಳ ತಗೊಂಡ್ರು ಇರುತ್ತೆ. ಓಕೆ, ಗಡಿ ವಿವಾದ ಯುದ್ಧ ಮಾಡೋದು ಬಿಟ್ಬಿಟ್ಟು ಫಸ್ಟ್ ವ್ಯಾಪಾರ ಮಾಡ್ರಿ, ಟ್ರೇಡ್ ರಿಲೇಷನ್ಸ್ ಚೆನ್ನಾಗಿಟ್ಕೊಳ್ಳಿ, ಕಾಮರ್ಸ್ ಬಿಲ್ಡ್ ಮಾಡಿ, ಉಭಯ ದೇಶಗಳಲ್ಲಿ ರಾಯಭಾರಿ ಕಚೇರಿಗಳನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ಡೆವಲಪ್ಮೆಂಟ್ ಆಗಲಿ, ಗಡಿ ವಿವಾದಗಳನ್ನು ಮುಂದಕ್ಕೆ ನೋಡ್ಕೊಳ್ಳೋಣ. ಒಂಥರ ಲಾಜಿಕಲ್ ಅನ್ಸ್ಬಿಡುತ್ತೆ ಎಲ್ರಿಗೂ. ಕರೆಕ್ಟ್ ಅಲ್ಲ? ಯುದ್ಧ ಮಾಡ್ಕೊಂಡಿರೋ ಬಿಟ್ಟು ಅಭಿವೃದ್ಧಿ ಆಗದೆ. ಅರಬ್ ದೇಶಗಳು ಒಪ್ಕೊಂಡ್ವು, ಇಸ್ರೇಲ್ ಒಪ್ಕೊಂಡ್ಬಿಡ್ತು. ಅಬ್ರಮ್ ಅಕಾರ್ಡ್ ವಾಸ್ ವೆರಿ ಸಕ್ಸಸ್ಫುಲ್. ಚೆನ್ನಾಗಿ ಅನಿಸ್ತು. ಒಂಥರ ಗಡಿ ವಿವಾದಗಳು ಇದ್ದೇ ಇರುತ್ತೆ, ಅದನ್ನೆಲ್ಲ ಬಿಟ್ಬಿಡಿ, ಸಸ್ಪೆಂಡ್ ಮಾಡಿ, ವ್ಯಾಪಾರ ಮಾಡ್ರಿ, ವಹಿವಾಟು ಮಾಡ್ರಿ, ಅಭಿವೃದ್ಧಿ ಆಗ್ರಿ, ಗಡಿ ವಿವಾದಗಳು ಮುಂದಕ್ಕೆ ನೋಡ್ಕೊಳ್ಳ, ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ. ಫಸ್ಟ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಸ್ ಎಂಟ್ರಾಗಿ. ಇಟ್ ವೆಂಟ್ ಲೈಕ್ ಇಟ್ ಫೆಲ್ಟ್ ಲಾಜಿಕಲ್. ಯಾವಾಗ ಅಬ್ರಹಂ ಅಕಾರ್ಡ್ ಅನ್ನು ಇಬ್ಬರು ದೇಶಗಳು ಒಪ್ಕೊಂಡ್ರು, ಡೊನಾಲ್ಡ್ ಟ್ರಂಪ್ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ನೊಬೆಲ್ ಫೌಂಡೇಶನ್ ಒಂದು ಪತ್ರ ಬರೆದ್ರು ಸ್ವಂತ. ನನಗೆ ಈ ವರ್ಷದ ನೊಬೆಲ್ ಪೀಸ್ ಪ್ರೈಸ್ ಬೇಕೇ ಬೇಕು. ನೊಬೆಲ್ ಫೌಂಡೇಶನ್ ಆ ಕಡೆಯಿಂದ ಪತ್ರ ಬರೀತು, ಇಲ್ಲ ಆಕ್ಚುಲಿ ನಾವೇ ಕೊಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ನೀವು ಕೇಳ್ತಿರೋ ಕಾರಣಕ್ಕೋಸ್ಕರ ನಾವು ಕೊಡಕ್ಕಾಗಲ್ಲ ಅಂತ. ಮೊನ್ನೆನೂ ಅದೇ ಆಗಿದೆ. ನಿನ್ನೆ ಪಾಕಿಸ್ತಾನ ಮಿಲಿಟರಿ ಅಧ್ಯಕ್ಷ, ಕೇಳಿಸ್ಕೊಳ್ಳಿ, ಮಿಲಿಟರಿ ಜನರಲ್ ಆಗಿರ್ತಕ್ಕಂಥ ಆಸಿಫ್ ಮುನೀರ್ ಓಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೇಳಿಲಿ. ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಏನ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಇದನ್ನ ಅಮೆರಿಕ ಮೀಡಿಯೇಟ್ ಮಾಡ್ತಿರೋದ್ರಿಂದ. ಯಾಕೆಂದ್ರೆ ನೋಡಿ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ತಾನೇ ನಿಲ್ಲಿಸಿತ್ತು ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಬಟ್ ಮೋದಿ ನನ್ನ ಕ್ಲಾರಿಟಿ ಕೊಟ್ಟರು, ಯಾವ ಮಧ್ಯಸ್ಥಿಕೆನೂ ಇಲ್ಲ, ಡೌ ಮಾಡ್ತಾ ಇದ್ದಾರೆ ಟ್ರಂಪು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ ನಾನೇ ಅಂತ ಅವ್ರು ಹೇಳಿಕೆ ಕೊಟ್ಟು, ನನ್ನ ಮಧ್ಯಸ್ಥಿಕೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟರು. ನನ್ನ ಏನು ಹೇಳಿಕೆ ಕೊಟ್ಟರು, ಇಸ್ರೇಲ್ ಮತ್ತು ಇರಾನ್ ಸೊಲ್ಯೂಷನ್ ಸಾಲ್ವ್ ಮಾಡೋದು ನಾನೇ ಅಂತ ಯಾವಾಗ ಈ ಸ್ಟೇಟ್ಮೆಂಟ್ ಕೊಟ್ಟರು, ಪಾಕಿಸ್ತಾನದ ಮಿಲಿಟರಿ ಜನರಲ್ ಆಗಿರತಕ್ಕಂಥ ಆಸಿಫ್ ಮುನೀರ್ ನೊಬೆಲ್ ಫೌಂಡೇಶನ್ಗೆ ಪತ್ರ ಬರೀತಾರೆ. ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟ್ರಂಪ್ ಜಗತ್ತಿನ ಭದ್ರತೆಯನ್ನು ಕಾಪಾಡ್ತಿರೋದ್ರಿಂದ ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಬೇಕು. ಬರೀ ಈ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿದ್ದಕ್ಕೆ ಪಾಕಿಸ್ತಾನಿ ಮಿಲಿಟರಿ ಜನರಲ್ ಆಗಿರ್ತಕ್ಕಂಥ ಆಸಿಫ್ ಮುನೀರ್ನ ವೈಟ್ ಹೌಸ್ಗೆ ವೆಲ್ಕಮ್ ಮಾಡಿ ಡಿನ್ನರ್ ಹೋಸ್ಟ್ ಮಾಡಿದ್ರು. ನನಗೂ ತಲೆ ಕೆಟ್ಟಿದ್ಯಾ, ಹಂಗ ನಾನು ಹೇಳ್ತೀನಿ, ಇವತ್ತು ನಾನು ಒಂದು ಟ್ವೀಟ್ ಮಾಡ್ತೀನಿ.
ಅವಾಗ ಗೊತ್ತಾಗಿದ್ದೇನಂದ್ರೆ ಸಿ ಟ್ರಂಪ್ ಈಸ್ ಬೇಸಿಕಲಿ ಬಿಸ್ನೆಸ್ ಮನ್, ಪೊಲಿಟಿಷಿಯನ್. ಈ ಪಾಲಿಟಿಕ್ಸ್ ಈ ಲಾಸ್ಟ್ 1 ಡಿಕೇಡ್ ಅಲ್ಲಿ ಅವರು ಪೊಲಿಟಿಕ್ಸ್ಗೆ ಎಂಟರ್ ಆಗಿರೋದು. ಆಯ್ತಾ, ಇಸ್ ಎ ಬಿಸ್ನೆಸ್ ಮನ್. ನೋಡಿ ಕೇಳಿಸ್ಕೊಳ್ಳಿ, ಒಂದು ಡೊನಾಲ್ಡ್ ಟ್ರಂಪ್ದು ಒಂದು ಉದ್ದೇಶ ಏನು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಮಾಡಬೇಕು. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಸರ್? ಅದನ್ನ ಇನ್ನೊಂದ್ಸತಿ ಮಾತಾಡೋಣ, ಅದನ್ನ ಎಕನಾಮಿ ಟಪಾಟಲ್ಲಿ ಮಾತಾಡ್ತೀನಿ. ಕ್ರಿಪ್ಟೋ ಕರೆನ್ಸಿ ಲೀಗಲ್ ಮಾಡಬೇಕು ಅಂತ ಅದನ್ನು ಭಾರತ ಒಪ್ಕೊಂಡಿರ್ಲಿಲ್ಲ. ಕ್ರಿಪ್ಟೋ ಕರೆನ್ಸಿನ ಭಾರತ ನಾವು ಲೀಗಲೈಸ್ ಮಾಡಲ್ಲ ಅಂತ ಭಾರತ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಬಟ್ ಪಾಕಿಸ್ತಾನ ಹೂ ಅಂತ ಹೇಳಿತ್ತು ಅವಾಗ. ಯಾವಾಗ? ಮೊದಲು ಅಧ್ಯಕ್ಷ ಆದ. ನಾವು ಕ್ರಿಪ್ಟೋನ ಲೀಗಲೈಸ್ ಮಾಡ್ತೀವಿ ಪಾಕಿಸ್ತಾನದಲ್ಲಿ ಅಂತ. ಅವಾಗ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿರುವಂತಹ ಒಂದು ಕ್ರಿಪ್ಟೋ ಕಂಪನಿಯನ್ನ ಪಾಕಿಸ್ತಾನದಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಅದನ್ನು ಸಪೋರ್ಟ್ ಮಾಡಿದ್ದು ಇದೇ ಆಸಿಫ್ ಮುನೀರ್. ಅದೆಲ್ಲ ಹೋಗುತ್ತೆ ಮಾತಾಡ್ಬೇಕಾರೆ. ಟೆಲಿಂಗ್ ವೈ ಯಾಕೆ ನನ್ನೇ ಒಬ್ಬ ಪಾಕಿಸ್ತಾನಿ ಮಿಲಿಟರಿ ಜನರಲ್ ನ ವೈಟ್ ಹೌಸ್ ಕರೆದು ಡಿನ್ನರ್ ಹೋಸ್ಟ್ ಮಾಡ್ತಾ ಇರೋದ್ರೆ ಅರ್ಥ ಏನ್ರಿ? ಅದು ದೇಶದ ಅಧ್ಯಕ್ಷ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ. ದಟ್ಸ್ ಓಕೆ, ಪಾಲಿಟಿಕ್ಸ್ ಅಪಾರ್ಟ್. ಸರಿ, ಸೊ ನೊಬೆಲ್ ಫೌಂಡೇಶನ್ ವಾಪಸ್ ಪತ್ರ ಬರೆದು, ಇಲ್ಲ ನಾವು ಕೊಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ನೀವು ಕೇಳಿದ್ದಕ್ಕೆ ನಾವು ಕೊಡಲ್ಲ. ಏನಿವಾಗ ಈ ಕೆಪ್ ಕ್ವೈಟ್. ಸೊ ಕೇಳಿಸ್ಕೊಳ್ಳಿ, ಅದೇ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪ್ಲಾನ್ ತಂದ್ರು, ಮಿಡಲ್ ಈಸ್ಟ್ ಪೀಸ್ ಪ್ಲಾನ್ ಅಂತ ಇನ್ನೊಂದು ಪ್ಲಾನ್ ತಂದ್ರು. ಐ ಹೋಪ್ ಇಟ್ ವಾಸ್ ಅಬ್ರಹಾಂ ಅಕಾರ್ಡ್ ಬಂದು ನೋಡಿ 2020, ಅಬ್ರಹಾಂ ಅಕಾರ್ಡ್ 2020, ರೈಟ್. ಸೊ ಮಿಡಲ್ ಈಸ್ಟ್ ಪೀಸ್ ಪ್ಲಾನ್ 2020. ಇದೇನಕ್ಕೆ ಅಂದ್ರೆ ಯಾವಾಗ ಅಬ್ರಹಾಂ ಅಕಾರ್ಡ್ ಅನ್ನ ಓಕೆ ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲ್ ಎರಡೂ ಒಪ್ಕೊಳ್ತು, ಇದರ ಖುಷಿಗೆ ಓಕೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು, ಇನ್ನೊಂದು ಪ್ಲಾನ್ ಪ್ರಪೋಸ್ ಮಾಡಿದ್ರು, ಮಿಡಲ್ ಈಸ್ಟ್ ಪೀಸ್ ಪ್ಲಾನ್ ಅಂತ. ಇದ್ರಲ್ಲಿ ಹೇಳಿದ್ರು, ನೋಡಿ ನಾನು ಆಲ್ರೆಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದೀನಿ, ಮಿಡಲ್ ಈಸ್ಟು ಗಡಿ ಸಮಸ್ಯೆ ಒಂದು ಉಳ್ಕೊಂಡಿದೆ, ಇದನ್ನು ಬಗೆಹರಿಸ್ಕೊಡ್ತೀನಿ ಬನ್ನಿ ಅಂದ್ರು. ಎರಡೂ ದೇಶಗಳು ಬಿಚ್ಕೊಂಡು ನಿಂತ್ಕೊಂಡು ಏನ್ ಅಂತ ಹೇಳುವಾರ. ನೀವು ವ್ಯಾಪಾರದ ಬಗ್ಗೆ ಮಾತಾಡಿ ಒಂದು, ವಹಿವಾಟು ಬಗ್ಗೆ ಮಾತಾಡಿದ್ವಿ ಒಂದು, ಓಕೆ ರಾಜತಾಂತ್ರಿಕ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ವಿ ಒಂದು, ಗಡಿ ವಿವಾದಕ್ಕೆ ಬಂದ್ಬಿಟ್ರೆ ಸೊ ಸರ್ ಮಿಡಲ್ ಈಸ್ಟ್ ಪೀಸ್ ಪ್ಲಾನ್ ವಾಸ್ ಫೇಲ್ಡ್. ಅಲ್ಲಿಗೆ ನಿಮಗೆ 3 ಒಪ್ಪಂದಗಳನ್ನು ಉಲ್ಲೇಖ ಮಾಡಿದ್ದೀನಿ ನಾನು. ಓಕೆ, ಒಂದು ಅರಬ್ ಪೀಸ್ ಇನಿಷಿಯೇಟಿವ್ ವಾಸ್ failed, which was mediated by Saudi Arabia. Arab Peace Initiative was failed, which was mediated by Saudi Arabia. Abraham Accord was successful, which was mediated by America. Middle East Peace Plan was failed, which was mediated by America. ಆಯ್ತಾ, ಅಲ್ಲೇ ನಿಂತ್ಕೊಳ್ತು. ಈಗ ನೋಡಿ ಸರ್, ನೀವು ನಿಜಕ್ಕೂ ನನಗೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾವ ಕಾರಣಕ್ಕೆ ಅಂದರೆ 5000 ವರ್ಷಗಳ ಇತಿಹಾಸದಿಂದ 2020 ಕಥೆ ಹೇಳಿ. ಪಿಕ್ಚರ್ ಆಯ್ತಾ, 5000 ಆಫ್ ಹಿಸ್ಟ್ರೀಸ್, ವಾರ್ಸ್ ಅಕ್ರಾಸ್ ಅರಬ್ ನೇಷನ್ಸ್ ಅಂಡ್ ಇಸ್ರೇಲ್. ಇಷ್ಟು ಈಗ 2020 ಇಷ್ಟ ಆಗಿತ್ತು. 2023 ವಾಪಸ್ ಬನ್ನಿ, 2024 ವಾಪಸ್ ಬನ್ನಿ. ನಾನು ಹೇಳಿದೆ ಈಗ ಈಸ್ಟ್ ಜೆರುಸಲೇಮ್ ಯಾರ ಹತ್ರ ಇದೆ? ಆ ಈಸ್ಟ್ ಜೆರುಸಲೇಮಲ್ಲಿರ್ತಕ್ಕಂಥ ಅಲ್-ಅಕ್ಸಾ ಮಸ್ಜಿದ್ ನಿರ್ಬಂಧಗಳನ್ನು ಹಾಕಿದ್ದು ಹೇಳಿದ್ನಲ್ಲ ಅವಾಗಲೇ. 2024 4 ಗಂಟೆ ನಡೀತು. ಏನ್ ಹೇಳಿದ್ರು? ರಂಜಾನ್ ಹಬ್ಬದ ಟೈಮ್ನಲ್ಲಿ 10,000 ಜನಕ್ಕಿಂತ ಮೇಲೆ ಸೇರಂಗಿಲ್ಲ ಅಂತ ನಿರ್ಬಂಧವನ್ನು ಹೇರಿದ್ದು. ಯೂನಿಫಾರ್ಮ್ ಹಾಕೊಂಡು ಶೂಸ್ ಹಾಕೊಂಡು ಮಸೀದಿ ಒಳಗೆ ನುಗ್ಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದು. ಶೇಖ್ ಜರಾದಲ್ಲಿ ಮನೆ ಖಾಲಿ ಮಾಡ್ಸಕ್ ಶುರು ಮಾಡಿದ್ದು. ಪ್ರತಿ ವರ್ಷ ಮೇ 9ನೇ ತಾರೀಕನ್ನ ಜೆರುಸಲೇಮ್ ಡೇ ಸೆಲೆಬ್ರೇಟ್ ಮಾಡೋದು. ಇದೆಲ್ಲ ಅಂದ್ರೆ 2023-24 ಪ್ಯಾಲೆಸ್ಟೈನ್ ಮುಸಲ್ಮಾನರಿಗೆ ಕನ್ಫರ್ಮ್ ಆಗೋಯ್ತು. ಬರ್ತಾ ಕೊಟ್ಟಿರ್ಬೋದು, ವೆಸ್ಟ್ ಬ್ಯಾಂಕ್ ಗಾಜಾ ಪಟ್ಟಿ ಕೊಟ್ಟಿರ್ಬೋದು, ಅದರಲ್ಲಿ ಅರ್ಧ ವೆಸ್ಟ್ ಬ್ಯಾಂಕ್ ಇವರೇ ತಗೊಂಡವ್ರು. ಬಟ್ ಇವೆಲ್ಲ ಬೆಳವಣಿಗೆ ನೋಡ್ಕೊಳ್ತಾ ಇದ್ರೆ 100% ಪ್ಯಾಲೆಸ್ಟೈನನ್ನ ಮತ್ತೆ ನಿರ್ನಾಮ ಮಾಡ್ತಾರೆ. ಅದನ್ನ ವೆಸ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಹೆಂಗೋ ಟಾಲರೇಟ್ ಮಾಡ್ಬಿಡ್ತಾರೆ, ಬಟ್ ಹಮಾಸ್ ಟಾಲರೇಟ್ ಮಾಡಲ್ಲ. ಆಗ 2024 ಹಮಾಸ್ ಸಂಘಟನೆ ರಾತ್ರಿ ಇಸ್ರೇಲ್ ಮೇಲೆ 5,000 ರಾಕೆಟ್ಗಳ 5,000 ಕ್ಷಿಪಣಿಗಳನ್ನು ಉಡಾವಣೆ ಮಾಡಿ. ಓಕೆ, ಸೊ 2023 ಓಕೆ ಸೇ ಲಿಸನ್, ಇದು ಗಾಜಾ ಪಟ್ಟಿ. ನೋಡಿ ಗಾಜಾ ಪಟ್ಟಿ ಎಷ್ಟು ಚಿಕ್ಕದಿದೆ ಅಂತಂದ್ರೆ
ಗಾಜಾ ಪಟ್ಟಿ ಬದರ್ ಹಿಂಗೆ 41 ಕಿಲೋಮೀಟರ್, ಅರ್ಧ ಬೆಂಗಳೂರಿಲ್ಲ, ಹಿಂಗ್ 41, ಹಿಂಗ್ 10 ಕಿಲೋಮೀಟರ್, ಗೊರಗುಂಟೆಪಾಳ್ಯದಿಂದ ವಿಜಯನಗರ, ಇಷ್ಟೇ ಗಾಜಾ ಪಟ್ಟಿ. ನಾನು ಈ ಇರಾನು ಗಾಜಾ ಪಟ್ಟಿಯಲ್ಲಿರ್ತಕ್ಕಂಥ ಹಮಾಸ್ ಪಡೆಗೆ 5,000 ಕ್ಷಿಪಣಿಗಳನ್ನು ಪೂರೈಕೆ ಮಾಡುತ್ತಾ ಅವ್ರು ಉಡಾಯಿಸಿದ್ರು. ನಾನು ಅದನ್ನ ಮಾನಂದ್ರೆ ವೆಯ್ಟ್ ಮಾಡ್ತಿದ್ದೆ. ಓಕೆ, ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಬೆಂಜಮಿನ್ ನೆತನ್ಯಾಹು ಅವ್ರು ಸ್ಟೇಟ್ಮೆಂಟ್ ಮಾಡಿಲ್ಲ, ಆಕ್ಚುಲಿ ಡಿಫೆನ್ಸ್ ಮಿನಿಸ್ಟರ್ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು. ಕೇಳಿದ್ರು ಅವರು 5,000 ರಾಕೆಟ್ ಉಡಾಯಿಸಿದಾರಂತೆ, ನಿಜಾನಾ ಅಂತ. ಆಯ್ತಾ, ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು, ನೋಡಿ ಸರ್, ನಮ್ಮ ಹತ್ರ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇಸ್ರೇಲ್ ಗಡಿ ಒಳಗಡೆ ಓಕೆ 700-800 ಕಿಲೋಮೀಟರ್ ದೂರದಿಂದನೇ ಇಸ್ರೇಲ್ ಮತ್ತೆ ಯಾವ್ದಾದ್ರು ಒಂದು ಕ್ಷಿಪಣಿ ಬರ್ತಿದೆ ಅಂತಂದ್ರೆ ಅದನ್ನು ಗಾಳಿಲೇ ಹೊಡೆದಾಕ್ತಿವಿ. ದಿಸ್ ಇಸ್ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್, ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್. ಈಗ ಅಮೆರಿಕ ಇಸ್ ಬಿಲ್ಡಿಂಗ್ ಇಟ್ಸ್ ಓನ್, ಇಂಡಿಯಾ ಇಸ್ ಬಿಲ್ಡಿಂಗ್ ಇಟ್ಸ್ ಓನ್, ಬಟ್ ಇಲ್ಲಿವರೆಗೆ ಜಗತ್ತಿನ ಅತಿ ಸ್ಟ್ರಾಂಗೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್. ಅವ್ನು ಯಾರಾಗ್ತಾವ್ ಸರ್, ನೀವು ಹೇಳಿದ ಮೇಲೆ ಗೊತ್ತಾಯ್ತು ಸರ್, ನಾವು ಅನ್ಕೊಂಡಿದ್ವಿ ಐರನ್ ಡೋಮ್ ಅಂದ್ರೆ ಐರನ್ದು ಒಂದು ಡೋಮ್ ಮಾಡ್ಬಿಟ್ಟವ್ರೆ, ಇಸ್ರೇಲ್ ಮೇಲೆ ಹಾಕಿ ಮುಚ್ಚಾಕ್ಬಿಟ್ಟವ್ರು ಸರ್, ಹಂಗಲ್ಲ ಐರನ್ ಡೋಮ್ ಅಂದ್ರೆ. ಓಕೆ, ಇಸ್ರೇಲ್ ಇಂದ 800 ಕಿಲೋಮೀಟರ್ ದೂರದಲ್ಲಿ ತನ್ನತ್ತ ಕ್ಷಿಪಣಿಗಳು ಬರ್ತಾ ಇದೆ ಅಂತ ಗೊತ್ತಾದ್ರೆ ರೆಡಾರ್ಗಳನ್ನ ಡಿಟೆಕ್ಟ್ ಮಾಡಿ ಆಂಟಿ ಮಿಸೈಲ್ ಲಾಂಚ್ ಆಗುತ್ತೆ, ಆ ಕ್ಷಿಪಣಿಗಳನ್ನ ಗಾಳಿಯಲ್ಲಿ ಹೊಡೆದಾಗ್ತದೆ. ಇದು ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್. ಸೊ ನಾನು ಅವ್ರದ್ದು ಪ್ರೆಸ್ ಬ್ರೀಫಿಂಗ್ ನೋಡ್ತಾ ಇದ್ದೆ, ಇಸ್ರೇಲ್ದು ಡಿಫೆನ್ಸ್ ಮಿನಿಸ್ಟರ್ದು ಪ್ರೆಸ್ ಬ್ರೀಫಿಂಗು. ಅವ್ರು ಹೇಳಿದ್ರು ಗಾಜಾ ಪಟ್ಟಿಯಿಂದ 5,000 ಕ್ಷಿಪಣಿಗಳು ಬಂದಿರೋದು ನಿಜ. ಅದರಲ್ಲಿ 4,600 ಕ್ಷಿಪಣಿಗಳನ್ನ ನಮ್ಮ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಗಾಳಿಲಿ ಹೊಡೆದಾಕಿದೆ. ಇನ್ನೊಂದು 200-300 ಮಿಸೈಲ್ಸ್ ಒಳಗೆ ಬಂದಿದೆ, ಸ್ವಲ್ಪ ಸಣ್ಣ ಪುಟ್ಟ ಕ್ಯಾಶುಯಾಲಿಟಿ ಆಗಿದೆ. ಇನ್ನೊಂದು 200-300 ಏನಾಗಿದ್ದಾವೆ ಅಂದ್ರೆ ಸೀದಾ ಹೋಗಿ ವೆಸ್ಟ್ ಬ್ಯಾಂಕಿಗೆ ಬಿದ್ದವೆ. ಅವ್ರನ್ನ ಯಾರು ಹೊಡಿಬೇಕು? ಅಂಡ್ ಇಸ್ರೇಲ್ ಆಪರೇಷನ್ ಶುರು ಆಯ್ತು. ಸಾಲ ಆಪರೇಷನ್, ಡೈಲಿ ಒಂದೊಂದು ಆಪರೇಷನ್, ಪ್ರತಿಯೊಂದಿನ ಸೇರ್ಕೊಂಡ್ ಬರ್ತಾರೆ. ನಮ್ದು 5 ವರ್ಷಕ್ಕೆ ಒಂದೇ ಆಪರೇಷನ್ ಸಿಂಧೂರ್. ಅವ್ರು ಡೈಲಿ ಆಪರೇಷನ್. ಅವ್ರ ದೇಶದ ಪರಿಸ್ಥಿತಿ ಇರೋದು ಹೆಂಗೆ, ಡೈಲಿ ಆಪರೇಷನ್. ಇವತ್ತಿನ ಕೆಲಸ ಏನಂದ್ರೆ ಆಪರೇಷನ್ ಮಾಡೋದು. ಅವ್ರ ಪರಿಸ್ಥಿತಿ ಹೆಂಗಿರೋದು? 54 ಶತ್ರು ದೇಶಗಳ ನಡುವೆ ಬದುಕಿರೋದೇ ಒಂದು ಪವಾಡ ರೀ. ಅದರಲ್ಲೂ ಒಂದು ಯುದ್ಧನೂ ಸೋತಿಲ್ಲ. ಇಮ್ಯಾಜಿನ್ ದರ್ ಕ್ಯಾಲಿಬರ್. ದೇಶ ಪ್ರೇಮ ನನಗೂ ಇದೆ, ನಿಮಗೂ ಇದೆ. ಬಟ್ ಜಗತ್ತಲ್ಲಿ ಪೇಟ್ರಿಯಾಟಿಸಮ್ ಒಂದು ಪರ್ಫೆಕ್ಟ್ ಮಾಡಲ್ ಅಂತಿದ್ರೆ ಇಟ್ ಈಸ್ ಜೀವ್ಸ್. ಗಾಜಾನ ಹೆಂಗ್ ಪುಡಿ ಮಾಡಾಕಿದ್ರು ಅಂತಂದ್ರೆ, ಹಿಂಗಿರೋದು 41 ಕಿಲೋಮೀಟರ್, ಹಿಂಗಿರೋದು 10 ಕಿಲೋಮೀಟರ್. ಗಾಜಾ ಪಟ್ಟಿ ಅಂತಿತ್ತು, ಗಾಜಾ ಸ್ಟ್ರಿಪ್ ಅಂತ ಕರೀತು. ಪಟ್ಟಿ ಮಾಡಿ ಮಲಗಿಸ್ಬಿಟ್ರೆ ಆಕ್ಚುಲಿ ಏನೂ ಇಲ್ಲ ಗಾಜಾದಲ್ಲಿ. ಏನು ನೆಲ ಸಮ. ಇರಾನ್ ಅಂತ ದೇಶನೇ ಬಿಡ್ತಿಲ್ಲ ಅಂದ್ರೆ ಹಿಂಗೆ ಗಾಜಾ ಪಟ್ಟಿ ಬಿಡ್ತ. ಓಕೆ, ಬಟ್ ಫೈನ್, ನಿಮ್ಗೆ ಇದನ್ನು ಹೇಳ್ತಾ ಇದ್ದೆ. ಅಲ್ಲಿಗೆ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಅಲ್ಲಿ ಮಾತಾಡ್ಬಿಡಿ ಸುಮ್ಮನೆ. ಫೈನ್, ಔಟ್ಕಮ್ ಏನ್ ಲಾಸ್ಟಿಗೆ ಅಂತಂದ್ರೆ ದ ರೈಸ್ ಆಫ್ ಇಸ್ರೇಲ್, ದ ಫಾಲ್ ಆಫ್ ಪ್ಯಾಲೆಸ್ಟೈನ್. ಬಟ್ ಹಂಗಂತ ಪ್ಯಾಲೆಸ್ಟೈನ್ ಪೂರ್ತಿ ಮುಳುಗೋಗಿಲ್ಲ ಇನ್ನು. ಅಂದ್ರೆ ಏನು ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಪ್ಯಾಲೆಸ್ಟೈನ್ ಗಾಜಾ ಪಟ್ಟಿ ಇನ್ನು ಉಳ್ಕೊಂಡಿದೆ, ಹಾಫ್ ಆಫ್ ದ ವೆಸ್ಟ್ ಬ್ಯಾಂಕ್ ಉಳ್ಕೊಂಡಿದೆ, ಇನ್ ಮಿಕ್ಕಿದ್ದೆಲ್ಲ ಇಟ್ ಇಸ್ ಕಾಂಕರ್ಡ್ ಬೈ ಇಸ್ರೇಲ್. ಅಂದ್ರೆ ಆಸ್ಲೋ ಒಪ್ಪಂದದ ಮೂಲಕ ಏನ್ ಬಿಟ್ಕೊಟ್ಟಿದ್ರು ಗಾಜಾ ಪಟ್ಟಿ ಮತ್ತು ವೆಸ್ಟ್ ಬ್ಯಾಂಕ್ ಅದನ್ನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಈಸ್ಟ್ ಜೆರೂಸಲೇಮ್ ಪಾರ್ಟ್ ಏನಿದೆ ಅದನ್ನು ತಗೊಂಡಿದ್ದಾರೆ, ಇನ್ನು ಅರ್ಧ ವೆಸ್ಟ್ ಬ್ಯಾಂಕ್ ಉಳಿಸಿದ್ರು. ಫೈನ್, ಈಗ ಇದರಲ್ಲಿ ಟೋಟಲ್ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಅಲ್ಲಿ ಭಾರತದ ಸ್ಟ್ಯಾಂಡ್ ಏನು ಅಂತ ಇಂಪಾರ್ಟೆಂಟ್. ಯಾರೋ ಯುದ್ಧ ಮಾಡ್ಕೊಂಡ್ರು, ಭಾರತದ ನಿಲುವೆ. ಭಾರತ ಇಸ್ರೇಲ್ ಪರ ಇದೆಯಾ, ಪ್ಯಾಲೆಸ್ಟೈನ್ ಪರ ಇದೆಯಾ? ಏನ್ ಹೇಳ್ತೀರ?
ಅಲ್ಲ, ನೀವು ಸುಮ್ಮನೆ ಇದ್ದಕ್ಕಿದ್ದಂಗೆ ತಟಸ್ಥ ನೀತಿ ಅನ್ನಂಗಿಲ್ಲ, ಏನು ಅಂತ ಹೇಳ್ಬೇಕು ಅದನ್ನ. ತಟಸ್ಥ ನೀತಿ ಅಂದ್ರೆ ಏನು, ಹೆಂಗೆ, ಹೌ ಆರ್ ವಿ ಪ್ಲೇಯಿಂಗ್ ದ ಗೇಮ್. ಓಕೆ, ಐ ಟೆಲ್ ಯು ಸಮಥಿಂಗ್. ಓಕೆ, ಭಾರತದ ಸ್ಟ್ಯಾಂಡ್ ಏನು ಅಂತ ಹೇಳ್ತೀನಿ. ನೋ ಕಮೆಂಟ್ಸ್ ಅಂತ ಹೇಳಿ ಆಯ್ತಾ. 1947 UN ಪಾರ್ಟಿಷನ್ ಪ್ಲಾನ್ ಕೊಟ್ಟರು. ಅರ್ಧ ಇಸ್ರೇಲಿಗೆ ಕೊಡಬೇಕು, ಅರ್ಧ ಪ್ಯಾಲೆಸ್ಟೈನ್ ಮಾಡಬೇಕು ಅಂತ ಒಂದು ಪಾರ್ಟಿಷನ್ ಪ್ಲಾನ್ ಕೊಟ್ಟಾಗ ಗಾಂಧಿ ಮತ್ತು ನೆಹರು ಅದನ್ನು ಪ್ರತ್ಯಕ್ಷವಾಗಿ ವಿರೋಧ ಮಾಡಿದ್ರು. ಯಾಕೆ ಅಂತಂದ್ರೆ ಗಾಂಧಿ ಮತ್ತು ನೆಹರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ರು, ನೀವು ಎರಡು ದೇಶಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, 2 ನೇಷನ್ ಥಿಯರಿ. ಎರಡು ದೇಶಗಳನ್ನ ಕ್ರಿಯೇಟ್ ಮಾಡೋದು ತಪ್ಪಲ್ಲ, ಆದರೆ ಧರ್ಮದ ಆಧಾರದ ಮೇಲೆ ಕ್ರಿಯೇಟ್ ಮಾಡೋದು ತಪ್ಪು. ನೀವೇನು ಹೇಳ್ತಿದ್ದೀರಾ? there were 2 states, one is Palestine, one is Israel. ಜೀವ್ಸಿಗೆ ಇಸ್ರೇಲು, ಮುಸ್ಲಿಮ್ಸಿಗೆ ಪ್ಯಾಲೆಸ್ಟೈನ್ ಮಾಡಬೇಡಿ. ನೋಡಿ, ನಮ್ಮಲ್ಲಿ ಈಗ ಇಂಡಿಯಾ ಪಾಕಿಸ್ತಾನ ಅಂತ ಕ್ರಿಯೇಟ್ ಮಾಡಿದ್ವಿ. ಎಲ್ಲರಿಗೂ ಹೇಳಿದ್ವಾ? ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಡಿ, ಹಿಂದೂದಲ್ಲಿ ಇಂಡಿಯಾ ಹೇಳಿದ್ವಾ ಅದನ್ನ? ಇಂಡಿಯಾ ವಾಸ್ ಅ ಸೆಕ್ಯುಲರ್ ನೇಷನ್. ಆಯ್ತಾ? ಧರ್ಮದ ಆಧಾರದ ಮೇಲೆ ನೀವೇನಾದ್ರು ದೇಶ ಕ್ರಿಯೇಟ್ ಮಾಡಿದ್ರೆ ಆ ಕ್ಷಣಕ್ಕೆ ಸೊಲ್ಯೂಷನ್ ಸಿಗ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಧಾರ್ಮಿಕ ಸಂಘರ್ಷಗಳು ಕಡ್ಡಾಯ. Don't ever create the state based upon religion. A state should not have any religion. ದೇಶಕ್ಕೆ ಧರ್ಮ ಇರಬಾರದು, ದೇಶ ಜಾತ್ಯತೀತವಾಗಿರಬೇಕು. ಇದು ಗಾಂಧಿ ಮತ್ತು ನೆಹರು ಅವರ ನಿಲುವಾಗಿತ್ತು. ಬಟ್ ಅಟ್ ಅ ಸೇಮ್ ಟೈಮ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಯಾವಾಗ ಇವರು ಇಸ್ರೇಲ್ ಹೋಗ್ಬಿಟ್ಟು ಟೆಲ್ ಅವೀವ್ ನಗರದಲ್ಲಿ ಒಂದು ಬಾವುಟವನ್ನು ಹಾರಾಟ ಮಾಡಿ ಸ್ವತಂತ್ರ ದೇಶವನ್ನು ಘೋಷಿಸ್ಕೊಂಡ್ರು, ಭಾರತ ಅದನ್ನು ರೆಕಗ್ನೈಸ್ ಮಾಡ್ತು. ಅಂದ್ರೆ ಇಸ್ರೇಲನ್ನ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಭಾರತ ಒಪ್ಕೊಳ್ತು, ಆದ್ರೆ ಫ್ರೆಂಡ್ಶಿಪ್ ಮಾಡಲಿಲ್ಲ. ಯಾಕೆ ಅಂತ ಹೇಳ್ತೀವಿ? ಭಾರತ ಹೇಳ್ತು ಇಸ್ರೇಲ್ಗೆ, ನೋಡಪ್ಪ, 5,000 ವರ್ಷಗಳಿಂದ ದೌರ್ಜನ್ಯ ನಡೆದಿದೆ, ಜಿನೋಸೈಡ್ ಆಗಿದೆ, ನಿಮ್ಮ ಮೇಲೆ ಹೋಲೋಕಾಸ್ಟ್ ಆಗಿದೆ. ಯಾವ ಧರ್ಮದಲ್ಲೂ ಕೂಡ ಇಷ್ಟು ಮಟ್ಟಿಗೆ ನರಸಂಹಾರ ಆಗಿಲ್ಲ. ಅಂಥದ್ರಲ್ಲಿ ಇವತ್ತು ನಿಮಗೆ ಸ್ವತಂತ್ರ ದೇಶ ಸಿಕ್ಕಿದೆ ಅಂತಂದ್ರೆ ಅದು ಖುಷಿ ವಿಚಾರ. ಹಾಗಾಗಿ ನಿಮ್ಮ ದೇಶವನ್ನ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಭಾರತ ರೆಕಗ್ನೈಸ್ ಮಾಡುತ್ತೆ, ಆದರೆ ಫ್ರೆಂಡ್ಶಿಪ್ ಮಾಡಲ್ಲ. ಯಾಕೆಂದ್ರೆ ನೀವು ದೇಶ ಕಟ್ಟಿರೋದು ಪ್ಯಾಲೆಸ್ಟೈನ್ ಹೊಟ್ಟೆ ಮೇಲೆ ಹೊಡೆದು. ನೀವು ದೇಶ ಅಂತ ಕ್ರಿಯೇಟ್ ಆಗಿರೋದಕ್ಕೆ ನಾವು ಖುಷಿ ಪಡ್ತೀವಿ, ಬಟ್ ನಾವು ಫ್ರೆಂಡ್ಸ್ ಆಗಲ್ಲ. ಯಾಕೆ ಅಂತಂದ್ರೆ ನೀವು ಪ್ಯಾಲೆಸ್ಟೈನಲ್ಲಿ ಮುಸಲ್ಮಾನರಿಗೆ ಮೋಸ ಮಾಡಿ ಕಟ್ಟಿದ್ರು. ಎಲ್ಲಿವರೆಗೂ ಭಾರತ ಇಸ್ರೇಲ್ ಫ್ರೆಂಡ್ಶಿಪ್ ಮಾಡಲಿಲ್ಲ ಅಂದ್ರೆ 1993 ಯಾವಾಗ ಕೇಳಿಸ್ಕೊಳ್ಳಿ, ಇಸ್ರೇಲು ಓಸ್ಲೋ ಒಪ್ಪಂದವನ್ನು ಸೈನ್ ಮಾಡಿ ಪ್ಯಾಲೆಸ್ಟೈನ್ ಅನ್ನು ಸಾವರನ್ ಕಂಟ್ರಿ ಅಂತ ಒಪ್ಕೊಂಡು ವೆಸ್ಟ್ ಬ್ಯಾಂಕು ಗಾಜಾ ಪಟ್ಟಿ ಬಿಟ್ಕೊಟ್ಟು ಸಂಸತ್ತು ಭವನವನ್ನು ಕಟ್ಕೊಡ್ತು, ಅವತ್ತು ಅಲ್ಲಿವರೆಗೂ ಭಾರತ ಸ್ಟುಡ್ ಫಾರ್ ಪ್ಯಾಲೆಸ್ಟೈನ್. ನೀವು ಇಡೀ ಕಾಂಗ್ರೆಸ್ ಸರ್ಕಾರದ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಅಲ್ಲ, 93 ಹಿಂದಿನ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ದೇ ಸ್ಟುಡ್ ಫಾರ್ ಪ್ಯಾಲೆಸ್ಟೈನ್. ಪ್ಯಾಲೆಸ್ಟೈನರ ಸ್ವಾತಂತ್ರ್ಯ ಸಂಗ್ರಾಮದ ಪೂರಕವಾಗಿ ಭಾರತ ಇತ್ತು. ಬಟ್ 1993 ಯಾವಾಗ ಅವರು ಓಸ್ಲೋ ಒಪ್ಪಂದ ಸೈನ್ ಆಗುತ್ತಲ್ಲ, ಅವಾಗ ಇಂಡಿಯಾ ಎಂಟರ್ಡ್ ಇನ್ ಟು ದ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ವಿತ್ ಇಸ್ರೇಲ್. ಈಗ ನೀವು ಕರೆಕ್ಟ್ ಆಗಿದ್ದೀರಾ, ಬನ್ನಿ ಫ್ರೆಂಡ್ಸ್ ಆಗೋಣ. ನಿಮ್ಮ ದೇಶದಲ್ಲಿ ನಾವು ರಾಯಭಾರಿ ಕಚೇರಿ ಓಪನ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ನೀವು ರಾಯಭಾರಿ ಕಚೇರಿ. ಅಲ್ಲಿವರೆಗೂ 1993 ವರೆಗೂ ಭಾರತ ಇಸ್ರೇಲ್ನ ವಿರೋಧಿಸಿದೆ, ಗೊತ್ತಿರಬೇಕು. ಬಟ್ ಇಸ್ರೇಲ್ ಯಾವತ್ತು ಭಾರತವನ್ನು ಹೇಟ್ ಮಾಡಿಲ್ಲ. 1999 ಕಾರ್ಗಿಲ್ ಯುದ್ಧ ಆಯ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಮದ್ದು ಗುಂಡುಗಳ ಶಾರ್ಟೇಜ್ ಇತ್ತು, ಅದನ್ನ ಪೂರೈಕೆ ಮಾಡಿದ ಇಸ್ರೇಲ್. ಭಾರತಕ್ಕೆ ಬಂದು ನೀವು ಕಷ್ಟದಲ್ಲಿದ್ದೀರಾ, ನೀವು ಒಳ್ಳೆಯವರು ಅಂತ ನಮಗೆ ಗೊತ್ತು, ನೀವು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮದ್ದು ಗುಂಡುಗಳನ್ನು ಕೊಡ್ತೀವಿ ಅಂತ ಹೇಳಿದ್ದು ಇಸ್ರೇಲ್. 99 ಆಚೆಗೆ ನಮ್ದು ಇಸ್ರೇಲ್ದು ಫ್ರೆಂಡ್ಶಿಪ್ ತುಂಬಾ ಗಟ್ಟಿಯಾಗಿದೆ. ಬಟ್ ಹಂಗಂತ ನಾವು ಪ್ಯಾಲೆಸ್ಟೈನ್ ಬಿಟ್ಕೊಟ್ಟಿಲ್ಲ. ಪ್ಯಾಲೆಸ್ಟೈನ್ ಪರವಾಗಿ 4 ದಶಕಗಳು ಭಾರತ ನಿಂತಿದೆ. ಇವತ್ತು ನೀವು ಟಿವಿ ಮೀಡಿಯಾದೆಲ್ಲ ನೋಡ್ತಿದ್ರ, ಭಾರತ ಮತ್ತು ಇಸ್ರೇಲ್ ಕ್ಲೋಸ್ ಫ್ರೆಂಡ್ಸ್. ಕರೆಕ್ಟ್, 100% ವಿ ಆರ್ ಕ್ಲೋಸ್ ಫ್ರೆಂಡ್, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಪ್ಯಾಲೆಸ್ಟೈನ್. ಭಾರತ ಯಾವತ್ತೂ ಕೂಡ ಪ್ಯಾಲೆಸ್ಟೈನ್ ಅನ್ನು ಬಿಟ್ಕೊಟ್ಟಿಲ್ಲ. ಎಸ್, ವಿ ಆರ್ ಕ್ಲೋಸ್ ವಿತ್ ಇಸ್ರೇಲ್, ನೋ ಡೌಟ್ ಅಬೌಟ್ ಇಟ್. ಈಗ ಅಮೆರಿಕ ಜೊತೆ ಕ್ಲೋಸ್ ಇದೀವಪ್ಪ, ರಷ್ಯಾ ಬಿಟ್ಕೊಟ್ಬಿಡ್ತೀವಾ? ನನಗೆ ಬಹಳ ಕ್ಯೂರಿಯಾಸಿಟಿ ಇತ್ತು. ಈ ಹಮಾಸ್ ಅಟ್ಯಾಕ್ ಮಾಡಿದ್ಮೇಲೆ ಈ ಮೀಡಿಯಾದವರು ಓಕೆ ಎಸ್ ಜೈಶಂಕರ್ ನೋಗಿ ಇಟ್ಕೊಂಡ್ಬಿಟ್ಟವ್ರು, ಬಿಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಾನು ಎಲ್ಲೋ ಹೋಗಕ್ಕೆ ಅರ್ಜೆಂಟ್, ಇಲ್ಲ ಉತ್ತರ ಕೊಟ್ಬಿಟ್ಟು ಆಮೇಲೆ ಹೋಗ್ಬೇಕು.
ಆಯ್ತು ಹೇಳ್ಬಿಡ್ರಪ್ಪ ಏನು ಪ್ರಶ್ನೆ. ಎಸ್ ಜಯಶಂಕರ್. ಮತ್ತು ಅವ್ರು ಯಾರು ಅಂತ ಕೇಳಬಾರ್ದು. ಅಯ್ಯೋ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯ. ಅಲ್ಲ, ಅರ್ಥ ಮಾಡ್ಕೋಬೇಕು, ಹೆಂಗೆ ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಆಮೇಲೆ ಎಸ್ ಜಯಶಂಕರ್ ಅವಳೆ ಎಸ್ ಜಯಶಂಕರ್ ಒಂದೇ ಕ್ವಶನ್ ಕೇಳೋದು. ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ನಾನು ಅವ್ರು ಫಾಲೋ ಮಾಡ್ತಿರ್ತೀನಿ ಯಾವಾಗಲೂ, ಅವ್ರ ಟ್ವಿಟರ್ ಹ್ಯಾಂಡಲ್ಸು ಎಲ್ಲ ಏನೇನು ಮೆಸೇಜ್ ಮಾಡ್ತೀನಿ. ನಾನು ಅದೇನೇ ಹೇಳೋದು, ಎಂತೆಂಥರನ್ನ ಫಾಲೋ ಮಾಡೋ ಬದಲು ಒಂದು ಎರಡು ಇಂಥರ ಫಾಲೋ ಮಾಡೋರು ಏನೋ ಇನ್ಫಾರ್ಮೇಶನ್. ಅವ್ರು ಹೇಳಿದ್ರು ಎಸ್ ಜಯಶಂಕರ್ ಒಂದು ಪ್ರಶ್ನೆ ಕೇಳೋದು, ಡೌ ಮಾಡಬಾರ್ದು, ಇವಾಗ ಕರೆಕ್ಟಾಗಿ ಹೇಳ್ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಹಮಾಸ್ ಅಟ್ಯಾಕ್ ಮಾಡಿದೆ, ಕರೆಕ್ಟಾಗಿ ಹೇಳಿ, ಇಸ್ರೇಲ್ ಪರವಾಗಿದೆಯಾ ಪ್ಯಾಲೆಸ್ಟೈನ್ ಪರವಾಗಿದ್ದೀರಾ? ಭಾರತ ಇಸ್ರೇಲ್ ಪರವಾಗಿದೆಯಾ? ಅಲ್ಲ, ಹಳೇದು ಮುಗಿದ್ಬಿಟ್ಟಾಕಿ. ಪ್ರಸ್ತುತದಲ್ಲಿ ಈ ಬಿಜೆಪಿ ಸರ್ಕಾರ ಇದೆ, ಪ್ರಸ್ತುತದಲ್ಲಿ ಭಾರತ ಇಸ್ರೇಲ್ ಪರವಾಗಿದೆಯಾ ಪ್ಯಾಲೆಸ್ಟೈನ್ ಪರವಾಗಿದೆಯಾ? ಡೌ ಮಾಡಬಾರ್ದು, ಕರೆಕ್ಟಾಗಿ ಹೇಳ್ಬೇಕು. ನನಗೆ ಗ್ರೇಟ್ ಬ್ರೈನ್ಸ್ ಅನ್ನೋದು ಈ ಕಾರಣಕ್ಕೆ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ಬೇಕು ಅಂದ್ರೆ, ಅವ್ರು ಹೇಳಿದ್ರು ಹಮಾಸ್ ಅನ್ನ ಅವ್ರೇನು ಹೇಳ್ಬೋದು, ಗಾಜಾ ಪಟ್ಟಿಯಲ್ಲಿ ನಮ್ದೊಂದು ಸರ್ಕಾರ ಇದೆ, ನಮ್ದೊಂದು ಆರ್ಮಿ ಇದೆ ಅಂತ ಹೇಳ್ಬೋದು. ಬಟ್ ಹಮಾಸ್ ಸಂಘಟನೆಯನ್ನ ವಿಶ್ವಸಂಸ್ಥೆ ಟೆರರ್ ಆರ್ಗನೈಸೇಷನ್ ಅಂತ ಡೆಸಿಗ್ನೇಟ್ ಮಾಡಿದೆ, ಭಯೋತ್ಪಾದಕ ಸಂಘಟನೆ ಅಂತ. ಯಾಕೆಂದ್ರೆ ವೆಸ್ಟ್ ಬ್ಯಾಂಕ್ ಅಲ್ಲಿ ಏನ್ ಗೌರ್ಮೆಂಟ್ ಇದೆಯಲ್ಲ, ಅದು ಅಫಿಷಿಯಲ್ ಗೌರ್ಮೆಂಟ್ ಆಫ್ ಪ್ಯಾಲೆಸ್ಟೈನ್ ಅಂತ ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡುತ್ತೆ. ಗಾಜಾ ಪಟ್ಟಿಯಲ್ಲಿ ಇರ್ತಕ್ಕಂಥ ಹಮಾಸನ ಭಯೋತ್ಪಾದಕ, ಬಿಕಾಸ್ ಅವ್ರು ಯಾವಾಗಲೂ ಬರೀ ಬಾಂಬ್ ಎಸೆಯೋದು, ಈ ಟೀ ಕುಡಿಯಕ್ಕೆ ಬಂದಿರ್ತಾರೆ, ಬಾಂಬ್ ಹಾಕಿ ಹೋಗ್ಬಿಡೋದು. ಸರ್ಕಾರ ಅಂತ ಯಾರು ಕೇಳ್ತಾರೆ? ಅವ್ರ ಹೇಳಿದ್ರು ಕೇಳಿಲ್ಲ, ಹಮಾಸ್ ಅನ್ನ ವಿಶ್ವಸಂಸ್ಥೆ ಟೆರರ್ ಆರ್ಗನೈಸೇಷನ್ ಅಂತ ಪಟ್ಟಿ ಮಾಡಿದೆ. ಅಂತ ಒಂದು ಭಯೋತ್ಪಾದಕ ಸಂಘಟನೆ ಇಸ್ರೇಲ್ ಮೇಲೆ 5,000 ಕ್ಷಿಪಣಿಗಳನ್ನು ಉಡಾಯಿಸಿರೋದು ಖಂಡನೀಯ. ಬಟ್ ಅಟ್ ಎ ಟೈಮ್ ಪ್ಯಾಲೆಸ್ಟೈನು ಸ್ವತಂತ್ರ ದೇಶವಾಗಿ ಉಳಿಬೇಕೆಂಬುದು ನಮ್ಮ ಆಶಯ. ಏನ್ ಅನ್ಕೋಬೇಕಿದೆ? ವಾಟ್ ಈಸ್ ಸೆಡ್ ಇಸ್, ಹಮಾಸು ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ದಾಳಿ ಮಾಡಿರೋದು ಖಂಡನೀಯ, ಬಟ್ ಪ್ಯಾಲೆಸ್ಟೈನು ಸ್ವತಂತ್ರ ದೇಶವಾಗಿ ಉಳಿಬೇಕೆಂಬುದು ಆಶಯ. ಇದೆಲ್ಲವ ಡಿಪ್ಲೊಮೆಸಿ. ಹಿಂಗೆ ಹೇಳಿ ಹೊರಟ್ರು. ಮೀಡಿಯಾದವ್ರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ದರ್ಶನ್ ತಕ್ಕ ಹೋದ್ರು. ಆಮೇಲೆ ದರ್ಶನ್ ಏನು ಉತ್ತರ ಕೊಟ್ಟರೆ ನಿಮಗೆ ಗೊತ್ತಿದೆ. ದಟ್ಸ್ ಅ ಡಿಫರೆಂಟ್ ಕೇಸ್. ಓಕೆ, ಸೊ ಎಸ್, ಇವತ್ತಿನ ದಿನ ನೋಡಿ, ಪ್ರಸ್ತುತ ವಿದ್ಯಮಾನಗಳನ್ನ ನೋಡ್ಕೊಂಡಾಗ ಪ್ಲೀಸ್ ಇಂಡಿಯಾ ಈಸ್ ಇನ್ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಇಸ್ರೇಲ್, ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಪ್ಯಾಲೆಸ್ಟೈನ್ ಅನ್ನೋದು ಸ್ಪಷ್ಟವಾದಂಥ ಸಂದೇಶ ಆಗಿತ್ತು. ಎಲ್ಲ ಬಿಡಿ ಸರ್. ಓಕೆ, ಕೊನೆ ಸಾಲುಗಳನ್ನು ಹೇಳಿ ನಾನು ಟಾಪಿಕ್ ಕ್ಲೋಸ್ ಮಾಡ್ಬಿಡ್ತೀನಿ. 2019 ನಾನು ಓದ್ತಾ ಇದ್ದೇನೆ, ಐ ವಾಸ್ ಇನ್ ಟು ಪ್ರಿಪ್ರೇಷನ್. ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಬಹುಶಃ ಪ್ರತಿಯೊಬ್ಬ ಭಾರತೀಯನ ಸ್ಟೇಟಸ್ ಅಲ್ಲಿ ಅದಿತ್ತು, ಇನ್ಸ್ಟಾಗ್ರಾಮ್ ಎಲ್ಲ ತುಂಬ. ಎಲ್ಲರೂ ಅಂದರೆ ಮೊನ್ನೆಗೆ RCB ಗೆದ್ದಾಗ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ರು, ಆ ಥರದ್ದೊಂದು ವೇವ್ ಇತ್ತವ. ಏನು ವಿಡಿಯೋ ಅಂತಂದ್ರೆ, ಲಿಸನ್, ನರೇಂದ್ರ ಮೋದಿ ಅವರು ಇಸ್ರೇಲ್ ವಿಸಿಟ್ ಮಾಡಿದ್ರು. ಪ್ಲೀಸ್ ಕೇಳಿಸ್ಕೊಳ್ಳಿ, ಬಹಳ ವಂಡರ್ಫುಲ್ ಮೂಮೆಂಟ್ ಅದು. ಇಟ್ಸ್ ನಾಟ್ ಅಬೌಟ್ ನರೇಂದ್ರ ಮೋದಿ, ಇಟ್ಸ್ ಅಬೌಟ್ ಇಂಡಿಯಾ, ರೈಟ್? ಅಲ್ಲಿ ಹೆಂಗಿದೆ ಗೊತ್ತಾ, ನೀವೇನಾದ್ರು ಯಾವ್ದಾರು ಒಂದು ದೇಶ, ಪ್ಲೀಸ್ ಮಾತಾಡ್ಬಿಡ್ರು ಬಾಸ್ ಕೇಳಿ, ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಯಾವ್ದಾರು ಒಂದು ದೇಶ ಪ್ಯಾಲೆಸ್ಟೈನಿಗೆ ವಿಸಿಟ್ ಮಾಡಿದ್ರೆ ಅವ್ರನ್ನ ಕಂಡ್ರೆ ಇಸ್ರೇಲ್ಗೆ ಆಗಲ್ಲ. ಯಾರೋ ಒಂದು ದೇಶ ನೀವು ಇಸ್ರೇಲ್ಗೆ ಹೋದ್ರೆ ಅವ್ರನ್ನ ಕಂಡ್ರೆ ಪ್ಯಾಲೆಸ್ಟೈನ್ಗೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ರೆ ನಮ್ಗೆ ಇಷ್ಟ ಆಗತ್ತಾ? ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ವೈಟ್ ಹೌಸ್ ಕರೆದು ಊಟ ಹಾಕ್ಸೋದು ನಮ್ಗೆ ಇಷ್ಟ ಆಗತ್ತಾ? ಹಂಗೆ ಈಗ ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ಅವ್ರನ್ನ ಚೈನಾದ ಜಿಂಗ್ಪಿಂಗ್ ಮೀಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಇಷ್ಟ ಆಗುತ್ತಾ? ಹಂಗೆ ಇಟ್ಸ್ ಅ ರೈವಲ್ರಿ, ಆಯ್ತಾ? ಅಂದ್ರೆ ಯಾರಾದ್ರೂ ಫಾರಿನ್ ವಿಸಿಟ್ ಮಾಡಬೇಕು ಅಂದ್ರೆ ಐದರ್ ದೇ ವಿಲ್ ಚೂಸ್ ಟು ಒನ್, ಅಂದ್ರೆ ಇಸ್ರೇಲ್ಗೆ ಹೋಗ್ತಾರೆ ಇಲ್ಲ ಪ್ಯಾಲೆಸ್ಟೈನ್ಗೆ ಹೋಗ್ತಾರೆ, ಎರಡಕ್ಕೂ ಹೋಗಲ್ಲ. ಇಸ್ರೇಲ್ಗೆ ಹೋದ್ರೆ ಅದು ಪ್ಯಾಲೆಸ್ಟೈನ್ಗೆ ಇಷ್ಟ ಆಗಲ್ಲ, ಪ್ಯಾಲೆಸ್ಟೈನ್ಗೆ ಹೋದ್ರೆ ಇಸ್ರೇಲ್ಗೆ ಇಷ್ಟ ಆಗಲ್ಲ. ಎರಡರಲ್ಲಿ ಒಂದಕ್ಕೆ ಹೋಗ್ಬೇಕು ನೀವು, ಆಯ್ತಾ? ಬಟ್ ಜಾದು ಹೆಂಗಿತ್ತು ಅಂದ್ರೆ, ನರೇಂದ್ರ ಮೋದಿ ಅವರ ಫಾರಿನ್ ವಿಸಿಟ್ ಎರಡು ಅಟ್ ಎ ಟೈಮ್ ಇತ್ತು. ಫಸ್ಟ್ ವಿಸಿಟ್ ಇಸ್ರೇಲ್ಗಿತ್ತು,
ಸೆಕೆಂಡ್ ವಿಸಿಟ್ ಪ್ಯಾಲೆಸ್ಟೈನ್ ಇತ್ತು. ಇದನ್ನು ಅವ್ರು ಹೆಂಗೆ ತಗೊಂತಾರೆ? ವಿ ಆರ್ ಆಲ್ ವೇಟಿಂಗ್, ಏನು ಬರುತ್ತೆ ಔಟ್ಕಮ್ಸ್ ಇದು. ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಹೋದ್ರು. ಅವತ್ತು ಕೂಡ 2019 ಪರಿಸ್ಥಿತಿಯಲ್ಲೂ ಕೂಡ ಬೆಂಜಮಿನ್ ನೆತನ್ಯಾಹುನೇ ಪ್ರೈಮ್ ಮಿನಿಸ್ಟರ್ ಓಕೆ, ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಆಫ್ ಗವರ್ಮೆಂಟ್. ಎಲ್ಲ ದ್ವಿಪಕ್ಷೀಯ ಸಂಬಂಧಗಳನ್ನು ಮುಗಿಸ್ಕೊಂಡ್ರು, ಮಾತುಕತೆ ಒಪ್ಪಂದಗಳೆಲ್ಲ ಸೈನ್ ಮಾಡಿದ್ರು. ಯು ಬಿಲೀವ್ ಇಟ್ ಆರ್ ನಾಟ್, ಭಾರತೀಯರ ಕಣ್ಣಾಲೆಗಳಲ್ಲಿ ನೀರು ತುಂಬಂದಿತ್ತು. ಬೆಂಜಮಿನ್ ನೆತನ್ಯಾಹು ಅವ್ರಿಗೆ ಗೊತ್ತಾಯ್ತು ನೆಕ್ಸ್ಟ್ ವಿಸಿಟ್ ಪ್ಯಾಲೆಸ್ಟೈನ್ಗಿದೆ ಅಂತ. ನರೇಂದ್ರ ಮೋದಿ ಅವ್ರ ಕೈ ಇಟ್ಕೊಂಡು, ಸ್ವತಃ ನರೇಂದ್ರ ಮೋದಿ ಅವ್ರ ಕೈ ಇಟ್ಕೊಂಡು ಅವರೇ ಕರ್ಕೊಂಡು ಬಂದು ತಮ್ಮ ಡಿಫೆನ್ಸ್ ಹೆಲಿಕಾಪ್ಟರ್ನಲ್ಲಿ ಕೂರಿಸ್ಕೊಂಡು ಪ್ಯಾಲೆಸ್ಟೈನ್ ಹತ್ತ ಹಾರಿದ್ರು. ಪ್ಯಾಲೆಸ್ಟೈನ್ ಇನ್ನೇನು ಲ್ಯಾಂಡ್ ಆಗಬೇಕು, ಪ್ಯಾಲೆಸ್ಟೈನ್ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು. ಬೆಂಜಮಿನ್ ನೆತನ್ಯಾಹು ನರೇಂದ್ರ ಮೋದಿ ಅವ್ರನ್ನ ಕೈನ ಇಟ್ಕೊಂಡು ಪ್ಯಾಲೆಸ್ಟೈನ್ ಪ್ರೈಮ್ ಮಿನಿಸ್ಟರ್ಗೆ ಹಸ್ತಾಂತರ ಮಾಡಿ ಒಂದು ಬಾಯಿ ಹೇಳಿ ಹೊರಟರು. ದಿಸ್ ಇಸ್ ಇಂಡಿಯಾ ಟುಡೇ. ಎರಡು ಕಟುಬದ್ಧ ವೈರಿಗಳು. ಓಕೆ, ಇವ್ರು ಅನ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತ. ನಮಗೂ ಪಾಕಿಸ್ತಾನ ಇದ್ದಂಗೆ, ನಮಗೂ ಪಾಕಿಸ್ತಾನ ಎಷ್ಟು ವೈರತ್ವ. ಅಂಥದ್ರಲ್ಲಿ ಸ್ವತಃ ಇಸ್ರೇಲ್ ಪ್ರೈಮ್ ನೆಕ್ಸ್ಟ್ ವಿಸಿಟ್ ಪ್ಯಾಲೆಸ್ಟೈನ್ಗಿದೆ ಅಂತ ಗೊತ್ತಿತ್ತು, ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸೈನ್ ಆಗಿ ಸ್ವಂತ ತನ್ನ ಡಿಫೆನ್ಸ್ ಹೆಲಿಕಾಪ್ಟರ್ನಲ್ಲಿ ಕೂರಿಸ್ಕೊಂಡು ಅವರೇ ಪ್ಯಾಲೆಸ್ಟೈನ್ಗೆ ಹೋಗಿ ಲ್ಯಾಂಡ್ ಆಗಿ ಡ್ರಾಪ್ ಮಾಡಿ ಪ್ಯಾಲೆಸ್ಟೈನ್ನ ಪ್ರಧಾನಮಂತ್ರಿಗಳ ಕೈಲಿ, ನಮ್ಮ ಪ್ರಧಾನಮಂತ್ರಿಗಳ ಕೈಯನ್ನು ಹಸ್ತಾಂತರ ಮಾಡಿ ಕೈ ಮುಗಿದು ಗುಡ್ ಬೈ ಹೇಳಿ ಹೋಗ್ತಾರೆ ಅಂತಂದ್ರೆ ಇದು ಜಗತ್ತಲ್ಲಿ ಭಾರತಕ್ಕಿರ್ತಕ್ಕಂಥ ಗೌರವ. ಇಟ್ಸ್ ನಾಟ್ ಅಬೌಟ್ ನರೇಂದ್ರ ಮೋದಿ. 75 ವರ್ಷಗಳಲ್ಲಿ ಭಾರತ ಸಾಧಿಸಿದಂಥ ಗೌರವ ಇದು. ನಾವು ಏನಾದ್ರು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ತರ ಆಡಿದ್ರೆ ಈ ಗೌರವ ಸಿಗ್ತಿರ್ಲಿಲ್ಲ. 48ರಲ್ಲಿ ಇಸ್ರೇಲಿಗೆ ಸ್ವತಂತ್ರ ಬಂದಾಗ ಅದನ್ನ ಗೌರವಿಸಿದ್ದು ಭಾರತ, ಬಟ್ ಫ್ರೆಂಡ್ಶಿಪ್ ಮಾಡಿರಲಿಲ್ಲ. ಪ್ಯಾಲೆಸ್ಟೈನರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಂತಿದ್ದು ಭಾರತ. ಅವ್ರಿಗೆ ನ್ಯಾಯ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ ನಾವು ಫ್ರೆಂಡ್ಶಿಪ್ ಮಾಡಿದ್ದು. ಇವತ್ತಿಗೂ ಕೂಡ ಅವರ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಲ್ಲಿ ನಾವು ತಲೆ ಹಾಕಲ್ಲ. ಎರಡು ದೇಶಗಳನ್ನ ಅಷ್ಟೇ ಪ್ರೀತಿಯಿಂದ ಭಾವಿಸ್ತೀವಿ. ಬಹುಶಃ ಆ ರೆಸ್ಪೆಕ್ಟ್ ಏನಿತ್ತು ಅವತ್ತು ನರೇಂದ್ರ ಮೋದಿ ಅವ್ರಿಗೆ ಸಿಕ್ಕಿತ್ತು, ಬಹಳ ಅಪರೂಪದ ನಾಯಕರುಗಳಿಗೆ ಮಾತ್ರ ಸಿಗ್ತಕ್ಕಂಥ ಗೌರವ, ಅದು ನಮ್ಮ ದೇಶಕ್ಕೆ ಸಿಕ್ಕಿತ್ತು. ಓಕೆ, ಸೊ ಈಗ ಯಾವಾಗ ಪ್ಯಾಲೆಸ್ಟೈನ್ ವೀಕ್ ಆಗಿದೆ ಅಂತ ಗೊತ್ತಾಯ್ತು, ನಾವು ಇಸ್ರೇಲ್ ಹ್ಯಾಸ್ ಜಂಪ್ಡ್ ಡೈರೆಕ್ಟ್ಲಿ ಇನ್ ಟು ದ ಪಿಕ್ಚರ್. ಇರಾನ್. ಪ್ಯಾಲೆಸ್ಟೈನ್ ಯಾವಾಗ ವೀಕ್ ಆಗಿದೆ ಅಂತ ಗೊತ್ತಾಯ್ತು, ಪ್ಯಾಲೆಸ್ಟೈನ್ ಕೈಲಿ ಇಸ್ರೇಲ್ನ ಯಾವಾಗ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಯ್ತು, ಇರಾನ್ ಡೈರೆಕ್ಟ್ ಆಗಿ ಯುದ್ಧಕ್ಕೆ ಬರ್ತಾರೆ. ಬಟ್ ಟು ಬಿ ಫ್ರಾಂಕ್, ಇಸ್ರೇಲ್ ವರ್ಸಸ್ ಇರಾನ್ ಅಂತ ನೋಡ್ಕೊಂಡಾಗ ಒಂದು 20% ಇಸ್ರೇಲ್ ಸ್ಟ್ರಾಂಗ್ ಇರಬಹುದು. ಆದರೆ ಇರಾನ್ನ ಪೂರ್ತಿ ಕಾಂಬ್ಯಾಟ್ ಮಾಡೋಷ್ಟು ಸಾಮರ್ಥ್ಯ ಇಸ್ರೇಲ್ಗೂ ಇಲ್ಲ. ಇರಾನ್ ಅನ್ನ ಪೂರ್ತಿ ಸರ್ವನಾಶ ಮಾಡತಕ್ಕಂಥ ಸಾಮರ್ಥ್ಯ ಇಸ್ರೇಲ್ಗೂ ಇಲ್ಲ. ವೆಸ್ಟ್ ಬ್ಯಾಂಕು ಗಾಜಾ ಪಟ್ಟಿ ಪುಡಿ ಮಾಡ್ಬಿಡ್ತಾರೆ. ಇರಾನ್ ಎಷ್ಟು ಹೊಡೆದಿದೆ? ಇಷ್ಟು ಚಿಕ್ಕ ಇಸ್ರೇಲ್, ಇಷ್ಟು ದೊಡ್ಡ ಇರಾನ್ ಕಾಂಬ್ಯಾಟ್ ಮಾಡೋದು ಕಷ್ಟ ಇದೆ. ಬಟ್ ದೇ ಆರ್ ಸ್ಟ್ರಾಂಗ್. ಇಸ್ರೇಲ್ ಆರ್ ಸ್ಟ್ರಾಂಗ್. ಎಷ್ಟು ಪರ್ಸೆಂಟ್? 10%, 20%. ಏನಾದ್ರು ರಷ್ಯಾ ಅಥವಾ ಚೈನಾ ಇರಾನ್ಗೆ ಪೂರ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ಬಿಟ್ರೆ ಇರಾನ್ ಇಸ್ರೇಲ್ನ ಮುಗಿಸೋದೇನು ಅಷ್ಟು ಕಷ್ಟ ಏನಿಲ್ಲ. ಆದರೆ ಇಸ್ರೇಲ್ನ ಪರವಾಗಿ ಅಮೆರಿಕ ನಿಂತಿದೆ. ಡೊನಾಲ್ಡ್ ಟ್ರಂಪ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟರು, ಏನಾದ್ರು ಅಪ್ಪಿ ತಪ್ಪಿ ಇಸ್ರೇಲ್ ಮೇಲೆ ಯುದ್ಧ ಆದ್ರೆ ಅದು ಅಮೆರಿಕದ ಮೇಲೆ ಯುದ್ಧ ಆದಂಗೆ. ಇರಾನ್ ಏನಾದರೂ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಡೆವಲಪ್ ಮಾಡಿದ್ರೆ ಇಸ್ಲಾಮಿಕ್ ಟೆರರಿಸಮ್ ಜಗತ್ತನ್ನ ತಿನ್ನುವಂತ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬಿಡೋದಿಲ್ಲ. ವಿ ವಿಲ್ ಬಾಂಬ್ ಇರಾನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ನಿನ್ನೆ ರಾತ್ರಿ B2 ಬಾಂಬರ್ಗಳನ್ನು ಯೂಸ್ ಮಾಡಿ ಇರಾನ್ನ 3 ನ್ಯೂಕ್ಲಿಯರ್ ಘಟಕಗಳನ್ನು ಹೊಡೆದಾಕಿದೆ. ಇದು ಇಲ್ಲಿವರೆಗೆ ಆಗಿರತಕ್ಕಂಥ ವಿಚಾರ. ಓಕೆ, ಸೊ ದಿಸ್ ಇಸ್ this week's current affairs.